ಗಾಳಿಯನ್ನು ಸೀಳಿಕೊಂಡು ಎಂಜಿನ್ ಸದ್ದಿನ ಜೊತೆ ಮುಕ್ತ ರಸ್ತೆಯಲ್ಲಿ ಸಾಗುವ ಮಜಾನೇ ಬೇರೆ ಅಲ್ವಾ? ಬೈಕ್ ರೈಡಿಂಗ್ ಅನ್ನೋದು ಕೇವಲ ಒಂದು ಹವ್ಯಾಸವಲ್ಲ, ಅದೊಂದು ಎಮೋಷನ್. ಸುಮಾರು 1,000ಕ್ಕೂ ಹೆಚ್ಚು ಬೈಕ್ ರೈಡಿಂಗ್ ಪ್ರೇಮಿಗಳನ್ನು ಒಳಗೊಂಡಿರುವ ಬೃಹತ್ ಬೈಕಿಂಗ್ ಕುಟುಂಬ ರೈಡರ್ಸ್ ಆನ್ ದ ಸ್ಟ್ರಾಮ್. ಮುಂಜಾನೆಯ ಸನ್ರೈಸ್ ರೈಡ್ಸ್ ಇರಲಿ, ಬಿಸಿ ಬಿಸಿ ಬ್ರೇಕ್ಫಾಸ್ಟ್ ರೈಡ್ಸ್ ಇರಲಿ, ವೀಕೆಂಡ್ನ ಓವರ್ನೈಟ್ ಸ್ಟೇ ರೈಡ್ಸ್ ಇರಲಿ ಅಥವಾ ಸಾವಿರಾರು ಕಿಲೋಮೀಟರ್ಗಳ ಲಾಂಗ್ ರೈಡ್ಸ್ ಇರಲಿ, ಈ ಗ್ರೂಪ್ ಸದಾ ಮುಂದು. ಜೊತೆಗೆ ಸೋಲೋ ರೈಡಿಂಗ್ನಲ್ಲೂ ಇವರು ಎತ್ತಿದ ಕೈ. ಒಂದು ರೈಡ್ಗೆ ಹೋಗುವ ಮುನ್ನ ನಮ್ಮ ಬೈಕ್ ಮತ್ತು ನಮ್ಮ ಮೈಂಡ್ ಸೆಟ್ ಹೇಗಿರಬೇಕು, ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ಹಾಗೂ ಪ್ರತಿಯೊಬ್ಬ ರೈಡರ್ ಪಾಲಿಸಲೇಬೇಕಾದ ಅತ್ಯಮೂಲ್ಯ ಸೇಫ್ಟಿ ಪ್ರಿಕಾಷನ್ಸ್ ಬಗ್ಗೆ ಇವತ್ತು ನಾವು ಡೀಟೇಲ್ ಆಗಿ ಮಾತನಾಡಲಿದ್ದೇವೆ. ಇಂದು ನಮ್ಮ ಪಾಡ್ಕ್ಯಾಸ್ಟ್ನಲ್ಲಿ ರೈಡರ್ಸ್ ಆನ್ ದ ಸ್ಟ್ರಾಮ್ನ ಫೌಂಡರ್ ಆಗಿರುವ ವೈಶಾಖ್ ಮತ್ತು ಗಣೇಶ್ ಹಾಗೂ ಸದಾ ಉತ್ಸಾಹದಿಂದ ರೈಡ್ ಮಾಡುವ ರೆಗ್ಯುಲರ್ ರೈಡರ್ ದೀಪಕ್ ನಮ್ಮ ಜೊತೆಗಿದ್ದಾರೆ. ಬನ್ನಿ, ಹೆಲ್ಮೆಟ್ ಸ್ಟ್ರ್ಯಾಪ್ ಟೈಟ್ ಮಾಡ್ಕೊಳ್ಳಿ, ಈ ರೋಮಾಂಚಕಾರಿ ರೈಡನ್ನು ಶುರು ಮಾಡೋಣ. ವೆಲ್ಕಮ್ ಟು ದ ಶೋ. ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಶಾಕಿ ಭಾಯ್, ದೀಪಕ್, ಗಣೇಶ್ ಸರ್. ಎಸ್ ಸರ್. ಸೊ ನೀವು ರೈಡರ್ಸ್ ಆನ್ ಸ್ಟಾಮ್ ಗ್ರೂಪ್ ಸ್ಟಾರ್ಟ್ ಮಾಡಿದ್ದೀರಾ, ರೈಡ್ಸ್ ಆರ್ಗನೈಸ್ ಮಾಡ್ತಿರ್ತೀರಾ. ನೀವು ನಿಮ್ಮ ರೈಡರ್ಸ್ಗೆ ಏನು ಪ್ರಿಕಾಷನ್ಸ್ ತೊಗೊಳೋದಕ್ಕೆ ಹೇಳ್ತೀರಾ ರೈಡ್ಸ್ ಹೋಗೋದಕ್ಕಿಂತ ಮುಂಚೆ? ಯಾಕೆ ಅಂತ ಹೇಳ್ಬಿಡ್ತೀನಿ. ಫಸ್ಟು ಸ್ವಲ್ಪ ಇನ್ಸಿಡೆಂಟ್ಸ್ಗಳು ತುಂಬ ಆಗ್ತಾ ಇದ್ದಾವೆ. ರೋಡ್ ಆಕ್ಸಿಡೆಂಟ್ಸ್ ಇರ್ಬೋದು, ಮೇ ಬಿ ಬಿಕಾಸ್ ಆಫ್ ದೇರ್ ಲ್ಯಾಕ್ ಆಫ್ ಪ್ರಿಪರೇಷನ್ಸ್ ಇಲ್ಲದೆ ಹೋಗಿರೋದ್ರ ಕಾರಣದಿಂದ ಆಕ್ಸಿಡೆಂಟ್ಸ್ ಆಗಿದೆ. ಸೊ ಅದಕ್ಕೆ ನೀವು ನಿಮ್ಮ ರೈಡರ್ಸ್ಗೆ ಏನೇನು ಪ್ರಿಕಾಷನ್ಸು ಆಮೇಲೆ ಏನೇನು ಪ್ರಿಪರೇಷನ್ಸ್ ಮಾಡ್ಕೊಳ್ಳೋದಕ್ಕೆ ಹೇಳ್ತೀರಾ? ಸೊ ಜನರಲಿ ನಮಗೆ ಬೇಸಿಕ್ ರೂಲ್ ಏನಂದರೆ, ಯು ಶುಡ್ ಅಟ್ಲೀಸ್ಟ್ ಹ್ಯಾವ್ ಮಿನಿಮಮ್ ಗೇರ್ಸ್. ಈಗ ಆಬ್ವಿಯಸ್ಲಿ ಈಗ ಒಬ್ಬರು ಫಸ್ಟ್ ಟೈಮ್ ಬರ್ತಿರ್ತಾರೆ, ಅವ್ರಿಗೇನಂದರೆ ನನಗೆ ಒಂದ್ಸತಿ ಟ್ರೈ ಮಾಡಬೇಕು ಯಾವ ಥರ ಇರುತ್ತೆ ಗ್ರೂಪ್ ರೈಡ್ಸು ಅಂತ. ಸೊ ಅಂಥವ್ರು ಏನು ಮಾಡ್ತಾರೆ, ದೇ ಡೋಂಟ್ ವಾಂಟ್ ಟು ಇನ್ವೆಸ್ಟ್, ಆ್ಯಂಡ್ ವಿಚ್ ಇಸ್ ಫೇರ್. ಆಯಿತಾ, ಅವ್ರಿಗೆ ಇಷ್ಟ ಆಯಿತೋ ಇಲ್ವೋ, ಆಮೇಲೆ ಸುಮ್ಮನೆ ದುಡ್ಡು ಇನ್ವೆಸ್ಟ್ ಮಾಡಿ ವೇಸ್ಟ್ ಮಾಡ್ಕೊಳ್ಳೋದು ಅವರು ಬರ್ತಾರೆ. ಸೊ ನಾವು ಅವ್ರಿಗೇನು ಹೇಳೋದು ಅಂದರೆ, ಅಟ್ಲೀಸ್ಟ್ ನೀವು ರೈಡ್ಸಿಗೆ ಬಂದಾಗ, ಇವನ್ ಸಿಂಗಲ್ ಸೋಲೋ ರೈಡ್ಸರ್ ಆಗಲಿ, ಇಲ್ಲ ನೀವೇ ಎಲ್ಲರೂ ಹೋಗ್ತಿದ್ದೀರಾ ರೈಡ್ಸಿಗೆ ಅಂದಾಗ, ಅಟ್ಲೀಸ್ಟ್ ಒಂದು ನೀ ಗಾರ್ಡು, ಆರ್ಮ್ ಗಾರ್ಡು, ಗ್ಲೌಸ್ ಮತ್ತು ಫುಲ್ ಫೇಸ್ ಹೆಲ್ಮೆಟ್. ಮೊದಲಂದರೆ ಎಲ್ಲ ಹಾಫ್ ಫೇಸ್ ಹೆಲ್ಮೆಟ್ ಹಾಕೊಂಡು ಓಡ್ತಿದ್ವಿ ಬಿಕಾಸ್ ಕಂಫರ್ಟ್ ಇರುತ್ತೆ ಅಂತ. ಬಟ್ ಈಗಿನ ಕಾಲದಲ್ಲಿ ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ಯಾವತ್ತು ಏನು ಬಂದು ಮುಖಕ್ಕೆ ಹೊಡೆಯುತ್ತೆ, ಯಾಕಂದರೆ ನಾವು ಬೇರೆ ಗಾಡಿ ಹಿಂದೆ ಹೋಗ್ತೀವಿ, ಇಲ್ಲ ಸೈಡಿಂದ ಏನಾದ್ರು ಹೊಡಿಬೋದು. ಸೊ ನಾವು ಹೇಳೋದೇನೆಂದರೆ, ಫುಲ್ ಫೇಸ್ ಹೆಲ್ಮೆಟ್ ಹಾಕ್ಕೊಳ್ಳೋದು ಈಸ್ ಪ್ರಿಫರಬಲಿ. ಸೊ ಯೂಶಲಿ ನಮ್ಮಲ್ಲಿ ಬಂದಿದ್ದಾರೆ ಹೊಸ ರೈಡರ್ಸ್ ಬಂದಾಗ, ಏನು ಗೇರ್ಸ್ ಇಲ್ಲದೆ ಏನೂ ಇಲ್ಲದೇ ಬರ್ತಾರೆ. ಸೊ ಅಂಥವ್ರನ್ನ ನಾವೇನು ಯೂಶಲಿ ಹೇಳ್ತೀವಿ ಅಂದರೆ, ದಟ್ ದೋ ನಾವು ಗ್ರೂಪ್ ರೈಡ್ಸಲ್ಲಿ ಹೋಗ್ಬೇಕಾದ್ರೆ ವಿ ಡೂ ಅಬೌಟ್ ಮೇಂಟೈನ್ 80 ಕಿಲೋಮೀಟರ್ಸ್. ಒಂದು ಆಬ್ವಿಯಸ್ಲಿ ನಾವೇನು ಮಾಡ್ತೀವಿ, ಇಂಥ ರೈಡರ್ಸ್ ಯಾರು ಬರ್ತಾರೆ ಫಸ್ಟ್ ಟೈಮ್ ಇರೋದು, ಅವ್ರನ್ನ ಸ್ವಲ್ಪ ಹಿಂದಕ್ಕೆ ಹಾಕ್ತೀವಿ ನಾವು, ಸೊ ದ್ಯಾಟ್ ದೇ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಫಸ್ಟ್ ಟೈಮ್ ರೈಡರ್ಸ್ ಆದಾಗ ದೇ ವಿಲ್ ನಾಟ್ ನೋ ಯಾವ ಥರ ರೂಲ್ಸು, ಹ್ಯಾಂಡ್ ಸಿಗ್ನಲ್ಸ್ ಏನು ಎಲ್ಲ. ಸೊ ದೋ ಬ್ರೀಫಿಂಗ್ ಮಾಡ್ತೀವಿ. ಜನರಲಿ ಏನಾಗುತ್ತೆ ಅಂದರೆ, ನಾವು ಯೂಸ್ ಟು ಆಗಿರ್ತೀವಿ ಮಾಡಿ. ಸೊ ನಮ್ಗೆ ಈಸಿ ಹ್ಯಾಂಡ್ ಸಿಗ್ನಲ್ಸ್ ತೋರ್ಸೋಕ್ಕೆ. ಫಸ್ಟ್ ಟೈಮ್ ಬರೋರಿಗೆ ಇನ್ನೂ ಗೊತ್ತಿರಲ್ಲ, ಇನ್ನೊಂದು ಕೈ ಬಿಟ್ಟು ಮಾಡ್ಬೇಕಲ್ಲ, ಅದೊಂದು ಇದ್ದೇ ಇರುತ್ತೆ ಅವ್ರಿಗೆ. ಸೊ ಅದಕ್ಕೆ ನಾವು ಅವ್ರನ್ನೆಲ್ಲ ಏನು ಮಾಡ್ತೀವಿ, ಹಿಂದಕ್ಕೆ ಹಾಕ್ತೀವಿ. ಸೊ ಯೂಶಲಿ ಏನಾಗುತ್ತೆ, ಲೀಡ್ ಇವಾಗ 80 ಕಿಲೋಮೀಟರ್ಸಲ್ಲಿ ಹೋಗ್ತಿದ್ರೆ, ಬೈ ದ ಟೈಮ್ ಇಟ್ ಕಮ್ಸ್ ಟು ಸ್ವೀಪ್, ದ ಸ್ವೀಪ್ ವಿಲ್ ಬಿ 60 ಕಿಲೋಮೀಟರ್ಸ್. ಸೊ ಆಟೋಮ್ಯಾಟಿಕ್ಲಿ ಅದರ ದಟ್ ಕಮ್ಮಿ ಆಗಿರುತ್ತೆ. ಸೊ ಇವ್ರಿಗೆ ಏನಂದರೆ, ಆಗ ಸ್ಪೀಡಲ್ಲಿ ಐ ಥಿಂಕ್ ದೇ ಶುಡ್ ಬಿ ಏಬಲ್ ಟು ಮ್ಯಾನೇಜ್. ಥ್ಯಾಂಕ್ಫುಲಿ ಇದುವರೆಗೂ ನಮ್ಮ ರೈಡ್ಸಲ್ಲಿ ಯಾವುದೇ ಥರ ಒಂದು ಇಶ್ಯೂಸ್ ಆಗಿಲ್ಲ, ಯಾವುದೂ ಆಗಿಲ್ಲ. ಮೇಜರ್ ಆಕ್ಸಿಡೆಂಟ್ಸ್ ಆಗಲಿ, ಇಲ್ಲ ಯಾರಿಗೆ ಒಂದು ಬಾಡಿಲಿ ಇಂಜರೀಸ್ ಆಗೋದಾಗಲಿ, ಆ ಥರ ಏನೂ ಆಗಿಲ್ಲ. ಸೊ ಆ್ಯಸ್ ಅ ಗ್ರೂಪ್ ರೈಡ್, ವಿ ಬೇಸಿಕ್ಲಿ ಜಸ್ಟ್ ಸೇ ದಟ್ ವೇರ್ ಬೇಸಿಕ್ ಗೇರ್ಸ್, ದೆನ್ ಯು ಇನ್ವೆಸ್ಟ್ ಇನ್ ಟು ಅ ಬೆಟರ್ ಪ್ರಾಡಕ್ಟ್, ಬೆಟರ್ ಗೇರ್ಸ್ ಆ್ಯಂಡ್ ಸೊ ಆನ್. ದಟ್ ಈಸ್ ವಾಟ್ ವಿ ಟೆಲ್. ಫುಲ್ ಫೇಸ್ ಹೆಲ್ಮೆಟ್ಸ್ ಅಂದರೆ ಈ ಥರ, ಫುಲ್ ಫೇಸ್ ಹೆಲ್ಮೆಟ್ಸ್ ಈ ಥರ, ಪ್ಲಸ್ ವಿತ್ ವೈಸರ್ ಬರುತ್ತೆ. ಇಲ್ಲ ಅದರಲ್ಲೂ ಫುಲ್ ವೈಸರ್ ಬರುತ್ತೆ. ಬಟ್ ಸಿಟಿನಲ್ಲಿ ಓಡಾಡ್ಬೇಕಾದ್ರೆ ನಿಮ್ಗೆ ಈ ಚಿಕ್ಕ ಚಿಕ್ಕ ಕಲ್ಲುಗಳು ಅದೆಲ್ಲ ಹೊಡೆಯೋದು ಜಾಸ್ತಿ. ಸೊ ಅದು ವೈಸರ್ ನಿಮ್ಗೆ ಒಂದು ಸ್ಕ್ರಾಚ್ ಬಂತು ಅಂದ್ರೆ ನಿಮ್ಗೆ ಹೈವೇನಲ್ಲಿ ಇಟ್ ಇಸ್ ಆಫ್ ನೋ ಯೂಸ್. ನಿಮ್ಗೆ ತುಂಬಾ ಡಿಸ್ಟ್ರಾಕ್ಟ್ ಮಾಡ್ತಿರುತ್ತೆ. ಸೊ ಅದಕ್ಕೆ ನಾನು ಬಿಚ್ಚಿಟ್ಟಿದ್ದೇನೆ. ನಾನು ಹೈವೇ ಹೋಗ್ಬೇಕಾದ್ರೆ ನಾನು ಫಿಕ್ಸ್ ಮಾಡ್ಕೊಂಡು ಹಾಕೊಂಡು ಹೋಗ್ತೀನಿ. ನಮ್ ಯೂಸಿಂಗ್ ಇಟ್ ವಿದಿನ್ ದ ಸಿಟಿ, ನಾನು ಅದನ್ನು ತೆಗೆದಿರ್ತೀನಿ.
ಬಟ್ ದಿಸ್ ಇಸ್ ಸ್ಟಿಲ್ ಓಕೆ. And this ಇದೇನಿದೆ is ದಿಸ್ ಇಸ್ ಆಲ್ಸೋ ಸ್ಟಿಲ್ ಓಕೆ. ಯಾಕಂದ್ರೆ ಎಟ್ ದಿ ಎಂಡ್ ಆಫ್ ದ ಡೇ ನಾವು ಕಣ್ಣು ಕಣ್ಣಿಗೆ ಇದ್ ಮಾಡ್ಕೋಬೇಕು. ಸಿಟಿಯ ಲಿಮಿಟ್ಸ್ ಅಲ್ಲಿ ದಿಸ್ ಇಸ್ ಫೈನ್ ಸ್ಟಿಲ್ ಅಂತ. ಅದ್ ಸಾಕು. ವೈಲ್ ಗೋಯಿಂಗ್ ಫಾರ್ ರೈಡ್ಸ್ ಏನಾದ್ರು ಏನಂದ್ರೆ ಪರ್ಟಿಕ್ಯುಲರ್ ಆಗಿ ಏನಾದ್ರು ಒಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತೀರಾ? ಜನರಲಿ ನಮ್ಮಲ್ಲಿ ನಾವು ಇನ್ಸ್ಟ್ರಕ್ಷನ್ಸ್ ಕೊಡೋದು ಎಸ್ಪೆಷಲಿ ನಾವೆಲ್ಲ ಅರ್ಲಿ ಮಾರ್ನಿಂಗ್ ರೈಡ್ಸ್ ಮಾಡ್ತೀವಿ. ಸೊ ಏನಾಗುತ್ತೆ, ಜನ ನಿದ್ದೆ ಮಾಡೋದು ಅದೆಲ್ಲ ಇರುತ್ತೆ. ಸೊ ನಾವು ಹಿಂದಿನ ದಿನನೇ ಹೇಳ್ಬಿಡ್ತೀವಿ, ಟ್ರೈ ಅಂಡ್ ಸ್ಲೀಪ್ ಅರ್ಲಿ ಸೊ ದಟ್ ಯು ಅಟ್ ಲೀಸ್ಟ್ ಗೆಟ್ 5 hours ಆಫ್ ಸ್ಲೀಪ್. ಒಬ್ಬೊಬ್ರು ಸ್ವಲ್ಪ ಲೇಟಾಗಿ ಮಲ್ಗೋರು ಇರ್ತಾರೆ, ಅದೆಲ್ಲ ಇರುತ್ತೆ. ಸೊ ಅವ್ರು ಎದ್ದು ಬಂದ್ಬಿಡ್ತಾರೆ. ಬಟ್ ಅದೇನಾಗುತ್ತೆ, ನೀವು 4 ಗಂಟೆಗೆ ಶುರು ಮಾಡ್ತೀವಲ್ಲ, ಆಮೇಲೆ ಎಳೆಯತ್ತೆ ನಿದ್ದೆ. ಹೇಳ್ದಾಗ ಸೊ ಅದಕ್ಕೆ ನಾವು ಹೇಳೋದೇನಂದ್ರೆ, ಅಕಸ್ಮಾತ್ ನಿಮಗೆ ಫಾರ್ ವಾಟ್ ಎವರ್ ರೀಸನ್ ಅನ್ಕಂಫರ್ಟಬಲ್ ಇತ್ತು, ಇಲ್ಲ ನೀರು ಕುಡಿಯೋಕೆ ನಿಲ್ಲಿಸ್ಬೇಕು ಅಂದರೆ ದಯವಿಟ್ಟು ನಿಲ್ಲಿಸಿ. ಸ್ವೀಪ್ ನಿಮ್ಮ ಜೊತೆ ನಿಲ್ತಾರೆ. ಸೊ ಅದೊಂದು ನಾವು ವೆರಿ ವೆರಿ ಕ್ಲಿಯರ್ಲಿ ನಾವು ಹೇಳ್ತೀವಿ. ಯಾರಾದ್ರು ಒಬ್ರು ನಿಂತ್ರು ಯಾರೊಬ್ರು ನಿಂತ್ರು ಸ್ವೀಪ್ ಇದ್ದೇ ಇರ್ತಾರೆ. ಸೊ ನಮ್ಮಲ್ಲಿ ಯೂಶಲಿ 2 ಸ್ವೀಪ್ ಇರ್ತೀವಿ ನಾವು. ಸೊ ನಾವೇನ್ ಮಾಡ್ತೀವಿ, ಒಬ್ರು ನಿಂತ್ರೆ 1 ಸ್ವೀಪ್ ವಿಲ್ ಸ್ಟಿಲ್ ಕಂಟಿನ್ಯೂ ವಿತ್ ದ ಗ್ರೂಪ್, ದಿ ಅದರ್ ಸ್ವೀಪ್ ವಿಲ್ ಸ್ಟೇ. ಆಮೇಲೆ ಅವ್ನು ಕರ್ಕೊಂಡ್ಬಂದು ಜಾಯಿನ್ ಮಾಡಿಸ್ತಾನೆ. ಅಂಡ್ ಆಬ್ವಿಯಸ್ಲಿ ಲೀಡ್ಗೆ, ಮಾರ್ಷಲ್ಸ್ಗೆ ಅವರೆಲ್ಲರಿಗೂ ಕಮ್ಯುನಿಕೇಶನ್ ಇದ್ದೇ ಇರುತ್ತೆ. ಬಿಕಾಸ್ ಆಫ್ ಆರ್ ಇಂಟರ್ಕಾಮ್ಸ್ ಆರ್ ಆನ್ ಕಾಲ್ಸ್, ಜನರಲಿ ಅದಾಗೆ ಆಗುತ್ತೆ. ದೀಪಕ್, ನೀವು ಈ ಗ್ರೂಪ್ ಜೊತೆಲಿ ಅಸೋಸಿಯೇಟ್ ಆಗಿ ಹೋಗ್ತೀನಿ, ಸೋಲೋ ರೈಡು ಹೋಗ್ತೀನಿ. ಎಸ್. ಸೊ ಇವಾಗ ಹೋಗುವಾಗ ಬೇಸಿಕ್ ಥಿಂಗ್ ಇಸ್ ಗೇರ್ಸ್ ಮಸ್ಟ್ ಇವಾಗ ಹೈವೇ ಅಲ್ಲಿ. ಸೆಕೆಂಡ್ ಇಸ್ ವೆನ್ ಯು ಆರ್ ಗೋಯಿಂಗ್, ನಿಮ್ದು ಮೆಂಟಲ್ ಸ್ಟೇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ಇಫ್ ಯು ಡೋಂಟ್ ಹ್ಯಾವ್ ಸ್ಲೀಪ್, ಇಫ್ ಯು ಆರ್ ಟಯರ್ಡ್, ಆಮೇಲೆ ಯು ಆರ್ ನಾಟ್ ಫೀಲಿಂಗ್ ಹ್ಯಾಪಿ, ಆರ್ ಇಫ್ ಸೊ ನಿಮ್ದು ದಟ್ thought process will not be focused on the ride. So avaga you will make mistakes. So that focus on irbeku, you should be well rested, as sleep is ಒಂದು adrenaline rush irbardu. Then you tend to make rash decisions. ಪ್ರಿಫರಬಲಿ ಯಾವ್ದು ಸಬ್ಸ್ಟೆನ್ಸ್ ಯೂಸ್ ಇರಲೇಬಾರ್ದು. Absolutely ರೈಡ್ ಗೆ ಹೋಗ್ಲೇಬಾರ್ದು. Stop your bike, stay at home. ಇವಾಗ if you're not in the right state of mind, you don't touch a bike at all. ಅವಾಗ ಯು ಮೇಕ್ ರಾಶ್ ಡಿಸಿಷನ್ಸ್. ಕೋಪದಲ್ಲಿ ಹೋಗಿದ್ರೆ ಯು ವಿಲ್ ಬಿ ಲೈಕ್ ಓಕೆ ಹೋಗ್ಬೇಕು ಅಂತ. ಇಲ್ಲ, ಹಂಗ ನುಗ್ಕೊಂಡು ಹೋಗ್ಬಾರ್ದು. ಆ ಥರ ದಟ್ ಮೈಂಡ್ ಸೆಟ್ ಇರಬಾರ್ದು. ಯು ಶುಡ್ ಬಿ ಪೀಸ್ಫುಲ್. ಬೈಕಿಂಗ್ ಇಸ್ ಥೆರಪ್ಯೂಟಿಕ್, ಸೊ ವಿ ಶುಡ್ ಯೂಸ್ ಇಟ್ ದಟ್ ವೇ. ಇವಾಗ ಇಫ್ ಯು ಆರ್ ಸ್ಯಾಡ್, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಬಿಫೋರ್ ಯು ಗೆಟ್ ಆನ್ ಬೈಕ್ ಮೇಲೆ ಏರಕ್ಕೆ ಮುಂಚೆ ಸ್ವಲ್ಪ ಕಾಮ್ ಡೌನ್ ಆಗ್ಬಿಟ್ಟು ಆಮೇಲೆ ಯು ಸ್ಟಾರ್ಟ್ ದ ರೈಡ್. ಯು ಮೇ ಫೀಲ್ ಬೆಟರ್ ಅಟ್ ದಿ ಎಂಡ್ ಆಫ್ ದ ರೈಡ್, ಬಟ್ ಅದು ದಟ್ ಶುಡ್ ಬಿ ಡನ್ ಪ್ರಾಪರ್ಲಿ. ಸೊ ಅದೊಂದು ಮೆಂಟಲ್ ಸ್ಟೇಟ್, ಇಮೋಷನಲ್ ಸ್ಟೇಟ್ ಕರೆಕ್ಟ್ ಆಗಿರ್ಬೇಕು. ದೆನ್ ಫಿಸಿಕಲ್ ಸ್ಟೇಟ್ ಇಸ್ ಆಲ್ಸೋ ಸಮಥಿಂಗ್ ದಟ್ ಇವಾಗ ನಿಮಗೆ ಲಾಂಗ್ ರೈಡ್ಸ್ ಹೋದಾಗ ದೇರ್ ಇಸ್ ಒನ್ ಥಿಂಗ್, ಯು ಹ್ಯಾವ್ ಫಟೀಗ್, ಬಾಡಿ ಪೇನ್ ಬರ್ಬೋದು. ಸೊ ಟೇಕ್ ಬ್ರೇಕ್ಸ್. ಇವಾಗ ಸರ್ ಹೇಳ್ದ ಗ್ರೂಪ್ ರೈಡ್ಸ್ ಅಲ್ಲಿ ನಿಲ್ಲಿಸ್ತಾರೆ. ಸೊ ಇಫ್ ಯು ಫೀಲ್ ದಟ್ ಓಕೆ ಬೆನ್ನು ನೋವು ಆಗ್ತಾ ಇದೆ, ಇಲ್ಲ ಅಂದ್ರೆ ಕಾಲು ನೋವು ಆಗ್ತಾ ಇದೆ ಬಿಕಾಸ್ ಯು ಆರ್ ಬ್ರೇಕಿಂಗ್ ಆರ್ ಯು ಆರ್ ಶಿಫ್ಟಿಂಗ್, ಸೊ ಸ್ಟಾಪ್. ಸ್ವೀಪ್ ವಿಲ್ ಸ್ಟಾಪ್. ಸ್ವೀಪ್ ಇರ್ತಾರೆ ಮೋಸ್ಟ್ ಆಫ್ he stops, they all stop. Nils, they'll talk to you, they'll ask you everything's fine, then they continue after some time. So that is also ಪರವಾಗಿಲ್ಲ. ಗಣೇಶ್ ಅವ್ರು, ನಿಮ್ಗೆ ನೀವು ಸೋಲೋ ರೈಡ್ಸ್ ಹೋಗ್ತೀರಾ? ಸೋಲೋ ರೈಡ್ಸ್ ಮುಂಚೆ ಇತ್ತು ಸರ್, ಈಗೆಲ್ಲ ಕಂಪ್ಲೀಟ್ಲಿ ಗ್ರೂಪ್ ರೈಡ್ಸ್. ಸೊ ಇವ್ರು ಹೇಳ್ದಾಗನೇ ನಿಮ್ಮ ಮೈಂಡ್ ಸೆಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಆ ಮೈಂಡ್ ಸೆಟ್ ಅಲ್ಲಿ ನನ್ನ ಪ್ರಕಾರ ಏನಂದ್ರೆ, ಇದು ಫಸ್ಟ್ ಮೈಂಡ್ ಸೆಟ್ ವಾಟ್ ವಿ ಶುಡ್ ಹ್ಯಾವ್ ಅಂದ್ರೆ, ಬೈಕ್ ರೈಡ್ ಇಸ್ ಡಿಫ್ರೆಂಟ್, ಬೈಕ್ ರೇಸ್ ಇಸ್ ಡಿಫ್ರೆಂಟ್. ಹೌದು, ಇಲ್ಲಿ ಎರಡು ತಪ್ಪಿಲ್ಲ. ಬೈಕ್ ರೈಡಿಂಗ್ ಇದು ಕರೆಕ್ಟ್ ಇದೆ, ಬೈಕ್ ರೇಸು ಕರೆಕ್ಟ್ ಇದೆ. ರೇಸ್ ಹೋಗ್ತೀನಿ ಅಂದ್ರೆ ಅದಕ್ಕೆ ಅಂತಾನೆ ಟ್ರ್ಯಾಕ್ಸ್ ಇದೆ, ಅದಕ್ಕೆ ಅಂತಾನೆ ಟ್ರೈನಿಂಗ್ಸ್ ಇದೆ, ಅದಕ್ಕೆ ಅಂತಾನೆ ಸ್ಪೆಸಿಫಿಕ್ ರೈಡಿಂಗ್ ಗೇರ್ಸ್ ಬರುತ್ತೆ. ಹೌದು, ನೀವು ಅದನ್ನ ತಕೊಂಡು ಒಂದು ವೆಲ್ ಟ್ರೈನ್ಡ್ ಟ್ಯೂಟರ್ಸ್ ಕಡೆಯಿಂದ ನೀವು ಬೈಕ್ ರೇಸ್ ಮಾಡಿ, ಪ್ರೊಫೆಷನಲಿ ಮಾಡಬೇಕು ಅಂದ್ರೆ ಮಾಡಿ. ಎನ್ವಿರಾನ್ಮೆಂಟ್ ವಿಲ್ ಬಿ ಅಂಡರ್ ಕಂಟ್ರೋಲ್. ಇಲ್ಲಿ ರೋಡ್ಸ್ ಇದು ಕರೆಕ್ಟ್. ನೀವು ಹೈವೇ ಎರಡು ಕ್ಲಬ್ ಮಾಡಬೇಡಿ. ಬೈಕ್ ರೈಡ್ ಬಂದಾಗ ಬೈಕ್ ರೈಡ್ ಮಾಡಿ. ಅದರಲ್ಲಿ ಒಂದೇನಾಗತ್ತೆ ಅಂದ್ರೆ, ನೀವು ಗ್ರೂಪ್ ಅಲ್ಲಿ ಹೋಗ್ಬೋದು, ನೀವು ಸೋಲೋದಲ್ಲಿ ಹೋಗ್ಬೋದು. ಎರಡರಲ್ಲಿ ನಿಮ್ಗೆ ಏನೇ ಒಂಚೂರು ಮಿಸ್ಟೇಕ್ ಆದ್ರೂ ನಿಮಗ್ ಮಾತ್ರ ಏನಾದ್ರು ಅಪಘಾತ ಆದಾಗ ಏಟಾಗತ್ತೆ ಅಥವಾ ತೊಂದರೆ ಆಗತ್ತೆ ಅಂತಿಲ್ಲ, ನಿಮ್ಮಿಂದ ಬೇರೆಯವ್ರಿಗೂ ಸಹ ಆಗ್ಬೋದು. ಸೊ ಗ್ರೂಪ್ ಅಲ್ಲಿ ಇದ್ದಾಗ, ಈಗ ಮಧ್ಯದಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಈಗ 10ನೇ ಬೈಕ್ ಏನ್ ಹೋಗ್ತಿದೆ ಅವನಿಂದ ಏನಾದ್ರು ಒಂಚೂರು ಆಗ್ಬಾರ್ದು ಆಯ್ತು ಅಂದ್ರೆ, ಅಲ್ಲಿ ಹಿಂದೆ 20 ಬೈಕ್ಗೂ ಅದು ತೊಂದರೆ ಆಗತ್ತೆ. ದಿಸ್ ಇಸ್ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂದ್ರೆ, ಕಾಂಪಿಟೇಷನ್ ಕಂಪ್ಯಾರಿಸನ್ ಬಿಟ್ಬಿಡ್ಬೇಕು. ಈಗ 50 ಜನ ಹೋಗ್ತಿದೀವಿ ಅಂದ್ರೆ 50 ಜನದ್ದು ಒಂದೇ ಕೆಪಾಸಿಟಿ ಇರಲ್ಲ. ಐ ನಾಟ್ ಟಾಕಿಂಗ್ ವಿತ್ ದ ಬೈಕ್ ಕೆಪಾಸಿಟಿ, ನಾನು ಹೇಳ್ತಿರೋದು ರೈಡಿಂಗ್ ಕೆಪಾಸಿಟಿ ಇಸ್ ಆಲ್ಸೋ ಡಿಫರೆಂಟ್. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, he keeps traveling to Bangalore. 4 hours ಅಲ್ಲಿ ಮ್ಯಾಂಗ್ಳೂರ್ ಟು ಬೆಂಗಳೂರು ಬರ್ತಾನೆ.
he is not wrong. ಹಾ See, he is used to it. ಹೌದು Every corner of the road, every inch of the road, it's ಅವ್ನಿಗೆ ಪ್ರೋಗ್ರಾಮ್ ಆಗ್ಬಿಟ್ಟಿದೆ. ಸೊ ಅವ್ನಿಗೆ ಗೊತ್ತಿದೆ. ಈಗ ನಾಳೆ ದಿವಸ ನಾನು ಹೋಯ್ತು ಅಂದ್ರೆ ಐ ಮೇ ಟೇಕ್ 7 hours. ಐ ಆಮ್ ಆಲ್ಸೋ ನಾಟ್ ರಾಂಗ್. See, that is my comfort zone. ಎಸ್ ಸೊ ನಿಮ್ಮ ಕಂಫರ್ಟ್ ಝೋನ್ ಯಾವತ್ತಿದ್ರು ನಿಮ್ಮ ಸೇಫ್ಟಿ ಲೆವೆಲ್ ಒಳಗಡೆ ಇರಬೇಕು. ಅದನ್ನ ಮೀರಿ ನಿಮ್ಮ ಸೇಫ್ಟಿನ ರಿಸ್ಕ್ ಹಾಕಿ ನೀವು ಬೇಗ ಹೋಯ್ತು ಅಂದ್ರೆ ಏನ್ ಅಚೀವ್ ಮಾಡ್ತಿದ್ರ ಎಂಡ್ ಆಫ್ ದ ಡೇ. ಬಟ್ ಇಫ್ ಇನ್ ಕೇಸ್ ಸಮಥಿಂಗ್ ಗೋಸ್ ರಾಂಗ್, ಡೋಂಟ್ ಫರ್ಗೆಟ್ ದರ್ ಇಸ್ ಅ ಫ್ಯಾಮಿಲಿ ವೇಟಿಂಗ್ ಫಾರ್ ಯು. ಎಸ್ ಅಂಡ್ ನಿಮ್ ತರನೇ ಬೇರೆಯವರು ಓಡಾಡ್ತಿರ್ತಾರೆ. ಈಗ ನೋಡಿ ಇಂಡಿಯನ್ ರೋಡ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನಾವು ಮಂಗಳೂರಿಂದನೇ ತಗೋ, ಜಸ್ಟ್ ಅನ್ ಎಕ್ಸಾಂಪಲ್, ಈ ಕಡೆ ಹೈವೇಲ್ ಬರ್ತಿರ್ತೀವಿ, ಹಾಸನ ಆಗಿರ್ಬೋದು, ಎಲ್ಲ ಆಗಿರ್ಬೋದು, ಯಾರೋ ಒಬ್ಬ ಅಲ್ಲಿ ಲೋಕಲ್ ಇಟ್ಟಿರ್ತಾನೆ, ಅವ್ನು ಓಡಾಡ್ತಿರ್ತಾನೆ, ಅವ್ನಿಗೆ ಅವೆಲ್ಲ ಗೊತ್ತಿಲ್ಲ. ದಟ್ ಇಸ್ ಡೇ ಇನ್ ಡೇ ಔಟ್ ಜಾಬ್. ಒಂದೊಂದ್ಸಲ ಅವ್ನು ಇಂಡಿಕೇಟ್ ಹಾಗೆ ಸೈಡ್ ಬರ್ಬೋದು, ಅಥವಾ ಸುಮ್ಮನೆ ಮಿರರ್ ನೋಡ್ದೇನೆ ಬರ್ಬೋದು, ಅಥವಾ ಅವ್ನು ಯಾವ ಮೈಂಡ್ ಸೆಟ್ ಅಲ್ಲಿ ಓಡಿಸ್ತಿರ್ತಾನೆ ನಮಗೆ ಗೊತ್ತಿರಲ್ಲ. ಹೌದು ಈಗ ನೋಡಿ, ಈಗ 150 ಕೋಟಿ ಜನ ಇದ್ದಾರೆ ಇಂಡಿಯಾದಲ್ಲಿ ಅಂದ್ರೆ, ಯು ಕಾಂಟ್ ಟ್ರೈನ್ ಎವ್ರಿ ಸಿಂಗಲ್ ಪರ್ಸನ್ ಅಂಡ್ ಯು ಕಾಂಟ್ ಬ್ಲೇಮ್ ಹಿಮ್ ಆಲ್ಸೋ. ಎಂಡ್ ಆಫ್ ದ ಡೇ ಅಲ್ಲಿ ಅವ್ನ್ ಎಷ್ಟು ಮಿಸ್ಟೇಕ್ ಇದೆಯೋ, ಇಫ್ ಯು ಆರ್ ನಾಟ್ ಕಾನ್ಸಂಟ್ರೇಟಿಂಗ್ ಆನ್ ದ ರೋಡ್, ನಿಮ್ದು ಕೂಡ ಅಷ್ಟೇ ಮಿಸ್ಟೇಕ್ ಇದೆ. ಸೊ ವೆನ್ ಯು ಗೋ ಅಂಡ್ ಕ್ಲಾಶ್ ದಟ್ ಬೈಕ್ ಅಲ್ಲ, ಅವ್ನಿಗೂ ಡ್ಯಾಮೇಜ್ ಆಗ್ಬೋದು, ನಮಗೂ ಡ್ಯಾಮೇಜ್ ಆಗ್ಬೋದು, ಇಬ್ರಿಗೂ ಆಗ್ಬೋದು, ಯಾರು ಒಬ್ರಿಗೂ ಆಗ್ಬೋದು. ಬಟ್ ಇಬ್ರದ್ದು ಅಲ್ಲಿ ಮಿಸ್ಟೇಕ್ ಇದ್ದೇ ಇದೆ ಅಲ್ವಾ. ಸೊ ಕಂಪ್ಯಾರಿಸನ್ಗೆ ಹೋಗ್ಬೇಡಿ. ಅವ್ರು 4 hours ಅಲ್ಲಿ ಹೋಗಿದ್ದಾರೆ ಅಂದ್ರೆ ನಾನು 3.25 hours ಹೋಗ್ಬಿಟ್ಟು ಪ್ರೂವ್ ಮಾಡ್ತಾರೆ ನೆಕ್ಸ್ಟ್ ಇಯರ್ ಪ್ರೆಸಿಡೆಂಟ್ ನನಗೆ ಮೆಡಲ್ ಕೊಡಲ್ಲ. ಓನ್ಲಿ ಥಿಂಗ್ ಇಸ್ ಯು ಆರ್ ರಿಸ್ಕಿಂಗ್ ಯುವರ್ ಲೈಫ್ ಆರ್ ಯು ಆರ್ ನಾಟ್ ಅಚೀವಿಂಗ್ ಎನಿಥಿಂಗ್. ಅದ್ರ ಜೊತೆಲಿ ಇಂಡಿಯನ್ ರೋಡ್ಸ್ ಅಲ್ಲಿ ಇನ್ನೊಂದೇನು ಅಂತಂದ್ರೆ, ಯಾವಾಗ ನಾಯಿ ನುಗ್ಗುತ್ತೆ, ಏನ್ ಪ್ರಾಣಿ ನುಗ್ಗುತ್ತೆ ಅಂತ ಗೊತ್ತಿಲ್ಲ. ಖಂಡಿತ ಹೌದು. ಇಲ್ಲ ಅದು ನಮ್ಗೆ ಆಕ್ಚುಲಿ ವೆರಿ ರೀಸೆಂಟ್ಲಿ ನಮ್ಗೊಂದು ಎಕ್ಸ್ಪೀರಿಯನ್ಸ್ ಆಯ್ತು. ಬಟ್ ಥ್ಯಾಂಕ್ಫುಲಿ ಏನೋ ಪೀಪಲ್ ಆರ್ ಇನ್ ಕಾರ್, ಓಕೆ ಸೊ ಅದರಿಂದ ಪರವಾಗಿಲ್ಲ. ಅದೇ ಬೈಕ್ ಆಗಿದ್ರೆ ಐ ಹ್ಯಾಡ್ ನಮ್ಮ ರಿಲೇಟಿವ್ಸ್ ಅಲ್ಲೇ ಬೈಕ್ ಇಂದ ಬಿದ್ದು ಏಟಾಗಿ ದೇ ಲಾಸ್ಟ್ ಥಮ್ಸ್ ಅಂಡ್ ಫಿಂಗರ್ಸ್ ಅಂಡ್ ಆಲ್ ಆಫ್ ದಟ್. ಸೊ ಅದೊಂದಿದೆ. ಸೊ ಅದೊಂದು ಅಗೇನ್ ಯು ಹ್ಯಾವ್ ಟು ಬಿ ಕೇರ್ಫುಲ್. ನೀವು ಸೋಲೋ ರೈಡಾರು ಮಾಡಿ, ಇಲ್ಲ ನೀವು ಗ್ರೂಪ್ ರೈಡ್ಸಾರು ಮಾಡಿ, ಯು ಆಲ್ವೇಸ್ ಹ್ಯಾವ್ ಟು ಬಿ ವಿಜಿಲೆಂಟ್ ಆನ್ ರೋಡ್. ಯಾವ್ದು ಹೆಂಗೆ ಏನು ಅಂತ ಗೊತ್ತಾಗಲ್ಲ ನನಗೆ. ಸೊ ನಾನು ಯೂಶಲಿ ಅವ್ನು ಹೇಳ್ದಂಗೆ ಬೆಂಗಳೂರು ಮಾಡ್ತೀನಿ. ನನಗೆ ಪ್ರತಿಯೊಂದು ರೋಡಲ್ಲೂ ಐ ನೋ ಎಲ್ಲಿ ಹಳ್ಳ ಇದೆ, ಎಲ್ಲಿ. ಇವ್ರುಗಳು ಮಂಗ್ಳೂರಿಗೆ ಬಂದಾಗಲೂ ನಾನು ಹೇಳಿದ್ದೀನಿ, ನೋಡೋ ಈಗ ಸಕಲೇಶ್ಪುರದಿಂದ ಒಂದು 13 ಕಿಲೋಮೀಟರ್ ದೂರದಲ್ಲಿ ಕೆಲಸ ನಡೀತಾ ಇದೆ, ಅದು ಹೋದ ತಕ್ಷಣ ಫುಲ್ ರೋಡ್ ಹಾಳಾಗೋಗಿದೆ. ಅದು ಗೊತ್ತಿಲ್ಲದೇನೆ ನೀವು ರೀಸೆಂಟ್ ಆಗಿ ನೋಡಿರ್ಬೋದು ಯೂಟ್ಯೂಬಲ್ಲೋ ಇಲ್ಲ ಇನ್ಸ್ಟಾಗ್ರಾಮಲ್ಲಿ 4-5 ಗಾಡಿಗಳು ಬಂಪರ್ಗಳೇ ಕಿತ್ತೋಗ್ಬಿಟ್ಟಿದ್ದಾವೆ. ಸೊ ಐ ಹ್ಯಾವ್ ಇನ್ಸ್ಟ್ರಕ್ಟೆಡ್ ದಮ್ ದಟ್ ನೀವು ಆ ಕಡೆ ರೋಡ್ಗೆ ಹೋದ್ರೆ ಇಲ್ಲಿ ಸ್ಲೋ ಮಾಡ್ಕೊಳ್ಳಿ, ಎಸ್ಪೆಷಲಿ ಒಂದು ಬ್ಲೈಂಡ್ ಕರ್ವ್ ಆದ್ಮೇಲೆ ಅಂತ. ಆಬ್ವಿಯಸ್ಲಿ ನೌ ದ ರೋಡ್ಸ್ ಆರ್ ಬೆಟರ್. ಸೊ ನನಗೆ ಅದೊಂದು ಒಂಥರ ಇಟ್ಸ್ ಎಚ್ಡ್, ನನಗೆ ಕೂತ್ಬಿಟ್ಟಿದೆ. ನನಗೆ ಎಲ್ಲಿ ಎಷ್ಟು ದೂರದಲ್ಲಿ ಹಳ್ಳ ಇದೆ ಅಂತನೂ ಹಂಗೆ ಒಂಥರ. ಬಟ್ ಅದು ಆ ಎಕ್ಸ್ಪೀರಿಯನ್ಸ್ ಆಗ್ಬೇಕಂತಂದ್ರೆ ನೀವು ಅದು ಸ್ಟಾರ್ಟಿಂಗ್ ಅಲ್ಲಿ ನೀವು ಅಲ್ಲಿ ಆ ಸ್ಲೋಪ್ ತಗೊಂತಿದ್ದೆ ಅಲ್ವಾ. ಸೊ ಸೋಲೋ ರೈಡ್ಸ್ ಅಲ್ಲಿ ಅದೊಂದು ಯು ಟು ಬಿ ವೆರಿ ವೆರಿ ಕೇರ್ಫುಲ್ ಇನ್ ಟರ್ಮ್ಸ್ ಆಫ್ ನೋನ್ ರೋಡ್ಸ್ ಆಗಲಿ ಅನ್ನೋನ್ ರೋಡ್ಸ್ ಆಗಲಿ. ಯು ಆಲ್ವೇಸ್ ಹ್ಯಾವ್ ಟು ಬಿ ವೆರಿ ವೆರಿ ವಿಜಿಲೆಂಟ್. ಗೊತ್ತಿಲ್ಲದೆ ಇರೋ ರೋಡು ಯು ಶುಡ್ ಬಿ ಮೋರ್ ವಿಜಿಲೆಂಟ್ ಅಷ್ಟೇ. ಇವನು ರೀಸೆಂಟ್ಲಿ ಸೋಲೋ ರೈಡ್ ಮಾಡ್ದ. ಐ ಥಿಂಕ್ ಈ ವೆಂಟ್ ಟು ಮುಂಬೈ ಎಲ್ಲ ಮಾಡ್ದ. ಸರ್ ಇವಾಗ ಲಾಂಗ್ ರೈಡ್ಸ್ ಅಲ್ಲಿ ಒನ್ ಇಸ್ ಪ್ಲಾನ್ ಮಾಡ್ಕೋಬೇಕು ಮುಂಚೆನೆ, 2 days ಮುಂಚೆನೆ ನೀನು ಡಿಸೈಡ್ ಮಾಡ್ಬೇಕು. ಬ್ಯಾಂಗ್ಳೂರಿಂದ ಉಡುಪಿ ಒಂದಿನ ಮಾಡ್ತೀನಿ ಅಷ್ಟೇ, ಅದಾದ್ಮೇಲೆ ನಥಿಂಗ್, ದಟ್ಸ್ ಇಟ್. ಹೌ ಮೆನಿ ಕಿಲೋಮೀಟರ್ ಅಂತ ಡಿಸೈಡ್ ಮಾಡ್ತೀರಾ, ಅಥವಾ ಹೌ ಮೆನಿ ಕಿಲೋಮೀಟರ್ಸ್ ಆರ್ ನಿಮ್ದು ಎಲ್ಲಿ ಸ್ಟಾಪ್ ಕರೆಕ್ಟ್ ಆಗಿರುತ್ತೆ, ವೇರ್ ವಿಲ್ ಬಿ ಸೇಫ್ ಟು ಸ್ಟೇ ಓವರ್ ನೈಟ್, ಅದ್ ನೋಡ್ಕೋಬೇಕು. ಇವಾಗ ಹೈವೇ ಅಲ್ಲಿ ಸ್ಟೇ ಮಾಡೋದು ನಾಟ್ ಸೊ ಸೇಫ್, ಸಿಟಿಯಲ್ಲಿ ಹೋಗಿ ಸ್ಟೇ ಮಾಡೋದು ಇಸ್ ಬೆಟರ್. ಸೊ ನೀವು ಸಿಟಿ ಟು ಸಿಟಿ ಒಂದಿನ ಪ್ಲಾನ್ ಮಾಡಿ ಅಷ್ಟೇ. ಸೊ ಇಫ್ ಯು ಆರ್ ಕಂಫರ್ಟಬಲ್ ವಿತ್ 500 kilometers, ಡೂ ಓನ್ಲಿ 400 kilometers per day. ಅದೇ ಸೊ ನಿಮ್ ಕಂಫರ್ಟ್ ಝೋನ್ ಅಲ್ಲಿ ಇರಬೇಕು. ಸ್ಪೀಡು ಹಂಗೆ, ಇಫ್ ಯೋರ್ ಬೈಕ್ ಕ್ಯಾನ್ ಗೋ 200, ಇಟ್ ಡಸ್ ನಾಟ್ ಮ್ಯಾಟರ್. ಇವಾಗ ನಿಮ್ ಕಂಫರ್ಟ್ ಇಸ್ 80, ಯು ಗೋ ಅಟ್ 60. ನೀವು 60 ಇಲ್ಲ 60 ಅಲ್ಲೇ ಹೋಗಿ. ನೀವು ಮುಂದೆ ಹೋಗಿ ಏನು ಅವಾರ್ಡ್ ಸಿಗಲ್ಲ. ಅವ್ರು ಹೇಳ್ದಂಗೆ ಗ್ರೂಪ್ ಅಲ್ಲಿ ಹೋದಾಗ ಅವ್ರು ಅದೇ ಹೇಳ್ತಾರೆ, ಯಾರು ಫಸ್ಟ್ ಹೋಗ್ತಾರೆ ಅವ್ರು ಬ್ರೇಕ್ಫಾಸ್ಟ್ ಸ್ಪಾನ್ಸರ್ ಮಾಡ್ತಾರೆ, ಅವ್ರು ಊಟ ಸ್ಪಾನ್ಸರ್ ಮಾಡ್ತಾರೆ ಅಂತ. ಸೊ ದಟ್ keeps that's a way of checking. So ಅದೊಂದು ಗ್ರೂಪ್ ಒಂದು ಒಳ್ಳೆ ಸೈನ್. ಸೊ ದೇ ಹ್ಯಾವ್ ದಟ್ ಮೆಂಟಾಲಿಟಿ ಆಫ್ ಕೀಪಿಂಗ್ ಎವ್ರಿವನ್ ಸೇಫ್. ಇವಾಗ ಸೇಫ್ಟಿ ಇಸ್ ಮೋರ್ ಇಂಪಾರ್ಟೆಂಟ್. ನೀವು ರೋಡಲ್ಲಿ ನೋಡಿರ್ತೀರ ಹೈವೇ ಅಲ್ಲಿ ಎಷ್ಟೊಂದು ಬೋರ್ಡ್ಸ್ ಇರುತ್ತೆ, ದೇ ಆಲ್ ಪುಟ್ ವೆರಿ ನೈಸ್ ಸ್ಲೋಗನ್ಸ್, ಬಟ್ ಅದನ್ನ ಫಾಲೋ ಮಾಡಬೇಕು. ಇವಾಗ ನಿಮ್ ಕಂಫರ್ಟ್ ಅಲ್ಲಿ ಇಲ್ಲ, ಸೊ ಇಫ್ ನಿಮ್ಗೆ ಆಚೆ ಊಟ ನಿಮ್ಗೆ ಸೆಟ್ ಆಗಲ್ಲ, ಯು ಟೇಕ್ ಸಮ್ ಫುಡ್ ಆನ್ ಯರ್ ಓನ್ ಇನ್ ಯರ್ ಬ್ಯಾಕ್ ಪ್ಯಾಕ್ ತಗೊಂಡಾಗ ಟೇಕ್ ವಾಟರ್, ಟೇಕ್ ಫುಡ್, ಟೇಕ್ ಪವರ್ ಬ್ಯಾಂಕ್, ಫೋನ್ ಚಾರ್ಜ್ ಇರಬೇಕು, ಬಿಕಾಸ್ ಯು ವಾಂಟ್ ಮ್ಯಾಪ್. ಇವಾಗ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಮಾಡ್ಬೇಕು, ಬೇಕೇ ಬೇಕು. ಸೊ ಹೈವೇ ಅಲ್ಲಿ ದಟ್ ಇಸ್ ಒನ್ ಥಿಂಗ್. ಸೆಕೆಂಡ್ ಇಸ್, ನಿಮ್ಗೆ ಹೈವೇ ಅಲ್ಲಿ ನಿಲ್ಸಕ್ ಇಷ್ಟ ಇಲ್ಲ ಅಂದ್ರೆ ಗೋ ಟು ದ ನಿಯರೆಸ್ಟ್ ಸಿಟಿ, ಗೋ ಟು ದ ನಿಯರೆಸ್ಟ್ ಟೌನ್. ನೀವು ನೋಡಿ, ಅದ್ ಮುಂಚೆನೆ ನೀವು ಬಿಫೋರ್ ಸ್ಟಾರ್ಟಿಂಗ್ ರೈಡ್ ಯು ಚೆಕ್, ಓಕೆ ಈ ಸಿಟಿಯಲ್ಲಿ
ಈ ಜಾಗ ಚೆನ್ನಾಗಿದೆ, ರಿವ್ಯೂಸ್ ಚೆನ್ನಾಗಿದೆ, ನಾನು ಇಲ್ಲಿ ಹೋಗ್ತೀನಿ ಅಂತ. ಇವಾಗ ವಿ ಕ್ಯಾನ್ ಚೆಕ್ ಎವ್ರಿಥಿಂಗ್ ಅಲ್ವಾ ಸರ್. ಸೊ ವಿ ಶುಡ್ ಅದನ್ನ ಮಾಡಲೇಬೇಕು. ಸೊ ಪ್ಲಾನ್ ಯೋರ್ ರೈಡ್ಸ್, ಪ್ಲಾನ್ ಯೋರ್ ಸ್ಟಾಪ್ ಎವ್ರಿ 2 hours. ನಿಮ್ಮದು ದೇರ್ ಇಸ್ ನೋ ಒನ್ ಹೂಸ್ ಕೆಪಾಸಿಟಿ ಇಸ್ ಮೋರ್ ದೆನ್ 1.5 2 hours. ನೀವು ನಿಲ್ಲಿಸಲೇಬೇಕು. ಬಿಕಾಸ್ ಯುವರ್ ಮೈಂಡ್, ಯುವರ್ ಬಾಡಿ ವಿಲ್ ಆಸ್ಕ್ ಫಾರ್ ದಟ್. ಇವಾಗ ನೀವು ಓಡ್ತಾ ಹೋಗಿ ಇನ್ನೊಂದು 1 hour ಹೋಗೋದಾ, ಇಲ್ಲಿ ಹೋಗಿ ನಿಲ್ಸೋದಾ? ಇಲ್ಲ, ಬೇಡ. ಪ್ಲಾನ್ ಆಗಿದೆ, ಪ್ಲಾನೆಟ್ ಮ್ಯಾಪಲ್ಲಿ ಹಾಕೊಳ್ಳಿ ಆ ಸ್ಟಾಪ್ಸ್. ಇವನ್ ಗ್ರೂಪ್ ರೈಡ್ಸ್ ಹೋದ್ರೆ ಅವರೇ ಅವ್ರನ್ನ ನೋಡ್ಬಿಡ್ತಾರೆ. ಕರೆಕ್ಟ್. ಎವ್ರಿ 1 hour ಅಥವಾ 1.5 hour ಆದ್ಮೇಲೆ ಒಂದು ಸ್ಟಾಪ್ ತಗೊಂಡು ಅಲ್ಲೆಲ್ಲರೂ ವಿ ಜನರಲಿ ಡೂ. ನಮ್ಗೆ ಅದೊಂದಿದೆ, ಮ್ಯಾಕ್ಸಿಮಮ್ ಅಂದ್ರೆ ಅಪ್ ಟು 2 hours ಓಡಿಸ್ಬೋದು, ಎಸ್ಪೆಷಲಿ ಇನ್ ದ ಮಾರ್ನಿಂಗ್. ಯಾಕಂದ್ರೆ ನಿಮಗೆ ವೆದರ್ ಎಲ್ಲ ಕಂಟ್ರೋಲ್ ಅಲ್ಲಿರುತ್ತೆ, ಸೊ ಯು ಡೋಂಟ್ ಫೀಲ್ ದಟ್ ಫಟೀಗ್ ಫಾಸ್ಟರ್. ಎಸ್ಪೆಷಲಿ ನೀವು ಬಿಸಿಲಲ್ಲಿ ಓಡಿಸ್ಬೇಕಾದ್ರೆ ಅವಾಗ ಬೇಗ ಸುಸ್ತಾಗುತ್ತೆ, ಯಾಕಂದ್ರೆ ನಾವು ರೈಡಿಂಗ್ ಗೇರ್ಸ್ ಹಾಕಿರ್ತೀವಿ, ಬೆವರ್ತೀವಿ, ಡಿಹೈಡ್ರೇಷನ್ ಆಗುತ್ತೆ. ಐ ಥಿಂಕ್ ದಟ್ ಈಸ್ ದ ಬಿಗ್ಗೆಸ್ಟ್ ಕಲ್ಪ್ರಿಟ್ ಇನ್ ಟರ್ಮ್ಸ್ ಆಫ್ ಡಿಹೈಡ್ರೇಷನ್. ನಾವು ನೋಡ್ಕೊಳ್ಳಲ್ಲ, ಆಯ್ತಾ? 1 ನಿಮಿಷ ನಿಂತು ಒಂದು ಗುಟ್ಕು ನೀರು ಕುಡಿದ್ರು ಸಾಕು ನಮಗೆ. ದಟ್ ಈಸ್ ಇಂಪಾರ್ಟೆಂಟ್. ಸೊ ತುಂಬ ಜನ ಅದನ್ನು ಅವಾಯ್ಡ್ ಮಾಡ್ತಾರೆ. ನಾನು ಇವನ್ 4 hours ನಾನು ಮಂಗ್ಳೂರ್ಗೆ ಹೋಗ್ತೀನಿ, ಬಟ್ 4 hours ಅಲ್ಲಿ ಹೋದ್ರು ನಾನು ಒಂದು ಕಡೆ ನಿಲ್ಲಿಸ್ಬಿಟ್ಟು ಟೀ ಕುಡಿದು ನೀರಾಗೆ ಆರಾಮಾಗಿ ನೀರು ಕುಡ್ಕೊಂಡು ಆಮೇಲೆ ಹೊರಡು 15 ನಿಮಿಷ ಐ ಸ್ಪೆಂಡ್ ಆನ್ ಮೈ ಸೆಲ್ಫ್. ದರ್ ಇಸ್ ನಥಿಂಗ್ ರಾಂಗ್ ಇನ್ ಸ್ಪೆಂಡಿಂಗ್ ಆನ್ ದಟ್. ನೆಕ್ಸ್ಟ್ ಸ್ಟಾಪ್ ನಾನು ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಮತ್ತೆ ನಿಲ್ಲಿಸಿ ಒಂದು 10 ಸೆಕೆಂಡ್ 20 ಸೆಕೆಂಡ್ ಬ್ರೇಕ್ ತಗೊಂಡು ನೀರು ಕುಡಿದ್ರೆ ಬೇಕಾದಷ್ಟಾಯ್ತು. ಸೊ ದಟ್ ಈಸ್ ಸಮಥಿಂಗ್ ದಟ್ ಐ ಥಿಂಕ್ ಮೈಂಡ್ ವಿಲ್ ಬಿ ರಿಲ್ಯಾಕ್ಸ್ಡ್. ಅಡ್ರೆನಲಿನ್ ರಶ್ ಇರುತ್ತೆ. ನಾವು ಯೂಶಲಿ ಏನ್ ಮಾಡ್ತೀವಿ, ವಾಪಸ್ ಬರ್ಬೇಕಾದ್ರೆ ಈಗ ನೆಲಮಂಗಲ ಮೇಲೆ ಬಂತು ಅಂದ್ರೆ ನೆಲಮಂಗಲ ಟೋಲ್ ಹತ್ರ ನಿಲ್ಲಿಸ್ತೀವಿ. ಯಾಕಂದ್ರೆ ಏನಾಗುತ್ತೆ, ವಿ ಆರ್ ಇನ್ ಅ ಪೇಸ್. ಸಿಟಿಗೆ ಬಂದ ತಕ್ಷಣ ದಟ್ ರೆಡ್ಯೂಸಸ್. ಸೊ ಯು ಹ್ಯಾವ್ ಟು ಕೂಲ್ ಡೌನ್ ಯುವರ್ ಅಡ್ರೆನಲಿನ್. ನೀವು ಅದೇ 80 ಸ್ಪೀಡಲ್ಲಿ ಹೋಗ್ತೀನಿ, ನಾನು ಬೆಂಗಳೂರಲ್ಲಿ ಹೊಡಿತೀನಿ ಒಳಗಡೆ ಅಂದರೆ ಯು ವಿಲ್ ಡೂ ಜಿಗ್‌ಜ್ಯಾಗ್ ರೈಡಿಂಗ್, ಇಟ್ಸ್ ನಾಟ್ ಸೇಫ್ ಫಾರ್ ಯು. ಸೊ ನಾವೇನು ಮಾಡ್ತೀವಿ, ಒಂದು ಕಡೆ ಬಂದು ಸ್ಟಾಪ್ ಮಾಡಿ ಅಲ್ಲಿ ಎಲ್ಲರಿಗೂ ಒಂದು ಸ್ವಲ್ಪ ಕೂಲ್ ಡೌನ್ ಕೊಟ್ಬಿಟ್ಟು ಸ್ವಲ್ಪ ಇಳಿಬೇಕು. ಅದು ಕಂಟಿನ್ಯೂಸ್ ಓಡಿಸಿರ್ತೀವಲ್ಲ, ಸೊ ಅಡ್ರೆನಲಿನ್ ಇಳಿದ್ಮೇಲೆ ದೆನ್ ವಿ ಟೆಲ್ ಪೀಪಲ್ ಆರಾಮಾಗಿ ಹೋಗಿ, ದೆನ್ ಫ್ರಮ್ ದೇರ್ ಡಿಸ್ಪರ್ಸ್. ಎಲ್ಲ ಆಮೇಲೆ ಆರಾಮಾಗಿ ಹೋಗ್ತಾರೆ, ಮೆಸೇಜ್ ಹಾಕ್ತಾರೆ ದಟ್ ವಿ ರೀಚ್ಡ್ ಹೋಮ್ ಅಂತ. ನೆಕ್ಸ್ಟ್ ಕಮಿಂಗ್ ಟು ಬಿಫೋರ್ ಗೋಯಿಂಗ್ ರೈಡ್ಸ್, ಮೆಕ್ಯಾನಿಕಲ್ ಥಿಂಗ್ಸಿಗೆ ಬರೋದಾದ್ರೆ ನಾವು ಏನೇನು ಇವಾಗ ಸರ್ವಿಸ್ ಮಾಡಿಸ್ಬೇಕು, ಟೈರ್ಸು, ಚೈನ್ಸ್ ನೋಡ್ಕೋಬೇಕು, ಫ್ಲೂಯಿಡ್ಸ್ ಏನೇನಿದೆ ಅನ್ನೋದು, ಇದೆಲ್ಲದನ್ನು ಚೆಕ್ ಮಾಡ್ಕೋಬೇಕಂದ್ರೆ ಏನೇನು ಚೆಕ್ ಮಾಡ್ಕೋಬೇಕು ಇದರಲ್ಲಿ? ಒಂದು ಜನರಲ್ ಚೆಕ್ ಲಿಸ್ಟ್ ಇರುತ್ತೆ ಸರ್, ಬೇಸಿಕಲಿ ಬಿಫೋರ್ ಗೋಯಿಂಗ್ ಎನಿ ರೈಡಿಂಗ್. ಗ್ರೂಪ್ ರೈಡಿಂಗ್ ಹೋಗುತ್ತೆ, ಗ್ರೂಪ್ ರೈಡ್ ನಾವು ಅದನ್ನ ಪಬ್ಲಿಷ್ ಮಾಡ್ಬಿಡ್ತೀವಿ, ಆ ರೈಡ್ ಐಟನರಿ ಜೊತೆನೆ ಮಾಡ್ಬಿಡ್ತೀವಿ. ಹೌದು. ಬೇಸಿಕ್ ಚೆಕ್ ಅಂದ್ರೆ ನೀವು ಪೆಟ್ರೋಲ್ ಏನಿದೆ, ನೀವು ಫುಲ್ ಟ್ಯಾಂಕ್ ಅಥವಾ ಏನ್ ಮಾಡ್ತೀರಾ, ರಿಕ್ವೈರ್ಡ್ ಕ್ವಾಂಟಿಟಿ ಆಫ್ ಫ್ಯೂಯಲ್ ಅದನ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಂಜಿನ್ ಆಯಿಲ್ ಕೆಪಾಸಿಟಿ ಏನಿದೆ ಅಂತ ನೋಡ್ಕೊಳ್ಳಿ. ಯಾಕಂದ್ರೆ ನಾವು ಸರ್ವಿಸ್ ಕೊಟ್ಮೇಲೆ ಹೇಳ್ತಾರೆ 10,000 kilometers ವರ್ಗು ನೀವು ಅದನ್ನ ಓಡಿಸ್ಬೋದು ಅಂತ. ಡ್ಯೂ ಟು ವೇರ್ ಅಂಡ್ ಟೇರ್ ಅದು ವೇರಿಯೇಷನ್ ಆಗಿರುತ್ತೆ. ಈಗ ಎಲ್ಲೋ ಒಂದು ಮೈನರ್ ಕ್ರ್ಯಾಕ್ ಇದ್ದು ಅಲ್ಲಿಂದ ಕೂಡ ಲೀಕ್ ಆಗಿತ್ತು ಅಂದ್ರೆ, ಇದು ಆಕ್ಚುಲಿ ಒಂದು ಇನ್ಸ್ಟೆನ್ಸ್ ರೀಸೆಂಟ್ ಆಗಿ ಮಂಗಳೂರಿನ ಬರ್ಬೇಕಾದ್ರೆ ನಮ್ಮ ಒಬ್ಬ ರೈಡರ್ ಜೊತೆ ಆಗಿದ್ದು. ಅವ್ರ ಪಾಪ ಸರ್ವಿಸ್ ಕೊಟ್ಟಿದ್ದಾರೆ, ಅಲ್ಲಿ ಬೇರೆ ಕಂಪ್ನಿ ಗಾಡಿ ಯಾವುದೋ ಒಂದು, ಅವರು ಇಂಜಿನ್ ಆಯಿಲ್ ಕೂಡ ಚೇಂಜ್ ಮಾಡಿದ್ದಾರೆ. ಬಟ್ ಅದು ಎಲ್ಲಿ ಲೀಕ್ ಆಯ್ತು ಏನಾಯ್ತು ಅಂತ ನಮಗ್ ಗೊತ್ತಿಲ್ಲ. ಸೊ ಒಂದು ಫಂಕ್ಷನ್ಗೆ ಹೋಗಿದ್ವಿ, ಆಕ್ಚುಲಿ ಇವ್ರ ಮನೆ ಫಂಕ್ಷನ್ಗೆ ಹೋಗಿದ್ವಿ. ಸೊ ವಾಪಸ್ ಬರ್ತಿದ್ವಿ ನೈಟ್ ಅರೌಂಡ್ 11:30 ಸಮ್ವೇರ್, ಸಕಲೇಶ್ಪುರ ದಾಟ ಹಾಸನ ಬರ್ತಿದ್ದಂಗೆ ಗಾಡಿ ಸ್ಟಾಪ್ ಆಯ್ತು. ಮತ್ತೆ ಸ್ಟಾರ್ಟ್ ಆಗಿಲ್ಲ. ಆಮೇಲೆ ಮತ್ತೆ ಏನೇನೋ ಮಾಡಿ ನಾವು ತಗೊಂಡು ಅಲ್ಲಿಂದ ಒಂಚೂರು ಮುಂದೆ ಬಂದ್ರೆ ಈ ಟಿ ಬೇಗೂರ್ ಅಂತಾನೂ ಬರುತ್ತೆ, ಅಲ್ಲಿಗೆ ಕೈಲಾಶ್ ಪರ್ಬತ್, A to B ಎಲ್ಲ ಬರುತ್ತೆ. ಅಲ್ಲಿ ನಿಲ್ಸಿ ಊಟ ಮಾಡಿ ನೋಡಿದ್ವಿ. ಅಲ್ಲಿ ಮತ್ತೆ ಸುತ್ತಮುತ್ತನೂ ಎಲ್ಲ ನೋಡಿದ್ವಿ. ನಾವು ಕೊನೆಗೆ ಇಂಜಿನ್ ಆಯಿಲ್ ತಗೊಂಡ್ಬಂದು ಅಲ್ಲೆಲ್ಲೋ ರಾತ್ರಿ 12:30 1 ಗಂಟೆಲಿ ಹೋಗಿ ಅದನ್ನ ಬಿಚ್ಚಕ್ಕೆ ಟೂಲ್ಸ್ ಇಲ್ಲ, ಸಿಕ್ತಾ ಇಂಜಿನ್ ಆಯಿಲ್ ಸಿಕ್ತು. ಅಲ್ಲಿ ಹೊರಗಡೆ ಹೋಗಿ ಯಾವ್ದೋ ಒಂದು ಗ್ಯಾರೇಜ್ ಮಲಗಿದ್ದವ್ರನ್ನ ಎಬ್ಸಿ ಟೂಲ್ ತಗೊಂಡ್ ಬಂದು ಅದನ್ನೆಲ್ಲ ಏನೋ ಮಾಡಿ. ನಾರ್ಮಲಿ ನಾವು ಬೈಕ್ ರೈಡ್ ಅಂತ ಹೋದಾಗ ವಿ ವಿಲ್ ಹ್ಯಾವ್ ಆಲ್ ದ ಟೂಲ್ಸ್ ಇಟ್ಕೊಂಡು. ಅವತ್ತು ನಾವೊಂದು ಫ್ಯಾಮಿಲಿ ಫಂಕ್ಷನ್ಗೆ ಅಂತ ಹೋಗಿದ್ವಿ. ಸೊ ಎಲ್ಲರೂ ಕಾರಲ್ಲಿ ಇದ್ರು, ಏನೋ ಒಂದ್ 2-3 ಜನ ಮಾತ್ರ ಬೈಕಲ್ಲಿ ಬಂದಿದ್ದು. ಸೊ ನಮ್ಮ ಹತ್ರ ಬೈಕ್ ರಿಲೇಟೆಡ್ ಟೂಲ್ಸ್ ಯಾವ್ದು ಅಷ್ಟು ಇರ್ಲಿಲ್ಲ. ಮತ್ತೆ ಟೂಲ್ಸ್ ಇದ್ರೂ ಅದು ಇಂಜಿನ್ ಆಯಿಲ್ ನೀವೇನು ಸ್ಪೆಸಿಫಿಕ್ ಟಿ ಬಾರ್ ಬರುತ್ತೆ, 1 ನಂಬರ್ 12 14 ಏನೋ ಬರುತ್ತೆ, ಅದನ್ನ ಹಾಕಿ ಅವ್ರು ತೆಗಿತಾರೆ. ಆ ಟೂಲೇ ಬೇಕಿತ್ತು ನಮ್ಗೆ. ಅದನ್ನ ಹೋಗಿ ತಂದು ಏನೇ ಮಾಡಿದ್ರೆ ಕೇಳೋದೇನೋ ಕ್ರ್ಯಾಂಕ್ ಏನೋ ಇದಾಗಿದೆ, ನಾವು ಇಂಜಿನ್ ಆಯಿಲ್ ಹಾಕಿದ್ರು ಮೇಲಿಂದ ಲೀಕ್ ಆಗ್ತಿತ್ತು. ರಾತ್ರಿ 2 ಗಂಟೆ ಅನ್ಕೊಳ್ತೀನಿ, 2 ಗಂಟೆ 2 ಕಾಲಲ್ಲಿ ಇನ್ನೊಬ್ಬ ಬೈಕ್ ಮೇಲೆ ಕೂತ್ಕೊಂಡು ಆ ಬೈಕ್ ನ ನಾವು ಆಲ್ಮೋಸ್ಟ್ 60 kilometers ನೈಟ್ ಬೆಂಗಳೂರು ಮಂಗಳೂರು ಹೈವೇನಲ್ಲಿ ಟೋ ಮಾಡ್ಕೊಂಡ್ ಬಂದಿದ್ದೀವಿ. ಟೋ ಮಾಡ್ಕೊಂಡು ಯಾವ್ದೋ ಒಂದು ಲಗೇಜ್ ಗಾಡಿ ಹುಡುಕಿ ಅವ್ರ ಹತ್ರ ಮಾತಾಡಿ ಆ ಲಗೇಜ್ ಗಾಡಿಗೆ ಹಾಕಿ ಅವ್ರನ್ನು ಕೂರಿಸಿ ಅಲ್ಲಿಂದ ಬೆಂಗಳೂರಿಗೆ ಕರೆಸಿ. ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಬಟ್ ಏನಂದ್ರೆ ಅದನ್ನ ನಾನು ಫಸ್ಟ್ ಸ್ವಲ್ಪ ಚೆಕ್ ಮಾಡ್ಕೊಂಡು ಇದ್ದಿದ್ರೆ ಅದನ್ನ ಅವಾಯ್ಡ್ ಮಾಡ್ಬೋದು. ಹಾರ್ಡ್ ಲರ್ನಿಂಗ್ ನ ಅವಾಯ್ಡ್ ಮಾಡಬಹುದಾಗಿತ್ತು ಅದಕ್ಕೆ. ಸೊ ಜನರಲಿ ದಿ ಅದರ್ ಥಿಂಗ್ ಇಸ್, ಈಗ ಫಾರ್ ಎಕ್ಸಾಂಪಲ್ ನೀವು ಗ್ರೂಪ್ ರೈಡ್ಸ್ ಅಲ್ಲಿ ಆಬ್ವಿಯಸ್ಲಿ ನಾವು ಹೇಳ್ಬಿಡ್ತೀವಿ ಈ ತರ ಇದೆ, ದಯವಿಟ್ಟು ಒಂದು ಡಿಪೆಂಡ್ ಆನ್ ವಾಟ್. ಈಗ ಸುಮಾರು ಇವಾಗ ಎಲ್ಲ ಟ್ಯೂಬ್ಲೆಸ್ ಇರುತ್ತೆ, ಅಟ್ಲೀಸ್ಟ್ ಪಂಚರ್ ಕಿಟ್ ನಮ್ಮ ಇಬ್ಬರಲ್ಲಿ ಯಾರು ಒಬ್ಬರ ಹತ್ರ ಇದ್ದೇ ಇರುತ್ತೆ. ಇಲ್ಲ ಅಂದ್ರೆ ಟ್ಯೂಬ್ ಇದ್ರೆ ಟ್ಯೂಬು ತರ್ತೀವಿ ನಾವೇ, ಆಮೇಲೆ ಕೇಬಲ್ ಇರುತ್ತೆ. ಬಟ್ ಸಮ್ಟೈಮ್ಸ್
ಸ್ವಲ್ಪ ಲಾಂಗ್ ರೈಡ್ ಇತ್ತು, ಈಗ ಮಲ್ಟಿಪಲ್ ಡೇ ರೈಡ್ ಇತ್ತು ಅಂದ್ರೆ ದೆನ್ ವಿ ಟೆಲ್ ಪೀಪಲ್, ನೀವು ನಿಮ್ಮ ಗಾಡಿಗೆ ನಿಮ್ಗೆ ಏನು ಸ್ಪೇರ್ಸ್ ಬೇಕು ತೊಗೊಂಬನ್ನಿ. ನಮ್ಮ ಹತ್ರ ಇರುತ್ತೆ, ಬಟ್ ಹೇಳೋಕ್ಕಾಗಲ್ಲ. ಈಗ ಒಂದೇ ಗಾಡಿ ಇಲ್ಲ, ಈಗ ಒಂದು ಟ್ಯೂಬ್ ಇತ್ತು, 2 ಗಾಡಿ ಪಂಚರ್ ಆಯಿತು ಅಂದ್ರೆ ಏನು ಮಾಡೋಣ ಅಲ್ವಾ? ಸೊ ಆ ಥರ ಮಾಡ್ತೀವಿ. ಬಟ್ ಆನ್ ಸೋಲೋ ರೈಡ್ಸ್ ದಿಸ್ ಇಸ್ ಸಮಥಿಂಗ್ ದಟ್ ಐ ಡು. ಸೋಲೋ ರೈಡ್ಸಲ್ಲಿ ನಾನೇನು ಮಾಡ್ತೀನಿ, ಈಗ ಮಲ್ಟಿಪಲ್ ಡೇ ರೈಡ್ ಆಯಿತಾ, ಮಲ್ಟಿಪಲ್ ಡೇ ರೈಡ್ ಆಯಿತು ಅಂದರೆ ಗಾಡಿ ತೊಗೊಂಡು ಹೋಗೋದು. ಈಗ ಆರಿಗೆ ಹೋದರೆ ಈಗ ರಾಯಲ್ ಎನ್ಫೀಲ್ಡಲ್ಲಿ ಅವ್ರದ್ದೊಂದು ಚೆಕ್ ಲಿಸ್ಟ್ ಇದೆ, 10 ಪಾಯಿಂಟ್ ಚೆಕ್ ಲಿಸ್ಟ್ ಅಂತ ಏನೋ ಹೇಳ್ತಾರೆ. ಅವರೇ ಎಲ್ಲ ಚೆಕ್ ಮಾಡ್ತಾರೆ. ಇಟ್ಸ್ ಅ ವೆರಿ ನಾಮಿನಲ್ ರೈಟ್ ದಟ್ ಯು ಪೇ. ಸೊ ಅವರೇ ನಿಮಗೆ ಕೇಬಲು, ಇಂಜಿನ್ ಆಯಿಲು, ಬ್ರೇಕು, ಪ್ಯಾಡ್ಸು ಎಲ್ಲ ಚೆಕ್ ಮಾಡ್ತಾರೆ. ಸರ್ವಿಸ್ ಸೆಂಟರ್ಗೆ ಹೋಗಿ ಅವ್ರಿಗೆ ಹೇಳಿದ್ರೆ 10 ಪಾಯಿಂಟ್ ಚೆಕ್ ಮಾಡಿ ಅಂದರೆ ಮಾಡ್ತಾರೆ ಅವರು. ಅಷ್ಟೇ. ಸೊ ದಟ್ ಯು ಕ್ಯಾನ್ ಡು. ಬೇಸಿಕ್ ನೆಸೆಸಿಟಿ ಏನಿರುತ್ತೆ ಅದು ಬೇಕೇ ಬೇಕು. ಇವಾಗ ಫ್ಯೂಸ್ ಹೊಟ್ಟೋದ್ರೆ ಅದೊಂದು ಪ್ರಾಬ್ಲಮ್. ಬಟ್ ಫ್ಯೂಸಲ್ಲೂ ನೀವು ಆ್ಯಕ್ಚುಲಿ ಬೇರೆ ಫ್ಯೂಸ್ ತೆಗೆದು ಹಾಕ್ಬೋದು, ಎಲ್ಲ ಮಾಡ್ಬೋದು. ಬಟ್ ವಿ ಆಲ್ವೇಸ್ ಫ್ಯೂಸ್ ಕ್ಯಾರಿ ಮಾಡಿ, ಕೇಬಲ್ಸ್ ಕ್ಯಾರಿ ಮಾಡಿ, ಟ್ಯೂಬ್ ಕ್ಯಾರಿ ಮಾಡಿ, ಪಂಚರ್ ಕಿಟ್ ಕ್ಯಾರಿ ಮಾಡಿ, ನಿಮ್ದು ಏರ್ ಪ್ರೆಷರ್ ಅದು ಕ್ಯಾರಿ ಮಾಡಿ ಅಂತ ಹೇಳ್ತೀವಿ. ದೀಸ್ ಆರ್ ಬೇಸಿಕ್ಸ್ ಅಷ್ಟೇ. ಇದು ಮೇನ್ 5 ಇರೋದೇ ಇದು ನಮಗೆ ಕಾಂಪೊನೆಂಟ್ಸು. ಕ್ರ್ಯಾಂಕ್ ಏನಾರ ಆಯಿತು, ಅದೇನಾರ ಆಯಿತು ಏನು ಮಾಡ್ತಾರೆ. ಆಲ್ಸೋ ಇನ್ ಟರ್ಮ್ಸ್ ಆಫ್ ರೈಡಿಂಗ್ ಆಲ್ಸೋ ಯು ಹ್ಯಾವ್ ಟು ನೋ ಯುವರ್ ಬೈಕ್. ಈಗ ನಾವು ಬೇರೆ ಬೈಕ್ಗಳು ನಾವು ರೆಂಟಿಗೆ ತೊಗೊಂಡು ಓಡಿಸ್ತೀವಿ, ಬಟ್ ವಿ ನೆವರ್ ನೋ ಕಂಡೀಷನ್ಸ್ ಹೆಂಗಿರುತ್ತೆ ಅಂತ. ನಮ್ಮ ಬೈಕ್ ಬಗ್ಗೆ ನಮಗೆ ಗೊತ್ತು. ಯು ಶುಡ್ ನೋ. ಈಗ ನನಗೆ ಪ್ರಾಬ್ಲಮ್ ಇತ್ತು, ಯಾವುದೋ ಒಂದು ಗಾಡಿದು ಪ್ರಾಬ್ಲಮ್, ಈಗ ನನ್ನ ಗಾಡಿಲೇ ಏನೋ ಪ್ರಾಬ್ಲಮ್ ಇತ್ತು, ಐ ನೋ, ಆರ್ ಬ್ರೇಕ್ ಪ್ಯಾಡ್ಸ್ ಹೊಟ್ಟೋಗ್ತಾ ಇದೆ ಅಂದರೆ ದೆನ್ ಐ ಕ್ಯಾರಿ ಎ ಸೆಟ್ ಆಫ್ ಬ್ರೇಕ್ ಪ್ಯಾಡ್ಸ್. ಮೇ ಬಿ ಇನ್ನೊಂದು 500 ಕಿಲೋಮೀಟರ್ ಓಡುತ್ತೆ, ದೆನ್ ಐ ಕ್ಯಾನ್ ಓನ್ಲಿ ಚೇಂಜ್. ಸೊ DIY ಸೆಷನ್ ಈಸ್ ಆಲ್ಸೋ ಸಮಥಿಂಗ್ ದಟ್ ಯು ಶುಡ್ ಡು. ಸೊ ಡೂ ಇಟ್ ಯುವರ್ ಸೆಲ್ಫ್ ಅಂತೀವಲ್ಲ ನಾವು, ಆ ಸೆಷನ್ಸ್ನು ನೀವು ಮಾಡಲೇಬೇಕು. ಯು ಹ್ಯಾವ್ ಟು ಅಟೆಂಡ್ ಅಟ್ಲೀಸ್ಟ್ ಬ್ರೇಕ್ ಪ್ಯಾಡ್ಸ್, ಇಂಜಿನ್ ಆಯಿಲ್ ಟಾಪ್ ಅಪ್ ಅಂಥ ಕೆಲಸಗಳನ್ನ ನೀವು ಕಲ್ತ್ಕೋಬೇಕು ಅಂತ ನಾವು ಹೇಳೋದು. ತುಂಬ ಇದೆ ಆ್ಯಕ್ಚುಲಿ. ಈಗ ಆರಿದವ್ರು ಮಾಡ್ತಾರೆ DIY ಸೆಷನ್ಸು, ಯು ಹ್ಯಾವ್ KTM ಅವರು ಮಾಡ್ತಾರೆ. ಸೊ ಆಲ್ ಕಂಪನೀಸ್ ಡು DIY ಸೆಷನ್ಸ್. ಅಕಸ್ಮಾತ್ ಆಗ್ತಿಲ್ಲ ಅಂದರೆ ಯು ಕ್ಯಾನ್ ಆಲ್ವೇಸ್ ಆಸ್ಕ್ ದಿ ಸರ್ವಿಸ್ ಸೆಂಟರ್, ಸರ್ ನಮ್ದು ಈ ಥರ ಒಂದು 5-6 ಗಾಡಿಗಳಿದ್ದಾವೆ, ಒಂದು DIY ಸೆಷನ್ ಮಾಡ್ತೀನಿ, ವಿಲ್ ಬಿ ಮೋರ್ ದೆನ್ ಹ್ಯಾಪಿ ಟು ಡೂ ಇಟ್. ಯು ಕ್ಯಾನ್ ಆ್ಯಕ್ಚುಲಿ ಅಪ್ರೋಚ್ ದೆಮ್ ಅಂಡ್ ಯು ಕ್ಯಾನ್ ಟೆಲ್ ದೆಮ್. ನಿಮ್ಮ ಗ್ರೂಪಿಂದನೂ ಆರ್ಗನೈಸ್ ಮಾಡ್ಬೋದು. ನಾವು ಮಾಡ್ತೀವಿ ಆ್ಯಕ್ಚುಲಿ. ನಾವು ಮಾಡ್ತೀವಿ. ಎಸ್, ವಿ ಹ್ಯಾವ್ ಡನ್ ಫ್ಯೂ DIY. ವಿ ಹ್ಯಾವ್ ಡನ್ ಇಟ್ ಇನ್ ಶೋರೂಮ್, ಸರ್ವಿಸ್ ಸೆಂಟರ್ಸ್, ಆರ್ ವಿ ಹ್ಯಾವ್ ಆ್ಯಕ್ಚುಲಿ ಡನ್ ಇಟ್ ಔಟ್ಸೈಡ್ ಆಲ್ಸೋ. ನಮ್ಮಲ್ಲೇ ರೈಡ್ ಹೋದಾಗೂ ಮಾಡ್ಬೋದು ಇದನ್ನ. ರೈಡ್ ಹೋದಾಗ ಡೆಸ್ಟಿನೇಷನ್ ರೀಚ್ ಆದ್ಮೇಲೆ ಇಟ್ಸ್ ಜಸ್ಟ್ ಹಾಫ್ ಅನ್ ಅವರ್, ಮೇ ಬಿ ಟೇಕ್ಸ್ ಹಾಫ್ ಅನ್ ಅವರ್, 1 ಅವರ್ ಸೆಷನ್ ಅಷ್ಟೇ ಅಲ್ವಾ? ಅಲ್ಲೂ ಮಾಡ್ಬೋದು. ಬೇಸಿಕ್ ನೆಸೆಸಿಟೀಸ್ ಅಷ್ಟಿದೆ. ಸೋಲೋ ರೈಡ್ಸ್ ಅಲ್ಲಿ ಮಾತ್ರ ದಟ್ ಇಸ್ ವೆರಿ ವೆರಿ ಸರ್. ಮತ್ತೆ ಏನಾಗತ್ತಂದ್ರೆ ಈಗ ನೋಡಿ, ನಾವು ಸ್ಪೇರ್ ಪಾರ್ಟ್ಸ್ ಗಾಡಿದು ಯಾವ ಡಿವೈಸ್ ಇದು ತಗೊಂಡೋಗ್ಬೇಕು ಅಂತ ಎಲ್ಲ ಯೋಚನೆ ಮಾಡ್ತೀವಿ. ಒನ್ ಬಿಗ್ಗೆಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾವ್ ಏನ್ ಮರಿತೀವಿ ಅಂದ್ರೆ, ವಿ ಶುಡ್ ಆಲ್ವೇಸ್ ಕ್ಯಾರಿ ಸ್ಪೇರ್ ಕೀ ಆಫ್ ದ ಬೈಕ್. ಓ ಅಲ್ವಾ, ಇದು ಯಾರು ಇದು ಸ್ಪೇರ್ ಕೀ ನಿಮ್ಮ ಹತ್ರ ಇರಲೇಬೇಕು. ನಾನು ಯಾಕೆ ಅಂತ ಹೇಳ್ತೀನಿ ಅಂದ್ರೆ, ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಗೊತ್ತಿಲ್ಲದೇನೆ ನಿಮ್ದು ಗಾಡಿ ಕೀ ಎಲ್ಲೋ ಮಿಸ್ ಆಯ್ತು ಅಂತ ಇಟ್ಕೊಳ್ಳಿ, ಇದು ಆಗಿದೆ, ಅದಕ್ಕೆ ನಾನು ಆಗಿದೆ. ಹೌದು ಆಯ್ತಾ. ಆಗ ನಿಮ್ಗೆ ಪಂಚರ್ ಆಗಿತ್ತು ಅಂದ್ರೆ ನೀವು ಹೋಗಿ ಟ್ಯೂಬ್ ತರ್ತೀರಾ, ಅಥವಾ ಸ್ಪಾರ್ಕ್ ಪ್ಲಗ್ ಹೋಗಿತ್ತು ಅಂದ್ರೆ ನೀವು ಅಲ್ಲೇ ನಿಯರ್ ಬೆಲ್ಲಾರು ಹುಡುಕಿ ಸ್ಪಾರ್ಕ್ ಪ್ಲಗ್ ಕೀ ಎಲ್ಲಿಂದ ತರ್ತೀರಾ ಸರ್? ಮನೆಗೆ ಬರ್ಬೇಕಾಗುತ್ತೆ, ಗಾಡಿ ಅಲ್ಲೇ ಬಿಟ್ಬಿಟ್ಟು ನೀವು ಬರ್ಬೇಕು. ಅಷ್ಟ್ರಲ್ಲಿ ಕೀ ಬೇರೆ ಸಿಕ್ಕಿರೋ ಗಾಡಿ ಎತ್ಕೊಂಡ್ರೆ ಏನ್ ಮಾಡ್ತೀರಾ ಅಲ್ವಾ? ಸೊ ಒಂದು ಸ್ಪೇರ್ ಕೀ ನೀವು ಎಲ್ಲಿ ಅದನ್ನ ಸೇಫ್ ಆಗಿ ಇಡ್ಲಿಕ್ಕೆ ಸಾಧ್ಯ, ವಿಚ್ ಯು ಆರ್ ನಾಟ್ ಯೂಸಿಂಗ್ ಇಟ್, ಅದು ನಿಮ್ ಕ್ಯಾರಿ ಬ್ಯಾಗ್ ಅಲ್ಲಿ ಆಗಿರ್ಬೋದು, ಎಲ್ಲರೂ ಒಂದ್ ಕಡೆ ನೀಟಾಗಿ ಇಟ್ಬಿಡಿ. ನಿಮ್ದು ರೆಗ್ಯುಲರ್ ಕೀ ನೀವು ಏನ್ ಯೂಸ್ ಮಾಡ್ತಿರ್ತೀರಿ, ಯು ಕ್ಯಾನ್ ಯೂಸ್ ಇಟ್. ಎಷ್ಟೋ ಸಲ ಏನಾಗುತ್ತೆ, ನಾವು ಇದನ್ನ ಹ್ಯಾಂಗ್ ಮಾಡ್ಲಿಕ್ಕೆ ಅಂತ ಒಂದ್ ಏನ್ ಡಿಸೈನ್ ಬರುತ್ತೆ ಕ್ಲಿಪ್ ಜೊತೆಗೆ, ಅದನ್ನ ಹಾಕಿರ್ತೀವಿ. ಹೌದು, ಅದು ಕ್ಲಿಪ್ ಡಿಪೆಂಡ್ಸ್. ಈಗ ನಮ್ಗೆ ಗ್ರಾಚಾರ ಸರಿ ಎಲ್ಲ ಕಟ್ಟಾಗಿ ಬಿದ್ದೋಗ್ಬೋದು. ಈಗ ನೀವೆಲ್ಲ ಟ್ರೆಕ್ಕಿಂಗ್ ಎಲ್ಲ ಹೋಗಿರ್ತೀರಾ, ಅಲ್ಲೆಲ್ಲ ಮಿಸ್ ಆಯ್ತು. ಈಗ ನೀವು 2 ಕಿಲೋಮೀಟರ್ ನಡ್ಕೊಂಡು ಹೋಗಿರ್ತೀರಾ ಟ್ರೆಕ್ಕಿಂಗ್ ಅಂತ ಇಟ್ಕೊಳ್ಳಿ, ನೀವು 2 ಕಿಲೋಮೀಟರ್ ಹುಡುಕಿದ್ರೆ ನಿಮ್ಗೆ ಸಿಕ್ಕಿದ್ರೆ ಪರವಾಗಿಲ್ಲ, ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಅವಾಗ? ಮತ್ತೆ ನೀವು ಅದು ಫುಲ್ ಲಾಕ್ ಹೊಡೆದು ಫುಲ್ ಅದೆಲ್ಲ ಚೇಂಜ್ ಮಾಡ್ತಿದ್ರೆ ಎಷ್ಟು ಎಕ್ಸ್ಪೆನ್ಸಿವ್ ಇರುತ್ತೆ. ವೆರಿ ಎಕ್ಸ್ಪೆನ್ಸಿವ್. ಅದ್ರ ಬದಲು ಆಲ್ವೇಸ್ ಕ್ಯಾರಿ ಸ್ಪೇರ್ ಕೀ ಅಂಡ್ ಡೋಂಟ್ ಯೂಸ್ ಇಟ್ ಅಂಟಿಲ್ ಅನ್ಲೆಸ್ ಯು ಲೂಸ್ ದ ಫಸ್ಟ್ ಕೀ. ಈಗ ನಿಮ್ಗೆ ಲೋಕಲ್ ಅಲ್ಲಿ ನಿಮ್ಗೆ ಏನಾದ್ರು ಆಯ್ತು ಅಂದ್ರೆ ಪರವಾಗಿಲ್ಲ. ಫಾರ್ ಎಕ್ಸಾಂಪಲ್ ಮಂಗಳೂರಲ್ಲೋ ಏನಾದ್ರು ಒಂದ್ ಕಡೆ ಆಯ್ತು ಅಂದ್ರೆ, ಜಸ್ಟ್ ಇಮ್ಯಾಜಿನ್ ಇಫ್ ದಿಸ್ ಹ್ಯಾಪನ್ಸ್ ಟು ಯು ಇನ್ ಲಡಾಖ್, ಇಟ್ ಹ್ಯಾಪನ್ಸ್ ಟು ಇನ್ ಸ್ಪಿಟಿ, ಇಫ್ ಇಟ್ ಹ್ಯಾಪನ್ಸ್ ಟು ಇನ್ ತವಾಂಗ್. ಅಲ್ಲ, ಅಷ್ಟು ದೂರ ಹೋಗೋದ್ ಬೇಡ, ನೀವು ಯಾವ್ದೋ ಒಂದು ಘಾಟ್ ಸೆಕ್ಷನ್ ಅಲ್ಲಿ ಹೋಗಿ, ಈವನ್ ಮಂಗಳೂರು ಹೈವೇ ಹೋಗ್ಬೇಕಾದ್ರೆ ಘಾಟ್ ಸೆಕ್ಷನ್ ಅಲ್ಲಿ ಸಕಲೇಶ್ಪುರ ಹತ್ರ ನಿಂತ್ಕೊಂಡಾಗ ಆಯ್ತು, ಎಲ್ಲೋ ಆಯ್ತು, ಮಿಸ್ ಆಯ್ತು ಕೀ ಅಂತಂದ್ರೆ, ನೀವು ಹಾಕಿ ಏನೋ ಒಂದು ಪಂಚರ್ ಆಗಿತ್ತು ನೀವು ಹೇಳ್ದಂಗೆ, ಕೀ ಮಿಸ್ ಆಯ್ತು, ಏನ್ ಮಾಡೋಣ? ಎಲ್ಲೋ ಅಲ್ಲಿ ಗಾಡಿ ನಿಲ್ಸ್ ಬರೋದಕ್ಕೂ ಬರಕ್ಕೂ ಆಗಲ್ಲ. ಕೀ, ಸ್ಪೇರ್ ಕೀ ಇಸ್ ಆಲ್ವೇಸ್ ಇಂಪಾರ್ಟೆಂಟ್. ಅದನ್ನ ನಾವ್ ಎಲ್ಲರೂ ಮರಿತೀವಿ, ಬಟ್ ಓವರ್ ಪೀರಿಯಡ್ ಆಫ್ ಪ್ರಾಕ್ಟೀಸ್ ಅದು ನಿಮ್ಗೆ ಅಭ್ಯಾಸ ಆಗ್ತಾ ಬರುತ್ತೆ. ಅಂಡ್ ಇಟ್ ಅಪ್ಲೈಸ್ ಟು ಕಾರ್ಸ್ ಆಲ್ಸೋ. ಈಗ ನಾವು ಫ್ಯಾಮಿಲಿ ಜೊತೆ ಎಲ್ಲರೂ ಹೋಗಿರ್ಬೋದು, ಏನಂತಂದ್ರೆ ಒಂದು ಸ್ಪೇರ್ ಕೀ ಕಾರ್ದು ಯಾವ್ದಾದ್ರು ಒಬ್ರದು, ಮೇಡಮ್ ಬ್ಯಾಗ್ನಲ್ಲೋ ಅಥವಾ ನಮ್ಮ ಫಾದರ್ ಯಾರ ತನದ್ರು ಒಬ್ರದ್ದು ಒಂದ್ ಕಡೆ ಇಟ್ಟಿರೋದು ಬಹಳ ಒಳ್ಳೇದು. ಬಟ್ ಕಾರಲ್ಲಿ ಇನ್ನೊಂದೇನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಸ್ಪೇರ್ ಕೀನ ಕಾರಲ್ಲಿ ಏರ್ಪೋರ್ಟ್ ಹೋಗಿರ್ತೀವಿ ನಾವು, ಕ್ಲಾಸ್ ಹೊಡಿಬೇಕು, ಅಷ್ಟೇ ಮಾಡ್ಬೇಕಾಗತ್ತೆ ಅವಾಗ. ಅದನ್ನು ನೆಕ್ಸ್ಟ್ ಕಮಿಂಗ್ ಟು ರೈಡಿಂಗ್ ಗೇರ್ಸ್ ಅಂಡ್ ಕಂಫರ್ಟ್ಸ್, ಏನೇನ್ ನೋಡ್ಕೋಬೇಕು ಸರ್ ಗೇರ್ಸ್ ಅಂತ ಬಂದಾಗ?
ಸರ್ ಈಗ ಗೇರ್ಸ್ ಅಂತ ಬಂದಾಗ ನಾರ್ಮಲಿ ಈಗ ಸಾಕಷ್ಟು ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಹೇಳ್ತಿರ್ತಾರೆ ಯು ಶುಡ್ ಆಲ್ವೇಸ್ ಸ್ಪೆಂಡ್ 30% ಆಫ್ ಯುವರ್ ಬೈಕ್ ಕಾಸ್ಟ್ ಆನ್ ಯುವರ್ ರೀಡಿಂಗ್ ಗೇರ್ ಸೇಫ್ಟಿ ಅಂತ. ಐ ಮೀನ್ ಲೈಕ್ ಐ ರಿಯಲಿ ಡೋಂಟ್ ನೋ ವೇರ್ ಡಿಡ್ ದೇ ಡಿರೈವ್ ಟು ದಿಸ್ ಫಾರ್ಮುಲಾ ಅಂತ. ಬಿಕಾಸ್ ಇಟ್ ಡಿಪೆಂಡ್ಸ್ ಎಂಡ್ ಆಫ್ ದ ಡೇ. ಇವಾಗ ಏನಾಗುತ್ತೆ ಅಂದ್ರೆ ಈಗ ಅಕಾರ್ಡಿಂಗ್ ಟು ಮೀ, ಕರೆಕ್ಟ್ ಮೀ ಫ್ರಮ್ ನೌ, ಈಗ ನಾವು ರೈಡಿಂಗ್ ಗೇರ್ಸ್ ಅಂತ ಹೋದಾಗ ಏನಾಗುತ್ತೆ ಅಂದ್ರೆ ಸರ್ ಫಸ್ಟ್ ಹೆಲ್ಮೆಟ್, ಆಮೇಲೆ ಜಾಕೆಟ್ ತಗೋತಾರೆ. ಸೊ ಜಾಕೆಟ್ ತಗೊಳಕ್ಕಿಂತ ಮುಂಚೆ ಗ್ಲೌಸ್ ತಗೊಳ್ತಾರೆ, ನೀ ಗಾರ್ಡ್ಸ್ ತಗೊಳ್ತಾರೆ. ದೆನ್ ದೇ ಕಮ್ ಟು ರೈಡಿಂಗ್ ಪ್ಯಾಂಟ್ಸ್, ದೆನ್ ದೇ ಗೋ ಟು ರೈಡಿಂಗ್ ಬೂಟ್ಸ್. ಆಕ್ಚುಲಿ ಅಕಾರ್ಡಿಂಗ್ ಟು ಮೀ ದಿಸ್ ಇಸ್ ನಾಟ್ ದ ರೈಟ್ ಕ್ರೊನಾಲಜಿಕಲ್ ಆರ್ಡರ್. ನೀವು ಫಸ್ಟ್ ಹೆಲ್ಮೆಟ್ ತಗೊಳ್ತೀರಾ, ಹೆಲ್ಮೆಟ್ ತಗೊಂಡ್ಮೇಲೆ ಆಫ್ ಕೋರ್ಸ್ ಯು ಕ್ಯಾನ್ ಗೋ ಫಾರ್ ಗ್ಲೌಸ್ ಅಂಡ್ ಎನಿಥಿಂಗ್. ನೆಕ್ಸ್ಟ್ ಶುಡ್ ಬಿ ಯುವರ್ ರೈಡಿಂಗ್ ಪ್ಯಾಂಟ್, ಬೂಟ್ಸ್. ಪ್ಯಾಂಟ್ ತಗೊಂಡ್ಮೇಲೆ ಯುವರ್ ಬೂಟ್ಸ್ ಆರ್ ಐದರ್ ಆಫ್ ದಮ್. ದೆನ್ ಯು ಹ್ಯಾವ್ ಟು ಕಮ್ ಟು ರೈಡಿಂಗ್ ಜಾಕೆಟ್. ಯಾಕೆಂದ್ರೆ ನೀವು ಬಿದ್ದಾಗ ಆಫ್ ಕೋರ್ಸ್ ಹೆಲ್ಮೆಟ್ ಇಸ್ ವೆರಿ ಇಂಪಾರ್ಟೆಂಟ್, ಹೆಡ್ ಇಂಜುರಿ ಆಗುತ್ತೆ. ಸೊ ನೆಕ್ಸ್ಟ್ ನಿಮ್ ಬಾಡಿ ಪಾರ್ಟ್ ಏನ್ ಇಂಪ್ಯಾಕ್ಟ್ ಆಗೋದು ಅಂದ್ರೆ ವೆನ್ ಯು ಆರ್ ಸಿಟ್ಟಿಂಗ್ ಆನ್ ದ ಬೈಕ್, ಯುವರ್ ನೀಸ್. ಸೊ ಯುವರ್ ರೈಡಿಂಗ್ ಪ್ಯಾಂಟ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಯುವರ್ ರೈಡಿಂಗ್ ಜಾಕೆಟ್. So once you have a good riding pant, then you should go for your good quality of riding boots. When I say good quality of riding boots, it's not that you should always spend 10,000, 15,000, 20,000. No. ಒಂದು ಸ್ವಲ್ಪ ರಿಸರ್ಚ್ ಮಾಡಿ you will get very good riding boots which does its purpose. ನಾನು ಹೇಳೋದು, if you have money to spend 10,000 rupees, spend 10,000 rupees. That's up to you. But if you have a constraint, don't compromise with your safety. ನಿಮ್ಗೇನು ಶೂಸ್ ಸ್ವಲ್ಪ ನೀವು ಇದ್ರ ಬಗ್ಗೆ ರಿಸರ್ಚ್ ಮಾಡ್ತು ಅಂದ್ರೆ ಅಮೆಝಾನ್ ಅಲ್ಲಿ ಅಲ್ಲಿ ಇಲ್ಲಿ ಇರೋದಕ್ಕೆ within 2,500, 3,000 rupees also, you get very good riding boots, which is safe also. Okay. So, ನಿಮ್ಮ ಬಡ್ಜೆಟ್ ಪ್ರಕಾರ ನೀವು ಇದನ್ನ ಮಾಡ್ಕೊಳ್ತಾ ಹೋಗಿ. ಸಿ ಇಫ್ ಇನ್ ಕೇಸ್ ಯುವರ್ ಸೇಫ್ಟಿ ನಾಟ್ ಶುಡ್ ಬಿ ಲಿಮಿಟೆಡ್ ಟು ದಟ್ 30% ಅಂತ ನಾನು ಹೇಳ್ತಿಲ್ಲ. ಅಥವಾ ಅದಕ್ಕೆ ಟಾರ್ಗೆಟ್ ಇಟ್ಕೊಂಡು ಡೋಂಟ್ ಬರ್ಡನ್ ಯುವರ್ ಸೆಲ್ಫ್. Even it might go above your bike ಕಾಸ್ಟ್, ನಥಿಂಗ್ ರಾಂಗ್. Nothing wrong in it. So, Don't ಈ ತರ stick to 30%. ಹೌದು, ಈ ತರ ನೀವು ನೋಡ್ಕೊಂಡು ಯೋಚನೆ ಮಾಡಿ ನೀವು ಗ್ರಾಜುಯಲಿ ಅಪ್ಗ್ರೇಡ್ ಆಗ್ತಾ ಬನ್ನಿ. ಈಗ ನೀವು ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಯಾವತ್ತೇ ಒಂದು ಬೈಕ್ ತಗೊಳ್ತೀನಿ ಅಂದ್ರೆ 3.5 lakhs ಇದು ನಿಮ್ಗೆ ಖರ್ಚು ಆಗೇ ಆಗುತ್ತೆ. ಸೊ ಓವರ್ ಆಲ್ ನೀವು ಒಂದು ಒಳ್ಳೆ ಕ್ವಾಲಿಟಿ ಲೆವೆಲ್ 2 ರೈಡಿಂಗ್ ಗೇರ್ಸ್ ನೀವು ಹೋಗ್ತಿರೋದ್ರೆ ಇನ್ಕ್ಲೂಡಿಂಗ್ ಹೆಲ್ಮೆಟ್, ಇಟ್ ವಿಲ್ 60K ಇಸ್ ಬೇಸಿಕ್ ರಿಕ್ವೈರ್ಮೆಂಟ್. 1 lakh, ಇದು ನಿಮ್ಗೆ ಬೇಸಿಕ್ ರಿಕ್ವೈರ್ಮೆಂಟ್. ನಿಮ್ಗೆ ಹೆಲ್ಮೆಟ್, ರೈಡಿಂಗ್ ಜಾಕೆಟ್, ರೈಡಿಂಗ್ ಪ್ಯಾಂಟ್, ರೈಡಿಂಗ್ ಬೂಟ್ಸ್, ಗ್ಲೌಸ್ ಅಂಡ್ ಹೈಡ್ರೇಷನ್ ಬ್ಯಾಗ್. ಮೋರ್ ಇಂಪಾರ್ಟೆಂಟ್, ಆಗ್ಲೇ ಅವ್ರು ಹೇಳ್ತಿದ್ದಂಗೆ ಇಟ್ಸ್ ಓಕೆ ನೀವು ಹೈಡ್ರೇಷನ್ ಬ್ಯಾಗ್ ತಗೊಳ್ಳಿಲ್ಲ ಅಂದ್ರೆ carry a water bottle. Stop your bike for 5 minutes, which is good for your mental health, everything. ಒಂದು 5 ನಿಮಿಷ ನೀರು ಕುಡಿರಿ, ಡಿಹೈಡ್ರೇಷನ್ ಇರ್ತದೆ ಮಾಡ್ಕೊಳ್ಳಿ. ಸೊ ದೆನ್ ಯು ಮೂವ್ ಆನ್. ಸೊ ದೀಸ್ ಆರ್ ಸಮಥಿಂಗ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಹೆಲ್ಮೆಟ್ಗೆ ಇಂಟರ್ಕಾಮ್ ಹಾಕ್ಸ್ಕೊಂಡು ಮ್ಯೂಸಿಕ್ ಕೇಳ್ದೆ ಹೋಗದಿದ್ರೂ ಪರವಾಗಿಲ್ಲ, ಯು ಕ್ಯಾನ್ ಸೇವ್ ದ 25K ಆಫ್ ಇಂಟರ್ಕಾಮ್. ಬಟ್ ದಿಸ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ಅದನ್ನ ಫಸ್ಟ್ ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳಿ. ಸೊ ದೆನ್ ಕಂಫರ್ಟ್. ಸೊ ಫಸ್ಟ್ ಬೇಸಿಕ್ ಸೇಫ್ಟಿ, ಸೊ ದೆನ್ ಯುವರ್ ಕಂಫರ್ಟ್. ಸೊ ಮಿಕ್ಕಿದ್ದೆಲ್ಲ ಏನ್ ಬರುತ್ತೆ ನಿಮ್ಗೆ ಆಮೇಲಿಂದ ಪ್ರಿಯಾರಿಟಿ ವೈಸ್ ಲಕ್ಸುರಿಗೆ ಹೋಗ್ತೀವಿ. ಲಕ್ಸುರಿಗೆ ಹೋಗಿ ಬೇಸಿಕ್ ಸೇಫ್ಟಿ ನೋಡ್ಕೊಳ್ಳೇಬೇಕು. ಇದಿಲ್ಲದೆ ರೈಡಿಂಗ್ ಹೋಗೋದೇ ನಾಟ್ ಅಂಡ್ ಈಗ ನೀವು ಅಡ್ವೈಸಬಲ್. ಪಿಲಿಯನ್ ರೈಡರ್ ಜೊತೆ ಹೋಗ್ತಿದ್ದೀನಿ ಅಂದ್ರೆ ಈವನ್ ದೇರ್ ಸೇಫ್ಟಿ ಇಸ್ ಈಕ್ವಲಿ ಇಂಪಾರ್ಟೆಂಟ್. ನೀವು ನಿಮ್ದಕ್ಕೆ ಇನ್ವೆಸ್ಟ್ ಮಾಡಿ ಅವ್ರದಕ್ಕೆ ಇನ್ವೆಸ್ಟ್ ಮಾಡಲ್ಲ ಅನ್ನೋದು ಅದು ತಪ್ಪಾಗತ್ತೆ. ಅದು ನಾವು ನೋಡ್ಬಿಟ್ಟಿದ್ದೀವಿ. ಗಂಡ ಫುಲ್ ಗೇರ್ಸ್ ಅಲ್ಲಿ ಇರ್ತಾರೆ, ಹೆಂಡತಿ ಒಂದು ಚಿಕ್ಕದೊಂದು ವೆದರ್ ಜಾಕೆಟ್ ಹಾಕೊಂಡು ಹಿಂದೆ ಕೂತಿರ್ತಾರೆ, ಹಾಫ್ ಹೆಲ್ಮೆಟ್ ಹಾಕೊಂಡು ಕೂತಿರ್ತಾರೆ, ಜೀನ್ಸ್ ಪ್ಯಾಂಟ್ ಹಾಕೊಂಡು. ಆಯ್ತಾ? ಸೊ ಅಗೇನ್ ಇಫ್ ಶಿ ಇಸ್ ಅ ರೆಗ್ಯುಲರ್ ರೈಡರ್ ಆಗಲಿ ಆರ್ ಶಿ ಇಸ್ ಫಸ್ಟ್ ಟೈಮ್, ಬೇಸಿಕ್ ನಾನು ಹೇಳ್ದಂಗೆ ಎಲ್ಬೋ ಗಾರ್ಡ್ಸ್, ನೀ ಗಾರ್ಡ್ಸ್, ಡೀಸೆಂಟ್ ಶೂಸ್, ಸಾಕು. ವುಡ್ಲ್ಯಾಂಡ್ ಶೂಸೇ ತಗೊಳ್ಳಿ ಸರ್, ಬೇಕಾದಷ್ಟು ಆಯ್ತು. ಏನೇನಾಗುತ್ತೆ, ನಾವು ಬಿದ್ದಾಗ ಏನಾಗುತ್ತೆ, ಅವ್ರು ಹೇಳ್ದಂಗೆ ತಲೆ, ಕಾಲು ಮತ್ತೆ ಯುವರ್ ಟೋಸ್, ದೀಸ್ ಆರ್ ದ 3 ಇಂಪಾರ್ಟೆಂಟ್ ಥಿಂಗ್ಸ್. ಈ ಒಂದು 2 ವರ್ಷದಿಂದ ನಮ್ಮ ಒಬ್ರು ಮಾಡ್ರೇಟರೇ ಅವರು ಇಲ್ಲೇ ಬೆಂಗಳೂರಲ್ಲೇ ಆಗಿದ್ದು. ಅವರು ಪ್ರತಿ ಸತಿ ದಿನ ಏನು ಮಾಡೋರು, ಹೆಲ್ಮೆಟ್ಟು ನಾರ್ಮಲ್ ನಮ್ಮದು ಸಿಗತ್ತಲ್ಲ ರೋಡ್ ಸೈಡ್ ಹೆಲ್ಮೆಟ್ಟು, ಆ ಥರ ಹೆಲ್ಮೆಟ್ ಹಾಕೊಂಡು ಬರೋರು ಆಫೀಸಿಗೆ. ಕರೆಕ್ಟಾಗಿ ಅವತ್ತಿನ ದಿನ ಯಾಕೋ ಗೊತ್ತಿಲ್ಲ, ಅವರು ಇಲ್ಲ ಇವತ್ತಿನ ಬೇಡ ಅಂದ್ಬಿಟ್ಟು ಈ ಥರ ಒಂದು ಪ್ರಾಪರ್ ಒಂದು ಹೆಲ್ಮೆಟ್ ಹಾಕೊಂಡ್ರು. ಬರ್ಬೇಕಾದ್ರೆ ಅವರು ಬ್ರಿಡ್ಜ್ ಹತ್ತಿದ್ದಾರೆ. ಬ್ರಿಡ್ಜ್ ಹತ್ತಿದ ತಕ್ಷಣನೇ ಮುಂದ್ಗಡೆ ಒಂದು ಪಕ್ಕದಲ್ಲಿ ಬಸ್ ಹೋಗ್ತಾ ಇತ್ತು, ಆಕ್ಸಲ್ ಕಟ್ ಆಗ್ಬಿಟ್ಟು ಮುಂದೆ ಬಂದ್ಬಿಡ್ತು. ಇವ್ರಿಗೆ ಇದ್ದಿದ್ದೆ 8 ಅಡಿ ಜಾಗ ಅಷ್ಟೇ. ಇವ್ರು ಇದ್ದಿದ್ದು ಒಂದು 60-80 ಸ್ಪೀಡಲ್ಲಿ ಇದ್ರು. ವೆರಿ ಡಿಫಿಕಲ್ಟ್. ಈ ಕಾಂಟ್ ಇವನ್ ಗೆಟ್ ಆಫ್ ದ ಬ್ರಿಡ್ಜ್ ಅಂದ್ರೆ ಕೆಳಗಡೆನೆ ಬಿದ್ದಂಗೆ. ಸೊ ಇವ್ರು ಏನು ಮಾಡಿದ್ರು, ಏನು ಮಾಡೋಕ್ಕಾಗಲಿಲ್ಲ, ಈ ಜಸ್ಟ್ ವೆಂಟ್ ಅಂಡ್ ಕ್ರಾಶ್ಡ್ ಇನ್ ಟು ದ ಬಸ್. ಆಯ್ತು, ಹೆಲ್ಮೆಟ್ ಇದ್ದಿದ್ರಿಂದ ಅವ್ರು ಮುಂದ್ಗಡೆ ಹೆಲ್ಮೆಟ್, ಆಮೇಲೆ ನಾವು ನೋಡಿದ್ವಿ ಮುಂದ್ಗಡೆ ಈ ನಮ್ದು ಚಿನ್ನ ಇರತ್ತಲ್ಲ, ಕಂಪ್ಲೀಟ್ಲಿ ಶಾಟರ್ಡ್. ಆಯ್ತಾ? ಅವರು ಹೊಡೆದಿದ್ದ ಏಟಿಗೆ 2 ರಿಸ್ಟು, ಶೋಲ್ಡರು, ಈವನ್ ನಮ್ದು ಏನು ಹೇಳ್ತಾರೆ, ನಮ್ದು ಶಿನ್ನು ಮುರಿದೋಗಿತ್ತು. ದಿ ಓನ್ಲಿ ಡಿಸಿಷನ್ ಹಿ ಟುಕ್ ವಾಸ್ ಹೆಲ್ಮೆಟ್.
ಅದೇನೋ ಅವತ್ತು ಅವ್ರದ್ದು ಗ್ರಾಚಾರ ಸರಿ ಇತ್ತು. ಅನ್ಫಾರ್ಚುನೇಟ್ಲಿ ಹಿ ವಾಸ್ ಇನ್ ದ ಬೆಡ್ ಫಾರ್ ಅ ಇಯರ್, ಬಟ್ ಹಿ ಇಸ್ ಬ್ಯಾಕ್ ರೈಡಿಂಗ್ ನೌ ವಿತ್ ಅಸ್, ವಿ ಆರ್ ಹ್ಯಾಪಿ ಅಬೌಟ್ ಇಟ್. ಬಟ್ ಅದೊಂದು ಹೆಲ್ಮೆಟ್ ಅವತ್ತು ಅವ್ರದ್ದು ಒಂದಿನ ಹಾಕಿರ್ಲಿಲ್ಲ ಅಂದಿದ್ರೆ, ಇಲ್ಲ ಅಂದಿದ್ರೆ we would have lost him. ಆ ಹೆಲ್ಮೆಟ್ ಸರ್ ಯಾವ ಲೆವೆಲ್ಗೆ ಡ್ಯಾಮೇಜ್ ಆಗಿತ್ತು ಅಂದ್ರೆ ಅದು ಪಿನ್ ಓಪನ್ ಮಾಡಕ್ ಆಗ್ತಿರ್ಲಿಲ್ಲ, ಹೆಲ್ಮೆಟ್ ನ ಕಟ್ ಮಾಡಿ ತೆಗ್ದಿದ್ದು. ಹೌದಾ? ಇಟ್ ವಾಸ್ ನಾಟ್ ದೇರ್ ಅಂದಿದ್ರೆ ದಟ್ ಡ್ಯಾಮೇಜ್ ವುಡ್ ಹ್ಯಾವ್ ಬಿನ್ ಇಂಪ್ಯಾಕ್ಟೆಡ್ ಫಾರ್ ಹಿಸ್ ನಾವು ಅದಕ್ಕೆ ನಾವು ಇವನ್ ಸಿಟಿ ಲಿಮಿಟ್ಸ್ ಅಲ್ಲೂ ವಿ ಟೆಲ್ ಪೀಪಲ್ ಪ್ಲೀಸ್ ವೇರ್ ಫುಲ್ ಹೆಲ್ಮೆಟ್. ನೀವು ₹100 ₹200 ಮಿಕ್ಸಕ್ಕೋಸ್ಕರ ನೀವು ಈ ರೋಡ್ ಸೈಡ್ ಅಲ್ಲಿ ತಗೊಂತಾರೆ, ಒಂದು ಪೊಲೀಸ್ ಅವ್ರು ಹಿಡಿತಾರೆ. ಹೌದು, ISI ಮಾರ್ಕ್ ಇಲ್ಲ ಅಂದ್ರೆ ಅದಿಲ್ಲ ಇದು ಇದಿಲ್ಲ fine ಅಂತ ಹಾಕ್ತಾರೆ. ಅದಾಗತ್ತೆ. ಅದಕ್ಕಿಂತ ಜಾಸ್ತಿ ಫೈನ್ ಕಟ್ಟೋದಲ್ಲ. ಇಟ್ಸ್ Safety. ಅಬೌಟ್ ಯುವರ್ ಸೇಫ್ಟಿ, ಇಟ್ ಇಸ್ ಅಬೌಟ್ ಯು ಗೋಯಿಂಗ್ ಬ್ಯಾಕ್ ಟು ಯುವರ್ ಫ್ಯಾಮಿಲಿ Yes. ಅಲ್ವಾ? Yeah. ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಅಂಡ್ ವೆನ್ ನೀವು ಸಿಟಿ ಲಿಮಿಟ್ಸ್ ಅಲ್ಲೂ ಅಷ್ಟೇ ಹೆಲ್ಮೆಟ್ ತಗೊಂಡ್ರೆ ದಯವಿಟ್ಟು ತಲೆಗೆ ಹಾಕೊಳ್ಳಿ, ಕೈಯಲ್ಲಿ ಹಾಕೊಂಡು ಕೈಯೆಲ್ಲ ಹಾಕಿ- ಬ್ಯಾಕ್ ಮೇಲೆ ಇಟ್ಕೊಂಡು. ಹಾ. ಇನ್ಫ್ಯಾಕ್ಟ್ 1 month back somewhere I saw this incident in Nice Road also. Very young boy, 24-25 years ಅದನ್ನ ಇರಬೇಕು, ಹೇಳಿದ್ರಲ್ಲ, ಹಾ. ಹೋಗ್ತಿದ್ದಾನೆ, ಹೆಲ್ಮೆಟ್ ಇದೆ, ಬಟ್ ಅನ್ಫಾರ್ಚುನೇಟ್ಲಿ ಹೆಲ್ಮೆಟ್ ಕೈಗೆ ಹಾಕೊಂಡಿದ್ದಾನೆ. ಹಿ ಹ್ಯಾಡ್ ಅನ್ ಇಂಪ್ಯಾಕ್ಟ್ ಆನ್ ದ ಸ್ಪಾಟ್ ಔಟ್. ಅಕಸ್ಮಾತ್ ಆ ಹೆಲ್ಮೆಟ್ ಅನ್ನು ಕೈಯಲ್ಲಿ ಹಾಕೊಳ್ದೆ ತಲೆಗೆ ಹಾಕೊಂಡಿದ್ದಿದ್ರೆ Would have been alive. ಏನೋ ಒಂದು ಆಗಿ ಅಟ್ಲೀಸ್ಟ್ ಸರ್ವೈವ್ At ಆಗ್ಲಿಲ್ಲ. least, sir, ಆಮೇಲೆ ಅಲ್ಲಿ ಇದ್ದವ್ರು ಹೇಳಿದ್ರು, ಸರ್ ಇಲ್ಲ ಅವ್ನು ಅಲ್ಲಿಂದ ಹೆಲ್ಮೆಟ್ ಹಾಕೊಂಡ್ ಬಂದ, ಈಗ ಏನೋ ಫೋನ್ ಕಾಲ್ ಬಂತು, ಫೋನ್ ರಿಸೀವ್ ಮಾಡ್ಬಿಟ್ಟು ಇಲ್ಲಿ ಟೋಲ್ ಇಂದ ರೈಟ್ ಹೋದ್ರೆ ಅವ್ರ ಮನೆ ಇಲ್ಲಿಂದ ಇಲ್ಲಿ ತಾನೆ ಅಂತ ಅಂದ್ಬಿಟ್ಟು ಇಟ್ಕೊಂಡು ಹೋದ. ಆ ಗ್ಯಾಪ್ ಅಲ್ಲಿ ಅವ್ನಿಗೆ ಹಿಂಗ್ ಆಯ್ತು ನೋಡಿ. ಮನೆಗ್ ರೀಚ್ ಆಗಿ ಗಾಡಿ ನಿಲ್ಸಿ ಇನ್ ಗಾಡಿ ಓಡ್ಸಲ್ಲ ಅನ್ನೋ ತನಕ Helmet ಹೆಲ್ಮೆಟ್ ಇಂದ ತೆಗಿಬಾರ್ದು. ದಟ್ ಈಸ್ ಒನ್. ಇನ್ನೊಂದು ಒಬ್ವಿಯಸ್ಲಿ ಫೋನ್ ಆಲ್ಸೋ ತುಂಬಾ ಜನ ನಾವು ಮಾಡ್ತೀವಿ. ಈಗ ಡೆಲಿವರಿ ಬಾಯ್ಸ್ಗಳು ನಾವು ನೋಡ್ತೀವಿ, ಹಿಂಗೆ ಎಲ್ಲ ಒಳ್ಳೆ ಯಾರಿಗೂ ಲಕ್ಕ ಹೊಡ್ದಂಗೆ ಹಿಂಗಿರ್ತಾರೆ. ಫಾರ್ ವಾಟ್ ರೀಸನ್? ಬೇಡ, ಆಯ್ತು ಇಯರ್ಫೋನ್ಸ್ ಹಾಕೊಳ್ಳಿ, ಹೆಡ್ಫೋನ್ಸ್ ಹಾಕೊಳ್ಳಿ, ವಿಚ್ ಇಸ್ ಫೈನ್. ಯು ಡೋಂಟ್ ವಾಂಟ್ ಟು ಇನ್ವೆಸ್ಟ್ ಇನ್ 20-25 lakhs ಆಫ್ ಇಂಟರ್ಕಾಮ್, ವಿಚ್ ಇಸ್ ಫೈನ್. ನಾವು ಎಲ್ಲ ಶುರು ಮಾಡಿದಾಗ ಯಾವುದೋ ಚೈನೀಸ್ ಪ್ರಾಡಕ್ಟ್ ಒಂದು ₹200-2,000 ಅದೀಗಲೂ 10 ವರ್ಷ ಆಯ್ತು, ಈಗಲೂ ಆನ್ ಮಾಡಿದ್ರೆ ಅವಳು ಮಾತಾಡ್ತಾಳೆ. ಆ ಥರ ಇದೆ ಬ್ಯಾಟ್ರೀಸ್. ಜಸ್ಟ್ ಗೆಟ್ ದೋಸ್ ಆಯ್ತಾ. ಈ ಹಾಕೊಂಡು ಹೋಗೋದು ಇಸ್ ವೆರಿ ಇಲ್ಲ, ನಮ್ದು ಇಂಟರ್ಕಾಮ್ಸ್ ಅದನ್ನೇ ನೀವು ಇವಾಗ ಒಂದು ನೀವು ಯೂಸ್ ಮಾಡೋ ಕಂಪ್ನಿ ಯಾವ್ದು? ನಾವು ಮಾಡೋದು ಬ್ಲೂ ಆರ್ಮರ್ ಮಾಡ್ತೀವಿ. ಬ್ಲೂ ಆರ್ಮರ್ ಅಲ್ಲ. ಬ್ಲೂ ಆರ್ಮರ್ ಅಲ್ಲಿ ಒಂದು ಮೊಬೈಲ್ ಬ್ಲೂಟೂತ್ ಡಿವೈಸ್ ಬರುತ್ತೆ, ಹೆಲ್ಮೆಟ್ ಗೆ ಅಟ್ಯಾಚ್ ಆಗಲ್ಲ. ನಾಟ್ ಇಂಟರ್ಕಾಮ್, ಕಾಲ್ ರಿಸೀವಿಂಗ್ ಗೆ, ಮ್ಯೂಸಿಕ್ ಗೆ. ಅದು ಜಸ್ಟ್ 2000 ಒಳಗಡೆ ಇದೆ. ಇಂಟರ್ಕಾಮ್ ಕಿಂತ ಮುಂಚೆ ಇದ್ದಿದೆ ಬ್ಲೂಟೂತ್. ಪರಾಣಿ ಅಂತ ಇದೆ, ಅದು ಫಸ್ಟ್ ಇದ್ದಿದ್ದು 6000 ಅದಕ್ಕೇನೋ ಇತ್ತು. ಬಟ್ ಇವಾಗೆಲ್ಲ ಅದಕ್ಕಿಂತ ಕಮ್ಮಿಗೂ ಬಂದಿದೆ. ಬಟ್ ಏನ್ ಮಾಡ್ತಾರೆ ಜನ, ಏನೋ ಹೊಟ್ಟೋಗ್ಬಿಡತ್ತಲ್ಲ, ಸರಿ ಫೋನ್ ಬಂತ, ಫೋನ್ ರಿಸೀವ್ ಮಾಡ್ಬಿಡುತ್ತೆ, ಗಾಡಿನ ಸೈಡ್ಗೆ ಹಾಕಿ 1 ನಿಮಿಷ ನಾನು ಗಾಡಿ ಓಡಿಸ್ತಿದ್ದೀನಿ ಮಾಡ್ತೀನಿ ಅಂತ ಅಂದ್ರು ಸಾಕು. ಮತ್ತೆ ಗೇರ್ಸ್ ಹಾಕೊಳ್ಳಿ. ಇಲ್ಲ ಜನ ಇಲ್ಲನೇ ಫೋನ್ ಹೆಲ್ಮೆಟ್ ಸಿಗಿಸ್ಕೊತಾರೆ. ಇಲ್ಲ ಏನೋ ಈಗ ಫೋನ್ ಹೆಲ್ಮೆಟ್ ಸಿಗಿಸ್ಕೊಂಡ್ರು, ಏನೋ ಗ್ಯಾಪ್ ಇತ್ತು, ಬಿದೋಯ್ತು, ಫೋನ್ ಇಟ್ಕೊಳಕ್ ಹೋಗ್ತೀರಾ, ಮುಂದೆ ಗಾಡಿ ಇರತ್ತೋ ಹಿಂದೆ ಗಾಡಿ ಇರತ್ತೋ ಗೊತ್ತಿಲ್ಲ. ಸೊ ದೋಸ್ ಥಿಂಗ್ಸ್ ಆರ್ ವೆರಿ ವೆರಿ ಡೇಂಜರಸ್ ಅಷ್ಟೇ. ನೆಕ್ಸ್ಟ್ ಕಮಿಂಗ್ ಟು ಫಾರ್ ಲಾಂಗ್ ರೈಡ್ಸ್, ನ್ಯಾವಿಗೇಷನ್ಸ್. ಸೋಲೋ ರೈಡ್ಸ್ ಹೋಗ್ಬೇಕಾದ್ರೆ ನ್ಯಾವಿಗೇಷನ್ಸು ಆ್ಯಂಡ್ ಅಬೌಟ್ ಸೇಫ್ಟಿ ಪ್ರಿಕಾಷನ್ಸ್, ಸೇಫ್ಟಿ ಪ್ರೋಟೋಕಾಲ್ಸ್ ಅಬೌಟ್ ದ ರೋಡ್ ಏನೇನು ನೋಡ್ತೀರಾ ಸರ್? ಸರ್ ಇವಾಗ ಇಫ್ ಯು ಆರ್ ರೈಡಿಂಗ್ ಸೋಲೋ, ಒನ್ ಇಸ್ ನೀವು ಒಬ್ಬರೇ ಇರ್ತೀರಾ. ಸೊ ನಿಮ್ದು ಏನಂದ್ರೆ ದೇರ್ ಇಸ್ ನೋ ಒನ್ ಟು ಹೆಲ್ಪ್ ಯು ಇಮಿಡಿಯೇಟ್ಲಿ. ಸೊ ನಿಮ್ಮದು ಯುವರ್ ಫೋನ್ ಆಗಿರಲಿ, ಯುವರ್ ಮ್ಯಾಪ್ ಆಗಿರಲಿ, ಕೀಪ್ ಇಟ್ ವೇರ್ ಯು ಕ್ಯಾನ್ ಸಿ ಇಮಿಡಿಯೇಟ್ಲಿ ಸೊ ಯು ಕ್ಯಾನ್ ನ್ಯಾವಿಗೇಟ್. ಫೋನ್ ಪಾಕೆಟಲ್ಲಿ ಇಟ್ಕೊಂಡು ಯು ಆರ್ ರಿಮೂವಿಂಗ್ ಇಟ್ ವೈಲ್ ರೈಡಿಂಗ್, ಆಮೇಲೆ ನೋಡಿ ಆಮೇಲೆ ಮಾಡ್ತಾ ಇರ್ತೀರಾ, ದಟ್ ಡಿಸ್ಟ್ರಾಕ್ಟ್ಸ್ ಯು. ಡಿಸ್ಟ್ರಾಕ್ಟ್ ಆದಾಗ ಇವಾಗ ಆನ್ ದ ರೋಡ್ ಯು ಹ್ಯಾವ್ ಟು ಮೇಕ್ ಸ್ಪ್ಲಿಟ್ ಸೆಕೆಂಡ್ ಡಿಸಿಷನ್ಸ್. ಒಂದು ನಿಮಗೆ ಒಂದು 2 feet ಡಿಸ್ಟೆನ್ಸ್ ಇರುತ್ತೆ ಮುಂದೆ ಗಾಡಿಗೆ. ಸೊ ರೈಟ್ ಹೋಗ್ಬೇಕಾ, ಲೆಫ್ಟ್ ಹೋಗ್ಬೇಕಾ, ಇಲ್ಲ ಸ್ವಲ್ಪ ಸ್ಲೋ ಆಗ್ಬೇಕಾ, ರೈಟ್ ಅಲ್ಲಿ ಗಾಡಿ ಬರ್ತಾ ಇದೆ ಹಿಂದೆ, ಇಲ್ಲ ಲೆಫ್ಟ್ ಅಲ್ಲಿ ಯಾರಾದ್ರೂ ಓವರ್ಟೇಕ್ ಮಾಡ್ತಾ ಇದಾರ ತಪ್ಪಾಗೆ, ನೀವೆಲ್ಲ ನೋಡ್ಕೋಬೇಕು. ಆಮೇಲೆ ಮುಂದೆ ಅವರು ಬ್ರೇಕ್ ಹಾಕ್ತಾ ಇದಾರ, ಅವ್ರದ್ದು ಕೆಲವೊಂದ್ಸತಿ ಮುಂದೆ ಗಾಡಿದು ಹಿಂದೆ ಇಂಡಿಕೇಟರ್ ಇರಲ್ಲ, ನಾಟ್ ವರ್ಕ್, ಬ್ರೇಕ್ ಲೈಟ್ ವರ್ಕ್ ಆಗಲ್ಲ. ಸೊ ಅವ್ರು ಯಾವಾಗ ಬ್ರೇಕ್ ಹೊಡಿತಾರೆ, ಯು ಶುಡ್ ಬಿ ಫೋಕಸ್ಡ್. ಸೊ ಅವಾಗ ಯರ್ ಡಿಸ್ಟ್ರಾಕ್ಷನ್ ಗೋಸ್. ಸೊ ನ್ಯಾವಿಗೇಷನ್ ಅಲ್ಲಿ ಅದೊಂದಿದೆ. ಸೆಕೆಂಡ್, ನ್ಯಾವಿಗೇಷನ್ ರೂಟ್ ಹಾಕಿದಾಗ ನಿಮ್ದು ಗೂಗಲ್ ಮ್ಯಾಪ್ಸ್ ವಿಲ್ ನಾಟ್ ಆಲ್ವೇಸ್ ಟೇಕ್ ಯು ಟು ದಿ ರೈಟ್ ರೋಡ್. ಸ್ವಲ್ಪ ವಿಲ್ ಟೇಕ್ ಯು ಟು ಇನ್ನರ್ ರೋಡ್ಸ್ ಎಲ್ಲ ಹೋಗುತ್ತೆ. ಸೊ ಅದ್ ನೀವು ಮುಂಚೆನೆ ಚೆಕ್ ಮಾಡ್ಕೋಬೇಕು. ನೀವು ಟ್ರೈ ಯು ಹ್ಯಾವ್ ಟು ಟ್ರೈ ದಟ್ ಇಟ್ ಇಸ್ ಸಿಟಿ ಅಲ್ಲೇ ಹೋಗ್ತಾ ಇದೆ, ಇಲ್ಲ ಸಿಟಿ ಪಕ್ಕದಲ್ಲೇ ಹೋಗ್ತಾ ಇದೆ, ಇಟ್ಸ್ ನಾಟ್ ಗೋಯಿಂಗ್ ಟು ಸಮ್ ವಿಲೇಜ್, ಹಳ್ಳಿಯಲ್ಲಿ ಹೋಗಿದೆ, ಮತ್ತೆ ಅಲ್ಲಿ ರೋಡ್ ಸರಿ ಇರಲ್ಲ, ಅದರಿಂದ ನಿಮ್ ಟೈರ್ಸ್ ಹೋಗ್ಬೋದು, ಇಲ್ಲಾಂದ್ರೆ ಸೋ ಮೆನಿ ಅದರ್ ಪ್ರಾಬ್ಲಮ್ಸ್ ಬರೋದು. ದಟ್ ಇಸ್ ಒನ್. ಸೆಕೆಂಡ್, ನ್ಯಾವಿಗೇಷನ್ ಅಲ್ಲಿ ವೆನ್ ಯು ಆರ್
ಟ್ರಾವೆಲಿಂಗ್ ಆನ್ ದ ರೋಡ್ ಇಂಡಿಕೇಟರ್ಸ್ ಯೂಸ್ ಮಾಡಲೇಬೇಕು. ನೆವರ್ ಟರ್ನ್ ಆರ್ ಶಿಫ್ಟ್ ಯುವರ್ ಲೇನ್ ವಿತೌಟ್ ಇಂಡಿಕೇಟರ್. ಸುಮಾರು ಜನ ಮಾಡ್ತಾರೆ, ಕೈಯು ತೋರ್ಸಲ್ಲ. ಸೊ ಯು ಹ್ಯಾವ್ ಟು ಬಿ ಕೇರ್ಫುಲ್. ಅವ್ರೇನ್ ಮಾಡ್ತಾರೆ ನೀವು ನೋಡ್ಕೋಬೇಕು. ನೀವ್ ಏನ್ ಮಾಡ್ತೀರಾ ನೀವು ತೋರಿಸಿ ಫಸ್ಟ್. ಇಂಡಿಕೇಟ್ ಟರ್ನ್ ಮಾಡೋದ್ ಜಸ್ಟ್ ಮುಂಚೆ ಇಂಡಿಕೇಟ್ ಕೊಡ್ಬಾರ್ದು, ಅಟ್ ಲೀಸ್ಟ್ ಸಮ್ ಫ್ಯೂ 100 meters ಬಿಹೈಂಡ್. ಇವಾಗ ನೀವು ಎಲ್ಲಿ ಹೋಗ್ಬೇಕು ನಿಮ್ಗೆ ಗೊತ್ತಿರ್ಬೇಕು ಅದಕ್ಕೆ. ಸೊ ಇಫ್ ಯು ಆರ್ ಟರ್ನಿಂಗ್, ಸಪೋಸ್ ರೈಟ್ ತಗೋತಾರೆ ಸಿಗ್ನಲ್ ಅಲ್ಲಿ, ಒಂದು 200 meters ಮುಂಚೆನೆ ಪುಟ್ ರೈಟ್ ಇಂಡಿಕೇಟರ್. ಇವಾಗ ಅಲ್ಲಿ ಇಂಡಿಕೇಟರ್ ತೋರ್ಸೋದ್ ಕಷ್ಟ ಆಗುತ್ತೆ. ಸಪೋಸ್ ಯು ಹ್ಯಾವ್ ಟು ಇಮಿಡಿಯೇಟ್ಲಿ ಟರ್ನ್, ಅವಾಗ ಯೂಸ್ ಯುವರ್ ಹ್ಯಾಂಡ್ ಇನ್ ಕೇಸ್ ನಿಮ್ಗೆ ಅದು ಅಭ್ಯಾಸ ಇಲ್ಲ ಅಂದ್ರೆ. ಇವಾಗ ಹ್ಯಾಂಡ್ ಸಿಗ್ನಲ್ಸ್ ಹೇಳಿದ್ರು, ಲರ್ನ್ ಸಮ್ ಹ್ಯಾಂಡ್ ಸಿಗ್ನಲ್ಸ್. ಯೂಟ್ಯೂಬ್ ಅಲ್ಲಿ ಸುಮಾರು ವಿಡಿಯೋಸ್ ಇದೆ, ಯು ಕ್ಯಾನ್ ಲರ್ನ್ ದೆಮ್. ಸೊ ಕಾಮನ್ ಆಗಿ ಯೂಸ್ ಮಾಡೋದು ಯು ಟರ್ನ್ ಅಂದ್ರೆ ಇದು, ರೈಟ್ ಅಂದ್ರೆ ಹಿಂಗೆ, ಇಲ್ಲಾಂದ್ರೆ ಸ್ಲೋ ಮಾಡ್ಬೇಕಂದ್ರೆ ಲೆಫ್ಟ್ ಯೂಸ್ ಲೆಫ್ಟ್ ಮಾಡ್ಬೇಕು. ಯೂಸ್ ಮಾಡಬಾರ್ದು, ರೈಟ್ ಅಲ್ಲೇ ಲೆಫ್ಟ್ ತೋರಿಸ್ಬೇಕು. ಕರೆಕ್ಟ್. ಸೊ ಅದು ಯೂಸಿಂಗ್ ದ ಹ್ಯಾಂಡ್ಸ್ ಕರೆಕ್ಟ್ಲಿ. ಇವಾಗ ಆಕ್ಸಲರೇಟರ್ ನೀವು ಎಲ್ಲ ಕಡೆ ಬಿಡಕ್ ಆಗಲ್ಲ, ಸಮ್ಟೈಮ್ಸ್ ಯು ಹ್ಯಾವ್ ಟು ಕೀಪ್ ದ ಸ್ಪೀಡ್. ಸೊ ಅವಾಗ ಇಲ್ಲಿ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಬೇಕು. ಸೊ ಇವಾಗ ಇಫ್ ಯು ಆರ್ ಹೋಲ್ಡಿಂಗ್ ಅ ಲೆಫ್ಟ್ ಹ್ಯಾಂಡ್ ಕ್ಲಚ್, ಅವಾಗ ಬಿಡಬೇಕು. ಬ್ರೇಕ್ ಇದೆ, ಸೊ ಯು ಹ್ಯಾವ್ ಟು ಎನ್ಶೋರ್ ದಟ್ ದೇ ಆರ್ ಆಲ್ ವರ್ಕಿಂಗ್ ಪ್ರಾಪರ್ಲಿ. ಯು ಅಂಡರ್ಸ್ಟ್ಯಾಂಡ್ ಯುವರ್ ಬೈಕ್. ಇವಾಗ ನೀವು ಆಕ್ಸಲರೇಟರ್ ಬಿಟ್ಟರೆ ನಿಮ್ದು ಎಂಜಿನ್ ಬ್ರೇಕಿಂಗ್ ಎಷ್ಟಾಗುತ್ತೆ ಅದು ನಿಮ್ಗೆ ಗೊತ್ತಿದ್ರೆ, ನಿಮ್ ಸ್ಲೋ ಸ್ಪೀಡ್ ಎಷ್ಟಾಗುತ್ತೆ, ಆಮೇಲೆ ನಿಮ್ ಹಿಂದೆ ಯಾರಿದ್ದಾರೆ ಅವ್ರಿಗೆ ಎಷ್ಟು ಗ್ಯಾಪ್ ಸಿಗುತ್ತೆ ಅಂತ ನಿಮ್ಗೆ ಗೊತ್ತಿರ್ಬೇಕು. ಬಿಕಾಸ್ ನಿಮ್ ಜವಾಬ್ದಾರಿ ಆಗುತ್ತೆ, ನಿಮ್ಮಿಂದ ರಿಯಾಕ್ಷನ್ ಸ್ಟಾರ್ಟ್ ಆಗ್ತದೆ ಅವ್ರಿಗೆ. ನ್ಯಾವಿಗೇಷನ್ ಅಲ್ಲಿ ದಿ ಅದರ್ ಥಿಂಗ್ ಇಸ್, ಜನರಲಿ ನಾವು ಹೇಳೋದೇನಂದ್ರೆ, ಈಗ ಆಬ್ವಿಯಸ್ಲಿ ನೀವು ಬೈಕ್ ಅಂತ ಹಾಕಿದ್ರೆ ಅದು ಇನ್ನರ್ ರೋಡ್ಸ್ ಕರ್ಕೊಂಡು ಹೋಗುತ್ತೆ. ಸೊ ನಾವು ಗ್ರೂಪ್ ರೈಡ್ಸ್ ಮಾಡ್ಬೇಕಾದ್ರೆ ಎಸ್ಪೆಷಲಿ ನಾವು ಕಾರ್ ಹಾಕೊಂತೀವಿ. ಸೊ ಇಟ್ ವಿಲ್ ಆಲ್ವೇಸ್ ಟೇಕ್ ಯು ಆನ್ ಟು ಬ್ರಾಡರ್ ರೋಡ್ಸ್. ಸೊ ನಿಮ್ಗೆ ಆ ಡಿವಿಯೇಷನ್ ಏನಿರುತ್ತೆ, ಸೊ ನೀವು ಗ್ರೂಪ್ ರೈಡ್ಸ್ ಅಲ್ಲಿ ಹೋಗ್ಬೇಕಾದ್ರೆ ಇಟ್ ಇಸ್ ಫೈನ್, ಟೇಕ್ ಅ ಬ್ರಾಡರ್ ರೋಡ್ ಅಂಡ್ ಯು ಕ್ಯಾನ್ ಗೋ. ನೀವು ಸೋಲೋ ಹೊಡಿತೀರಾ, ಟೇಕ್ ದ ಇನ್ನರ್ ರೋಡ್ಸ್. ಸಮ್ಟೈಮ್ಸ್ ವಿಲೇಜ್ ರೋಡ್ಸ್ ಆರ್ ಮಚ್ ಬೆಟರ್ ದ್ಯಾನ್ ಯುವರ್ ಹೈವೇ ರೋಡ್ಸ್. ಆಯ್ತಾ, ಅದು ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ನಮಗೆ ಆ ಥರ. ಸೊ ನಾವು ಒಂದೊಂದ್ಸತಿ ಅನ್ಸೋದು ನಮಗೆ, ಊರೊಳಗಡೆನೆ ಎಷ್ಟು ಚೆನ್ನಾಗಿದೆಯಲ್ಲ ರೋಡ್ಸ್ಗಳು, ಯಾಕೆ ಹಿಂಗೆ ಹೊರಗಡೆ ರೋಡಲ್ಲ ಹಿಂಗೆ ಕಚಡವಾಗಿದೆ ಅಂತ ನಾವು ಅಂತೀವಿ. ಸೊ ನ್ಯಾವಿಗೇಷನ್ ಅಲ್ಲಿ ದಟ್ ಈಸ್ ಒನ್ ಅದರ್ ಥಿಂಗ್. ಇನ್ನೊಂದೇನಂದ್ರೆ, ಇಫ್ ಯು ನಾಟ್ ಶೋರ್, ಈಗ 3-4 ಡಿಸ್ಟೆನ್ಸ್ ತೋರಿಸೋದು. ಲಾಟ್ ಆಫ್ ಟೈಮ್ಸ್ ಏನಾಗುತ್ತೆ, ನಾವು ಹೈವೇನೇ ಹೋಗ್ತಿರ್ತೀವಿ, ಬಟ್ ದೇರ್ ಆಲ್ಸೋ ಬಿ ಎ ಡಿವಿಯೇಷನ್ ಆ್ಯಂಡ್ ಇಟ್ ವಿಲ್ ಸೇ ದಟ್ ಇನ್ನು ಹಿಂಗೆ ಹೋದ್ರೆ ನಿಮ್ಗೆ 10 ಕಿಲೋಮೀಟರ್ ಕಮ್ಮಿ ಆಗುತ್ತೆ. ಬಟ್ ನೀವು ಡಿಸ್ಟೆನ್ಸ್ ಟೈಮಿಂಗ್ ನೋಡಿದಾಗ ನಿಮಗೆ ಟೈಮಿಂಗ್ ಎರಡೂ ಒಂದೇ ತೋರಿಸುತ್ತೆ. ನೀವು 10 ಈಗ ನಾನು 1 ಗಂಟೆಗೆ ಒಂದು ಕಡೆ ತಲುಪ್ತೀನಿ, ಹೈವೇಲೇ ಹೋದರೆ 1 ಗಂಟೆ, ಒಳಗಡೆ ರೋಡಲ್ಲಿ ಹೋದರೆ 10 ಕಿಲೋಮೀಟರ್ ನನಗೆ ಕಮ್ಮಿ ಆಗುತ್ತೆ. ಬಟ್ ನಾನು ತಲುಪೋದು 1 ಗಂಟೆಗೆ ಏನಿದೆ, ದಟ್ ಮೀನ್ಸ್ ದ ರೋಡ್ ಇಸ್ ನಾಟ್ ಪ್ರಾಪರ್ ಇನ್ಸೈಡ್. ದಟ್ ಈಸ್ ವಾಟ್ ಯು ಹ್ಯಾವ್ ಟು ಜಡ್ಜ್. ಜನರಲಿ ಸಜೆಷನ್ ಏನಂದರೆ, ನೀವು ಹೈವೇಲಿ ಇದ್ದರೆ ಹೈವೇಲೇ ಇರಿ, ವೇರ್ ದರ್ ಇಸ್ ಪಬ್ಲಿಕ್. ವಾಟ್ ಎವರ್ ರೀಸನ್ ಇಟ್ ಇಸ್, ಏನಾರ ಆದ್ರೂ ಅಟ್ಲೀಸ್ಟ್ ನಿಮಗೆ ಕೈ ಮಾಡಿ ಯಾರು ನಿಲ್ಲಿಸ್ಬೋದು. ಒಳಗಡೆ ಹೋಗ್ಬಿಟ್ರೆ ಎಸ್ಪೆಷಲಿ ಆಯಿತು, ನೆಟ್ವರ್ಕ್ ಇರುತ್ತೆ ಈಗಿನ ಕಾಲದಲ್ಲಿ, ಎಲ್ಲ ಕಡೆ ಹೋದರೆ ನೆಟ್ವರ್ಕ್ ಇರುತ್ತೆ. ಅಕಸ್ಮಾತ್ ನೆಟ್ವರ್ಕ್ ಇಲ್ಲ ಅಂದರೆ ಅವಾಗ ಏನು ಮಾಡ್ತೀರಾ? ಇಲ್ಲ, ನೆಟ್ವರ್ಕ್ ಇಲ್ಲದೆ ಇರೋ ಜಾಗಗಳು ತುಂಬ ಇದಾವೆ. ಇಂಟೀರಿಯರ್ಸ್ ಹೋದ್ರೆ ಶಿರಾಡಿ ಘಾಟಲ್ಲೇ ಇದೆ, ನಿಮಗೆ 20 ಕಿಲೋಮೀಟರ್ ನಿಮ್ಗೆ ನೆಟ್ವರ್ಕೇ ಸಿಗಲ್ಲ ಟಿಲ್ ಯು ಗೆಟ್ ಡೌನ್ ಟು ಗುಂಡಿಯಾ ತನಕ ಬರುತ್ತೆ. ಸೊ ದಟ್ ಈಸ್ ದೇರ್. ಬಟ್ ಅಗೇನ್ ಬಟ್ ಇಟ್ ಇಸ್ ಅ ಮೇನ್ ರೋಡ್, ಅಟ್ಲೀಸ್ಟ್ ನಿಮಗೆ ಕಂಟಿನ್ಯೂಸ್ ಮೂವ್ಮೆಂಟ್ ಇರುತ್ತೆ. ಬಟ್ ಇಂಟೀರಿಯರ್ ರೋಡ್ಸಲ್ಲಿ ಎಸ್ಪೆಷಲಿ ಹೋಗ್ಬೇಕಾದ್ರೆ ಯು ಹ್ಯಾವ್ ಟು ಬಿ ಎಕ್ಸ್ಟ್ರೀಮ್ಲಿ ಕೇರ್ಫುಲ್. ವರ್ಸ್ಟ್ ಸಿಚುವೇಶನ್ ನಮ್ಗೆ ಇದುವರೆಗೂ ಆಗಿರೋದು ಅಂದರೆ, ನಾವು ಬಂಡೀಪುರ್ ರೈಡ್ ಮಾಡಿದ್ವಿ. ಬಂಡೀಪುರ್ ರೈಡಲ್ಲಿ ನಮ್ಮ ರೈಡರ್ ಒಬ್ಬ ಬಿದ್ದೋದು. ನೈಟ್ ರೈಡಲ್ಲಿ ನೀವು ಬಂದಿದ್ರಿ ಅವತ್ತು. ರೈಡ್ಗೆ ಆ ರೈಡಲ್ಲಿ ಬಿದ್ನಲ್ಲ, ಹೌದು. ನಾನು ಅವನ ಜೊತೆ ಇದ್ದೆ, ನಾವಿಬ್ಬರೇ ಇದ್ದಿದ್ದು. ಅವ್ನು ಬಿದ್ದಿದ್ದು ನೋಡಿದೀನಿ ನಾನು. ಫೋನ್ ಮಾಡೋಣ ಗ್ರೂಪ್ ಜೊತೆಲಿ ಬಿದ್ದಿದ್ದಲ್ಲ. ಇಲ್ಲ, ಅಂದ್ರೆ ಅವರು ನಾವು ಹಿಂದೆ ನಿಂತ್ಕೊಂಡ್ಬಿಟ್ವಿ. ನಾವು ಅವ್ನು ನೀರು ಕುಡಿಬೇಕು ಅಂದ್ರೆ, ಸೊ ಅವ್ನು ನೀರು ಕುಡಿಬೇಕು ಅಂದ್ಬಿಟ್ಟು ಅವ್ನು ನಿಲ್ಲಿಸ್ತಾ ಗಾಡಿ. ಅವನ ಜೊತೆ ನಾನು ನಿಂತ್ಕೊಳಕ್ಕೆ ನಾನು ಸ್ವೀಪ್ ಹೊಡಿತಿದ್ದೆ. ಸೊ ಆಮೇಲೆ ನೆಕ್ಸ್ಟ್ ಮೂಮೆಂಟಲ್ಲಿ ಅವ್ನು ಬಿದ್ದಿದ್ದಾನೆ. ಆ ನೈಟ್ ರೈಡಲ್ಲಿ ಅವ್ನು ಬಿದ್ದಿದ್ದು, ನನಗಿಂತ ಮುಂಚೆ ಒಂದು 100-150 ಮೀಟರ್ಸ್ ಮುಂದೆ ಇದ್ದ ಅವನು. ಅವ್ನು ಬಿದ್ದಿದ್ದು ನೋಡಿದ್ದೀನಿ, ಎಲ್ಲ ಆಗಿದೆ, ಗಾಡಿನೂ ಹೋಗ್ಬಿಟ್ಟಿತ್ತೆ ಒಳಗಡೆ. ಯಾರಿಗೆ ಫೋನ್ ಮಾಡೋಕ್ಕೆ ನೆಟ್ವರ್ಕ್ ಇಲ್ಲ. ಪುಣ್ಯ ನಮ್ದೇನಂದ್ರೆ, ಒಂದು ಕಾರ್ ಓವರ್ಟೇಕ್ ಮಾಡಿದ್ವಿ, ಆ ಕಡೆ ಒಂದು ಲಾರಿ ಬರ್ತಿತ್ತು, ಅವ್ರು ನಿಲ್ಲಿಸಿ ಆಮೇಲೆ ಇವನ್ನ ಎತ್ತಿ ಆಮೇಲೆ ಗಾಡಿ ತಗೊಂಡು ಆಚೆ ಬಂದಿದ್ದು. ಗಾಡಿ ಒಳಗಡೆ 200 ಮೀಟರ್ ಒಳಗಡೆ ಹೊಟ್ಟೋದಿತ್ತು ಕಾಡ್ ಒಳಗಡೆ. ಹೌದಾ? ಆಮೇಲೆ ಹೇಳೋದು ಬಂಡೀಪುರ್ ಫಾರೆಸ್ಟ್ ಅಲ್ಲಿ ಆಕ್ಚುಲಿ ಮಧ್ಯೆ ಗಾಡಿ ಸ್ಟಾಪ್ ಮಾಡಂಗೆ ಇಲ್ಲ. ಮಾಡಂಗಿಲ್ಲ. ಆಯ್ತಾ. ಸೊ ಅವತ್ತು ನಾನು ಕಾರಲ್ಲಿ ಇದ್ದೆ, ನನ್ನ ಫ್ಯಾಮಿಲಿ ಜೊತೆ ಹೌದು, ನೀವು car ಅಲ್ಲಿ ಬಂದಿದ್ರಿ. ಸೊ ನಮ್ಮ ಮುಂದೆ ಇನ್ನೊಂದು ಕಾರ್ ಹೋಗ್ತಿತ್ತಲ್ಲ, ನಾನು ಫಸ್ಟ್ ಇವನ್ ಗಾಡಿ ನೋಡಿದೆ ನಿಂತಿದ್ದು. ಸೊ ನಾನ್ ಏನ್ ಅನ್ಕೊಂಡ್ರೆ, ಮೇ ಬಿ ದೇರ್ ಈಸ್ ಸಮಥಿಂಗ್ ವಿಚ್ ಹಸ್ ಹ್ಯಾಪನ್ ಬಿಟ್ವೀನ್ ಹಿಮ್ ಅಂಡ್ ದ ಕಾರ್ ಅಂಡ್ ಐ ನೋ ಹಿಮ್. ನಂಗೆಲ್ಲ ನಿಲ್ಸಲ್ಲ ಕಾರ್ ಇತ್ತು ಅಂತ. ಮತ್ತೆ ಫಸ್ಟ್ ಆಫ್ ಆಲ್ ಅಲ್ಲಿ ನಿಲ್ಸಬಾರ್ದು ಆಸ್ ಪರ್ ರೂಲ್ಸ್. ಏನೇ ಇತ್ತು ಅಂದ್ರೆ ಆಚೆ ನಿಲ್ಲಿಸ್ತಿದ್ದ, ಬಟ್ ಸಮಥಿಂಗ್ ಈಸ್ ರಾಂಗ್ ಅಂತ ಅಂದ್ಬಿಟ್ಟು ನಾನು ನಿಲ್ಸಿದೆ. ನಿಲ್ಸಿದ ತಕ್ಷಣ ಕಾರ್ ಅವರು ವಾಟರ್ ಬಾಟಲ್ ಎಲ್ಲ ಏನೋ ತರಕ್ಕೆ ಅಂತ ಬಂದ್ರು, ಪಾಸ್ ಆಯ್ತು. ಆಮೇಲೆ ಬಂದಾಗ ಏನಾದ್ರು ಬೈಕ್ ಒಳ ಹೋಗಿದೆ.
ಸರ್ ಹೈವೇ ಇಂದ ಒಂದು 200-250 ಮೀಟರ್ ಗಾಡಿ ಒಳಗಡೆ ಹೋಗಿದೆ. The worst part is that this is where we say that you have to be very, very vigilant. ಓಪನ್ ರೋಡ್ ಸೂಪರ್ ಆಗಿದೆ ಅಂತ ಅನ್ಸುತ್ತೆ ನಿಮಗೆ, ಬಟ್ ನಿಮಗೆ ರೋಡ್ ಹಂಪ್ ಕಾಣಿಸಲ್ಲ. ಅವ್ನಿಗೆ ಆಗಿದೆ ಅದು. ರೋಡ್ ಹಂಪ್ಗಳಲ್ಲಿ ನಮಗೆ ರಿಫ್ಲೆಕ್ಟರ್ಸ್ ಆಗಲಿ ಏನೂ ಇರಲಿಲ್ಲ ಅವಾಗ. ಈಗಾರೋ ಮಾಡಿದ್ದಾರೆ, ಇವಾಗ ಸ್ಟ್ರೈಪ್ ಎಲ್ಲ ಹಾಕಿದ್ದಾರೆ, ಬಟ್ ಏನಿರಲಿಲ್ಲ. ನಾನು ನೋಡಿದಷ್ಟೇ ಅವ್ನು ಏನಂದರೆ ನಾನು ಮುಂದೆ ಹೋದಾಗ ಗ್ರೂಪ್ನ ಕ್ಯಾಚ್ ಮಾಡಬೇಕು ಅಂತ ನೆಕ್ಸ್ಟ್ ಮೂಮೆಂಟ್ ಹಿಂಗೆ ತಲೆ ಹಿಂಗೆ ಎತ್ತು. ನಾನು ಕ್ಯಾಮ್ರಾ ಇತ್ತು, ಕ್ಯಾಮ್ರಾನ ಜಸ್ಟ್ ನಾನು ಯಾಕೆ ಗ್ರೂಪ್ ಎಲ್ಲ ಮುಂದೆ ಹೋಯ್ತಲ್ಲ ಕ್ಯಾಮ್ರಾ ಯಾಕೆ ಆನ್ ಮಾಡೋದು ಅಂತ ಹಿಂಗೆ ಆಫ್ ಮಾಡಿದೆ. ನೆಕ್ಸ್ಟ್ ಮೂಮೆಂಟ್ ಅವ್ನು ಗಾಳೀಲಿದ್ದಾನೆ. ಗಾಡಿ ಜೊತೆ ಅವ್ನು 200 ಮೀಟರ್ ಹೋಗಿ ಗಾಡಿ ಬಿಟ್ಟ ಮೇಲೆ ಗಾಡಿ ಇನ್ನೊಂದು 200 ಮೀಟರ್ ಒಳಗಡೆ ಹೋಗಿದೆ. ಸೊ ದಟ್ ಈಸ್ ವೈ ಆನ್ ದೀಸ್ ಅನ್ನೋನ್ ರೋಡ್ಸ್ ಎಸ್ಪೆಷಲಿ ನಿಮಗೆ ಪಾಟ್ ಹೋಲ್ಸ್ ಆಗಲಿ, ನಿಮಗೆ ಹಳ್ಳ ಆಗಲಿ, ಹಂಪ್ಸು ಏನು ಗೊತ್ತಾಗುತ್ತೆ. ಹ್ಯಾವ್ ಟು ಬಿ ಇನ್ ಅ ಸ್ಪೀಡ್ ಲಿಮಿಟ್ ವಿಚ್ ಯು ಕ್ಯಾನ್ ಮ್ಯಾನೇಜ್. ಕಂಟ್ರೋಲ್ ಅಲ್ಲಿ ಇರಬೇಕು. ಇಟ್ಸ್ ನಾಟ್ ಲೈಕ್ ಈ ವಾಸ್ ರಶಿಂಗ್. ಓಕೆ, ಅವ್ನು ಥರ್ಡ್ ಗೇರ್ಗೆ ಹಾಕ್ಬಿಟ್ಟು ಇಂಟರ್ಸೆಪ್ಟರ್ 650 ಅದು ಥರ್ಡ್ ಗೇರ್ಗೆ ಹಾಕಿದ್ರೆ 100 ಎಳಿಯತ್ತೋದು. ಅವ್ನು 100ಗೆ ಹೊಡೆದಿದ್ದಾನೆ, ಅದು ನೆಕ್ಸ್ಟ್ ಮೂಮೆಂಟ್ ಆಗಿದೆ. ಅವ್ನು ಬಚಾವ್. ಅಂಡ್ ದಿಸ್ ಇಸ್ ದ ರೀಸನ್ ದಟ್ ನಾವು ಮತ್ತೆ ಗೇರ್ಸ್ ಮತ್ತೆ ದಿ ಓನ್ಲಿ ಥಿಂಗ್ ದಟ್ ಹ್ಯಾಪನ್ ಟು ಹಿಮ್ ವಾಸ್ ಹಿ ಜಸ್ಟ್ ಸ್ಕ್ರೇಪ್ಡ್ ಹಿಸ್ ನೀಸ್ ಲಿಟಲ್. ಸುಮ್ಮನೆ ಚರ್ಮ ಹಿಂಗೆ ಆಚೆ ಬಂದಾಗ ಅಷ್ಟೇ, ಬೇರೆ ಏನೂ ಆಗಿರ್ಲಿಲ್ಲ. ಬಟ್ ಅವನು ಗೇರ್ಸ್ ನೀವು ನೋಡಿದಾಗ ಫುಲ್ ಹರಿದೋಗಿತ್ತು ಗೇರ್ಸ್. ಸೊ ಹಿ ಹ್ಯಾಡ್ ಪ್ರಾಪರ್ ಗೇರ್ಸ್. ಅದಕ್ಕೆ ಹೇಳೋದು ನಾವು ದಟ್ ಇನ್ವೆಸ್ಟ್ ವೆನ್ ಯು ಕ್ಯಾನ್ ಇನ್ವೆಸ್ಟ್. ಆ್ಯಂಡ್ ದೀಸ್ ಆರ್ ಆಲ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಈಗ ನೀವು ಒಂದು ಜಾಕೆಟ್ ತೊಗೊಂಡ್ರೆ ಏನಿಲ್ಲ 4 ವರ್ಷ ಬರುತ್ತೆ. ಹೌದು. ಇನ್ನೊಂದು ತಪ್ಪು ನಾವೇನು ಮಾಡ್ತೀವಿ, ಗೇರ್ಸಲ್ಲಿ ಹೆಲ್ಮೆಟ್ ತೊಗೊತೀವಿ. ಆ ಹೆಲ್ಮೆಟ್ 10 ವರ್ಷ ಯೂಸ್ ಮಾಡ್ತೀವಿ. ದಟ್ ಈಸ್ ದ ಬಿಗ್ಗೆಸ್ಟ್. ಒಂದು ಹೆಲ್ಮೆಟ್ಗೆ ಶೆಲ್ಫ್ ಲೈಫ್ ಇರೋದೇ 3 years ಮ್ಯಾಕ್ಸಿಮಮ್. ಅದಾದಮೇಲೆ ಅದು ವೀಕ್ ಆಗೋಗುತ್ತೆ, ನೋ ಮ್ಯಾಟರ್ ಹೌ ಗುಡ್ ಇಟ್ ಈಸ್, ಬಿಕಾಸ್ ಯು ಹ್ಯಾವ್ ಯೂಸ್ಡ್ ಇಟ್ ಸೋ ಮಚ್. ನೀವು ಆಚೆ ಹೋಗಿದ್ದೀರಾ, ವೆದರ್ ಕಂಡೀಷನ್ಸು ಎಲ್ಲ ಆಗಿ ದ ಶೆಲ್ ಬಿಕಮ್ಸ್ ವೆರಿ ವೀಕ್. ಸೊ ಯು ವಿಲ್ ಸಿ ಪೀಪಲ್ ವಿತ್ ವೆರಿ ಗುಡ್ ಹೆಲ್ಮೆಟ್ಸ್. ಈಗ ನಮ್ಮ ಮಾಡ್ರೇಟರ್ ಒಬ್ರು ಆಯ್ತು ನಾನು, ಅವ್ರದ್ದು ಅಷ್ಟೇ. ಇಟ್ಸ್ MT-15 ಗುಡ್ ಹೆಲ್ಮೆಟ್, ಬಟ್ ದ ವೇ ಇಟ್ ಹ್ಯಾಡ್ ಚಾರ್ಟರ್ಡ್ ಇಸ್ ಬಿಕಾಸ್ ಅವರು 3-4 ವರ್ಷ ಯೂಸ್ ಮಾಡ್ಬಿಟ್ಟಿದ್ದಾರೆ. ಸೊ ನೀವು ಈವನ್ ಒಂದು ಹೆಲ್ಮೆಟ್ ಅಂಗಡಿಗೆ ಹೋಗ್ಬಿಟ್ಟು ಅವ್ರನ್ನ ಕೇಳಿದ್ರು, ದೇ ವಿಲ್ ಟೆಲ್ ಯು ಸರ್, ಒಂದು ಹೆಲ್ಮೆಟ್ ಅದು 4 years, 3 to 4 years ಇಸ್ ಮ್ಯಾಕ್ಸಿಮಮ್ ಶೆಲ್ಫ್ ಲೈಫ್. ಇಲ್ಲ ಅಂದರೆ ಆಮೇಲೆ ಚೇಂಜ್ ಮಾಡಲೇಬೇಕು. ಇನ್ನೂ ಚೆನ್ನಾಗೇ ಇದೆ, ನಾನು ಜಾಸ್ತಿ ಯೂಸೇ ಮಾಡಲ್ಲ, ಇಟ್ ಡಸಂಟ್ ಮ್ಯಾಟರ್. ಸೇಫ್ಟಿ ಅಷ್ಟೇ. ಮೊಬೈಲ್ ಮೌಂಟಿಂಗ್ ಮಾಡ್ಕೊಳೋದು ಎಷ್ಟು ಸೇಫು, ಎಷ್ಟು ನೆಸೆಸಿಟಿ? ಇವಾಗ ಸೋಲೋ ರೈಡ್ಸ್ ಆಗಿದ್ರೆ ಮೊಬೈಲ್ ಮೌಂಟ್ ಡೈರೆಕ್ಷನ್ ಇರಬೇಕು. ಇಫ್ ಯು ಡೋಂಟ್ ನೋ ದ ರೋಡ್, ಮೊಬೈಲ್ ಸೇಫ್ಟಿ ಇರಬೇಕು. ಬಟ್ ಇಟ್ ಶುಡ್ ನಾಟ್ ಬ್ಲಾಕ್ ಯುವರ್ ವ್ಯೂ. ನೀವು ಓಡಿಸುವಾಗ ಇಟ್ ಶುಡ್ ನಾಟ್ ಬಿ ಸೋ ಹೈ. ಅಡ್ವೆಂಚರ್ ಬೈಕಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ಅದನ್ನ ಸ್ವಲ್ಪ ಕೆಳಗೆ ಮೌಂಟ್ ಮಾಡಿ. ಪುಟ್ ಆನ್ ದ ಹ್ಯಾಂಡಲ್ ಬಾರ್. ಸ್ವಲ್ಪ ಯು ಶುಡ್ ಬಿ ಇಲ್ಲಿದ್ರೆ ಯುವರ್ ವ್ಯೂ ಇಸ್ ದಿಸ್. ಸ್ವಲ್ಪ ಹಿಂಗೆ ನೋಡ್ಬಿಟ್ಟು ಯು ಶುಡ್ ಬಿ ಏಬಲ್ ಟು ಚೆಕ್. ನೀವು ಫುಲ್ ಹಿಂಗೆ ನೋಡಿ ಆಮೇಲೆ ಹಿಂಗೆ ದಟ್ 1 second ಬ್ರೀಫಲ್ಲಿ ಏನು ಬೇಕಾದರೂ ಆಗ್ಬೋದು. That safety, that is one other thing you should keep in mind. ನಾವು ಈಗ ಫಾರ್ ಎಕ್ಸಾಂಪಲ್ ಯು ಸಿ ಅ ಸ್ಮಾಲರ್ ಬೈಕ್, ಈಗ ಇಲ್ಲಿ ಇಟ್ಟಿರ್ತಾರೆ ಆಯ್ತಾ, ಈಗ ಹಿಂಗೆ ಬಗ್ತಾ ಇದ್ರೆ ಮುಂದ್ಗಡೆ ಯಾವನ್ ಬಂದಂತ ಗೊತ್ತಾಗಲ್ಲ ನಮಗೆ ಆಯ್ತಾ. ಸೊ ಬೇಸಿಕ್ಲಿ ಯುವರ್ ಐಬಾಲ್ ಮೂವ್ಮೆಂಟ್ ಏನಿರುತ್ತೆ ಆ ವ್ಯೂ ಅಷ್ಟೇ. ನೀವು ತಲೆ ಬಗ್ಗಿಸ್ಬಾರ್ದು. ಈಗ ನಾನು ಗಾಡಿ ಹಿಂಗೆ ಓಡಿಸ್ತಿದ್ರೆ ಹಿಂಗೆ ಅಂದ್ಬಿಟ್ಟು ಹಿಂಗೆ ಅನ್ಬೇಕಷ್ಟೆ. ನೀವು ಕಾರ್ ಓಡಿಸ್ಬೇಕಾದ್ರೂ ಹಾಗೇನೆ ಮುಂದೆ ಇರುತ್ತೆ. ಸೊ ಟ್ರೈ ಆ್ಯಂಡ್ ಕೀಪ್ ಇಟ್ ಇನ್ ಯುವರ್ ಐಸೈಟ್ ವಿಷನ್. ತಲೆ ಅಲ್ಲಾಡಿಸ್ಬಾರ್ದು. ಆ ಥರ ಒಂದು ಈಗ ನಂದು ಅಡ್ವೆಂಚರ್ ಬೈಕಲ್ಲಿ ಮೇಲಿದೆ, ನನಗೆ ನನ್ನ ಮುಂದೆ ರೋಡ್ ಕಾಣಿಸಲ್ಲ ಒಂದೊಂದ್ಸತಿ. ಸೊ ಈಗ ನಾನು ಅದನ್ನ ಒಬ್ವಿಯಸ್ಲಿ ಹ್ಯಾವ್ ಟು ಪುಟ್ ಇಟ್ ಡೌನ್, ಬಟ್ ಐ ಶುಡ್ ನಾಟ್ ಕೀಪ್ ಇಟ್ ಅಟ್ ಅ ಪ್ಲೇಸ್ ವೇರ್ ಐ ಆಮ್ ಟಿಲ್ಟಿಂಗ್ ಮೈ ಹೆಡ್. ಅದೊಂದು ಯು ಶುಡ್ ಕೀಪ್. ಆ್ಯಂಡ್ ಇನ್ ಹೈವೇಸ್ ದ ಸ್ಪೀಡ್ ವಿಲ್ ಬಿ ಆಬ್ವಿಯಸ್ಲಿ ಇಟ್ ವಿಲ್ ಬಿ ಅರೌಂಡ್ 100 ಅಬೋನೇ ಇರ್ತಾರೆ. ದಟ್ ವಿಲ್ ಬಿ ವೆರಿ ಫಾಸ್ಟ್. ನೀವು ಒಂದ್ಸಲ ತಲೆ ಹಿಂಗೆ ಎತ್ತೋದ್ರೊಳಗಡೆ ನೀವು ಆಲ್ರೆಡಿ ಕವರ್ಡ್. ಯಾಕಂದರೆ ಇನ್ನೊಂದು ಹೈವೇಸ್ ಅಲ್ಲಿ ನಾವು ಹಳ್ಳಿ ಮಧ್ಯದಲ್ಲಿ ಹೋಗ್ತೀವಿ. ಸೊ ದೇರ್ ಇಸ್ ಅ ಲಾಟ್ ಆಫ್ ಟೈಮ್ಸ್ ವಾಟ್ ಹ್ಯಾಪನ್ಸ್ ಇಸ್ ಹಳ್ಳಿ ಜನಗಳಿಗೆ ಗೊತ್ತಿರಲ್ಲ, ಸುಮ್ಮನೆ ನುಗ್ತಾ ಇರ್ತಾರೆ. ನೀವು ಮೈಸೂರಲ್ಲೇ ಹೋಗಿ, ಮಂಡ್ಯಕ್ಕೆ ಹೋಗ್ಬೇಕಾದ್ರೂ ಹೋಗಿ ಆಯ್ತಾ, ಇಟ್ ಈಸ್ ವೆರಿ ದೇ ಹ್ಯಾವ್ ಬೀನ್ ಲಾಟ್ ಆಫ್ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ಸ್ ದಟ್ ಹ್ಯಾಸ್ ಹ್ಯಾಪನ್ಡ್. ಈಗ ನಮ್ಮ ಮುಂದೆನೆ ನನಗೆ ಲಾಸ್ಟ್ ರೈಡಲ್ಲಿ ನಾವು ಹಿಂಗೆ ಹೋಗ್ತಾ ಇದೀವಿ, ನಮ್ಮ ಎದುರುಗಡೆನೆ ಒಬ್ರು ಅಜ್ಜಿ ರೋಡಲ್ಲಿ ಬಂದ್ಬಿಟ್ರು. ಎಲ್ಲಿ ಇದ್ರ ಹತ್ರ, ಸೋಲೂರ್ ಹತ್ರ ಆಯ್ತಾ. ಸೋಲೂರ್ ಹತ್ರ ಏನ್ ಹೇಳೋಣ, ನೋಡ್ತಾ ನುಗ್ಗೇ ಬಿಟ್ರು. ಏನ್ ಮಾಡಕ್ಕಾಗತ್ತೆ. ಪುಣ್ಯಕ್ಕೆ ನಾವು ಆಬ್ವಿಯಸ್ಲಿ ನಾವು ಸ್ಪೀಡ್ ಲಿಮಿಟ್ ನಮ್ಗಿತ್ತು ಅಂದ್ರೆ ಜಂಕ್ಷನ್ ಇದ್ದಿದ್ರಿಂದ ನಾವು ಯೂಶಲಿ ಏನ್ ಮಾಡ್ತೀವಿ, ಜಂಕ್ಷನ್ ಇರ್ಬೇಕಾದ್ರೆ ಲೀಡ್ ಹೊಡಿಬೇಕಾದ್ರೆ ಜಂಕ್ಷನ್ ಇರ್ಬೇಕಾದ್ರೆ ಐ ಸ್ಲೋ ದ ಗ್ರೂಪ್ ಡೌನ್. ಸೊ ನಾವು ಸ್ಪೀಡ್ ಕಂಟ್ರೋಲ್ ಸ್ಪೀಡ್ ಇದ್ದಿದ್ರಿಂದ ನಮಗೆ ಓಕೆ. ಇಲ್ಲ ಅಂದಿದ್ರೆ ಐ ಮೈಟ್ ಹ್ಯಾವ್ ಕ್ರ್ಯಾಶ್. ನಾನಿಲ್ಲ ಅಂದ್ರೆ ನನ್ನ ಹಿಂದೆ ಬರೋರು ಯಾರೊಬ್ಬರು ಕ್ರ್ಯಾಶ್ ಮಾಡ್ತಾರೆ. ಅಂಡ್ ದಟ್ ಈಸ್ ದಿ ಅನ್ಫಾರ್ಚುನೇಟ್ ಥಿಂಗ್, ದಟ್ ಯು ಆರ್ knowledgeable.
ಆಬ್ವಿಯಸ್ಲಿ ನೀವು ಊರಿಗೆ ಹೋದಾಗ ಅವ್ರದ್ದೊಂದು ಬೇರೆ ಥರನೂ ನಾಲೆಜ್ ಇರುತ್ತೆ. ಅವ್ರಿಗೇನೋ ಇಲ್ಲ ಬಂಡ ಧೈರ್ಯನೋ, ಅವನ ಹತ್ರ ಬ್ರೇಕ್ ಇದೆ ಗಾಡಿ ನಿಲ್ಲಿಸ್ತಾನೆ ಅಂತ ಬಂಡ ಧೈರ್ಯ. ಬ್ರೇಕ್ ಹಾಕ್ತೀವಿ ನಾವು, ಇಲ್ಲ ಅಂತಿಲ್ಲ, ಬಟ್ ಬ್ರೇಕ್ ಹಾಕಷ್ಟರಲ್ಲಿ ಅವ್ರನ್ನ ಮುಟ್ಬಿಟ್ಟಿರ್ತೀವಲ್ಲ ಇಫ್ ವಿ ಆರ್ ಇನ್ ಸ್ಪೀಡ್. ಹೌದು. ಅಲ್ಲ, ನಾಟ್ ಓನ್ಲಿ ಹ್ಯೂಮನ್ಸ್, ಸಮಟೈಮ್ಸ್ ಕುರಿ ಆಗ್ಬೋದು, ಕೋಳಿ ಆಗ್ಬೋದು, ನಾಯಿ ಆಗ್ಬೋದು, ಅನಿಮಲ್ಸ್ ದೇ ಡೋಂಟ್ ಹ್ಯಾವ್ ಸೆನ್ಸ್ ಅಲ್ವಾ? ಅವ್ರನ್ನ ಹೆಂಗೆ ಅವಾಯ್ಡ್ ಮಾಡೋಣ? ಸೊ ಬಿ ಇನ್ ಅವರ್ ಕಂಟ್ರೋಲ್ ಅನ್ನೋ. ಸೊ ನಿಮ್ದು ಆಕ್ಚುಲಿ ಅದಕ್ಕೆ ಫೋನ್ ಹೋಲ್ಡರ್ ಯಾವಾಗಲೂ ಇಟ್ ಹ್ಯಾಸ್ ಟು ಬಿ ಇನ್ ಯುವರ್ ಐ ಸೈಟ್ ಅಷ್ಟೇ, ನೆವರ್ ಟಿಲ್ಟ್ ಯುವರ್ ಹೆಡ್. ಎಸ್. ಸೊ ಅದಕ್ಕೆ ಅಂದ್ಬಿಟ್ಟೆ ಆಕ್ಚುಲಿ ಈಗ ನಾವು ನಮ್ಮ ಗ್ರೂಪ್ ರೈಡಲ್ಲೆಲ್ಲ ಒಬ್ಬ ರೋಡ್ ಕ್ಯಾಪ್ಟನ್ ಅಂತಾನು ಇದು ಮಾಡ್ತೀವಿ. ಸೊ ನಾರ್ಮಲಿ ದ ಪರ್ಸನ್ ಯಾರು ಲೀಡ್ ಇರ್ತಾನೆ, ಲೀಡ್ಗಿಂತ ಅವ್ನು 1/2 ಕಿಲೋಮೀಟರ್ ಮುಂದೆ ಇರ್ತಾನೆ. ಓಕೆ. ಆಯ್ತಾ, ಅವನೇನಂದ್ರೆ ಅವ್ನು ಅಪ್ಡೇಟ್ ಕೊಡ್ತಾ ಇರ್ತಾನೆ ಲೀಡ್ಗೆ. ಓಕೆ, ಕನೆಕ್ಟ್ ಅಲ್ಲಿ ಇರ್ತಾರೆ. ಸೊ ಈಗ ಅಕಸ್ಮಾತ್ ನಾವು ಬೆಳಗ್ಗೆ 4 o'clock 5 o'clock ಹೋಗ್ತಿದ್ವಿ ಅಂದ್ರೆ, ಈಗ ದನಗಳು ಬರ್ತಿದೆ ಲೆಫ್ಟ್ ಅಲ್ಲಿ ಅಂತ ಇಟ್ಕೊಳ್ಳಿ, ಲೆಫ್ಟ್ ಅಲ್ಲಿ ದನಗಳು ಬರ್ತಿದೆ, ಅವ್ನು ಆದಷ್ಟು ರೈಟ್ ತಗೋತಾನೆ, ಸ್ಲೋ ಡೌನ್ ಮಾಡ್ತಾನೆ. ಈಗ ಮನುಷ್ಯರ ನುಗ್ತಿರ್ಬೇಕಾದ್ರೆ ಸಡನ್ ಆಗಿ ಹೌದು. ಆಯ್ತಾ. ಮತ್ತೆ ಈಗ ಇಂಡಿಯಾದಲ್ಲಿ ಒಂದು ಹೊಸ ಫ್ಯಾಷನ್ ಇದೆಯಲ್ಲ, ಆಪೋಸಿಟ್ ಸೈಡ್ ಇಂದ ಬರೋದು. ಹೌದು. ಲಾರಿಗಳೇ ಬರ್ತಿರ್ತವೆ, KSRTC ಬಸ್ ಆಪೋಸಿಟ್ ಸೈಡ್ ಇಂದ ಬರುತ್ತೆ. ಓಕೆ, ಅಂಡ್ ಎಷ್ಟೋ ಸಲ ನಾವು ಬಹಳ ಸಲ ನೋಡಿದ್ವಿ, ಬೆಳಗ್ಗೆ 4:45 ಹೋಗ್ಬೇಕಾದ್ರೆ ಲೈಟ್ ಆಫ್ ಮಾಡ್ಕೊಂಡ್ ಬರ್ತಿರ್ತಾರೆ ಅವರು. ಅಟ್ಲೀಸ್ಟ್ ಲೈಟ್ ಹಾಕಿ ಅಥವಾ ಎಲ್ಲಂದ್ರಲ್ಲಿ ಹೆಂಗಂದ್ರೆ ನಂಗೆ ಅಬ್ರಪ್ಟ್ ಆಗಿ ಪಾರ್ಕ್ ಮಾಡ್ಬಿಟ್ಟಿರ್ತಾರೆ, ಅಲ್ಲಿ ನಮ್ಗೇನು ಲೈಟ್ ಇರಲ್ಲ, ರಿಫ್ಲೆಕ್ಷನ್ಸ್ ಏನು ಕಾಣ್ತಿರಲ್ಲ. ಸೊ ಮುಂದೆ ಹಿ ವಿಲ್ ಬಿ ದ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಪರ್ಸನ್ ಹೂ ಕ್ಯಾನ್ ಹ್ಯಾಂಡಲ್ ದ ಸಿಚುಯೇಷನ್. ಆಮೇಲೆ ನೋಡ್ಕೊಂಡು ಅವ್ನು ಅಪ್ಡೇಟ್ ಕೊಡ್ತಾ ಇರ್ತಾನೆ. ಯಾಕಂದ್ರೆ ನೆಕ್ಸ್ಟ್ ಇಲ್ಲಿ ಹಿಂದೆ ಹೋಗ್ತಿರೋ ಲೀಡ್ಗೆ ಅವನು ಒಂದು ಪ್ಯಾನಿಕ್ ಬ್ರೇಕ್ ಮಾಡ್ತು ಅಂದ್ರೆ ಹಿಂದೆ 50 ಜನನು ಪ್ಯಾನಿಕ್ ಬ್ರೇಕ್ ಮಾಡ್ತಾರೆ. ಆ ಮಧ್ಯದಲ್ಲಿ ಯಾರು ಒಬ್ರು ಮಿಸ್ ಆಯ್ತು ಅಂದ್ರೆ ಹೋಯ್ತು. ಅದು ನಮ್ಗೆ ಹೆಂಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದ್ರೆ, ವಿವ್ ಸೀನ್ ಈ ಹಾಸನ್ ರೋಡ್ ಅಲ್ಲಿ ಎಸ್ಪೆಷಲಿ ಪಿಚ್ ಬ್ಲಾಕ್ ಡಾರ್ಕ್. ಹೌದು. ಬೆಳಿಗ್ಗೆ ಹೊತ್ತು ಹೋಗ್ಬೇಕಾದ್ರೆ ನೋ ಲೈಟ್ಸ್. ಆಯ್ತಾ, ಮಧ್ಯ ರೋಡಲ್ಲಿ ತಂದೆ, 2 ಮಕ್ಕಳು ಮತ್ತೆ ಒಂದು ಮಗು ಕಂಕ್ಲೇಟ್ ಇಟ್ಕೊಂಡು ಮಧ್ಯ ರೋಡಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ ಅವರು. ನಡ್ಕೊಂಡು ಹೋಗ್ತಾ ಇದ್ದಾನೆ. ಏನಕ್ಕೆ ಹೋಗ್ಬೇಕು? ರೋಡ್ ಕ್ರಾಸ್ ಮಾಡ್ತಿರೋದು. ನೀನ್ ರೋಡ್ ಕ್ರಾಸ್ ಮಾಡಿದ್ರೆ ಹೆಂಗಪ್ಪ? ಹಿಂಗೆ ಯು ವಿಲ್ ಜಸ್ಟ್ ಹಾರಿಜಾಂಟಲಿ ಯು ವಿಲ್ ಕ್ರಾಸ್. ಇವನ್ ರೋಡ್ ಮಧ್ಯದಲ್ಲಿ ನಡ್ಕೊಂಡು ಹಿಂಗೆ ಡಯಾಗ್ನಲ್ ಆಗಿ ಹೋಗ್ತಿದ್ದಾನೆ. ನೀವು ನಂಬ್ತೀರಾ ಬಿಡು, ನಾನ್ ಲೀಡಲ್ಲಿ ಇದ್ದೆ. ನಾನು ಹೇಳ್ದೆ, ಹಿಂದ್ಗಡೆ ನಮ್ಮ ಮಾಡರೇಟರ್ ಇನ್ನೊಬ್ಬ ಸ್ವೀಪ್ ಅಲ್ಲ ಇದು ಮಾಡ್ತಿದ್ದ, ಏನು ಮಾರ್ಷಲಿಂಗ್ ಮಾಡ್ತಿದ್ದ. ಅವನ್ ಬಂದು ಅವನು ಬೈದು ಆಮೇಲೆ ಕಳ್ಸಿದ್ದಾನೆ. ಸಿ at the end of the day, it's your life. ಹೌದು, ಮಗು ಲೈಫ್. ಜಾಸ್ತಿ ಅಂದ್ರೆ ಮಗು ಎಷ್ಟೇ ಆದ್ರೂ ಏನೋ ಲೈಫ್ ಇಸ್ ಅ ಲೈಫ್. ಯಾರ್ದಾರ ಆಗ್ಲಿ, ಮಗುನಾರ ಆಗ್ಲಿ, ಅದು ಏನಾಗತ್ತೆ ಈಗ ನಮ್ಗೆ ಮಗುಗೆ ಏನಾರ ಇವಾಗ ನೋಡ್ತಾ ಇದೆ. ಆ ಗಿಲ್ಟ್ ನಮ್ಗೆ ಲೈಫ್ ಲಾಂಗ್ ಇರುತ್ತಲ್ಲ ಸರ್ ಅದು. ನಾ ಅಟ್ಲೀಸ್ಟ್ ಒಂದು 30 ವರ್ಷ 40 ವರ್ಷ ನೋಡ್ಬಿಟ್ಟಿದೀವಿ. ಮಗು ಈಗ 1 ವರ್ಷ 2 ವರ್ಷದ ಮಗು. ಸೊ ದೇರ್ ಇಸ್ ಅ ಲಾಟ್ ಆಫ್ ವೆರಿ ಸೆನ್ಸಿಟಿವ್. ಮಕ್ಳಿಗೆ ಒಂದು ಚೂರು ಟಚ್ ಆಗ್ಬಿಟ್ರೆ ಇಟ್ಸ್ ವೆರಿ ಸೆನ್ಸಿಟಿವ್ ಅಲ್ವಾ? ಸೊ ಈಗ ಅಟ್ಲೀಸ್ಟ್ ನಮ್ಗೆ ಏನೋ ಅಂತ ಬಿದ್ರು ಟಚ್ರು ಪರವಾಗಿಲ್ಲ, ಗೇರ್ಸ್ ಹಾಕ್ತಿದ್ವಿ ಅಲ್ವಾ, ಏನೋ ಹಾಕಿಲ್ಲ ಅಂದ್ರೂ ವಿ ಕ್ಯಾನ್ ಸಸ್ಟೈನ್ ದೆಮ್, ಮ್ಯಾನೇಜ್ ಮಾಡ್ಬೋದು. ಮಗು ಚಿಕ್ಕದಾಗಿ ಬಿತ್ತು ಅಂದ್ರೂ ಇಟ್ ಈಸ್ ಅಫೆಕ್ಟಿಂಗ್ ಇಟ್ಸ್ ಲೈಫ್. ಬಟ್ ಇನ್ನೊಂದೇನಂದ್ರೆ, ಸಿ ಅಗೇನ್ ಒಂದು ಪ್ರಿಕಾಷನ್ ಆಗಿದೆ. ಇನ್ನೊಂದೇನಂದ್ರೆ, ಬೈಕ್ಸ್ ಆರ್ ನಾಟ್ ಎಕ್ವಿಪ್ಡ್. ಈಗ ಏನಂದ್ರೆ ಹೆಡ್ಲೈಟ್ಸ್ ಕೊಡ್ತಾರೆ, ಅದು ಸುಮ್ಮನೆ ಏನಂದ್ರೆ ಟು ಮೀಟ್ ಅನ್ RTO ರೂಲ್ ಅಷ್ಟೇ. ಆಯ್ತಾ, ನೀವು ಸಿಟಿಲೇ ಹಾಕಕ್ಕಾಗಲ್ಲ ಲೈಟ್ಸ್, ಕಾಣೋದು ಇಲ್ಲ, ಏನೂ ಇಲ್ಲ. ಬಟ್ ನಾವೀಗ ಫಾಗ್ ಲ್ಯಾಂಪ್ಸ್ ಹಾಕ್ತೀವಿ. ಫಾಗ್ ಲ್ಯಾಂಪ್ಸ್ ಹಾಕಿದ್ರೆ ಪೊಲೀಸ್ ಅವರು ನೀವು ಹೇಳ್ತಾರೆ ಯಾಕೆ ಹಾಕಿದ್ದೀರಾ ಅಂತ. ಓಕೆ, ದರ್ ಈಸ್ ಅ ರೂಲ್. ನೀವು ಫಾಗ್ ಲ್ಯಾಂಪ್ಸ್ ಹಾಕಿ, ಬಟ್ ಇಟ್ ಹ್ಯಾಸ್ ಟು ಬಿ ಅಂಡರ್ ಯುವರ್ ಹೆಡ್ಲೈಟ್ ಲೆವೆಲಲ್ಲಿ ಏನೂ ಬರಬಾರ್ದು. ಸಿಟಿ ಲಿಮಿಟ್ಸ್ ಅಲ್ಲಿ ಈಗ ಸುಮಾರು ಜನ ಹಾಕೊಂಡು ಹೋಗ್ತಾರೆ, ಈ ಮಿಣ್ಕ ಅನ್ನೋದು, ಇದೆಲ್ಲ ಏನೋ ಒಂಥರ ಇರೋದೆಲ್ಲ. ಡೋಂಟ್ ನೀಡ್ ದೋಸ್ ಥಿಂಗ್ಸ್. ಬೇಡ. ನೀವು ಸಿಟಿ ಲಿಮಿಟ್ಸ್ ಅಲ್ಲಿ ಇದ್ರೆ ಸ್ಟ್ರೀಟ್ ಲೈಟ್ ಇದೆ, ನಿಮ್ಮ ಗಾಡಿ ಲೈಟ್ ಇದೆ, ಸಾಕು, ಆರಾಮಾಗಿ ಹೋಗಿ. ಬಟ್ ಹೈವೇ ಅಲ್ಲಿ ಯು ಆಲ್ವೇಸ್ ನೀಡ್ ಫಾಗ್ ಲ್ಯಾಂಪ್ಸ್. ಏನೇನು ಲೈಟ್ ನೀವು ಪ್ರಿಫರ್ ಮಾಡ್ತೀರಾ? ವಾಟ್ ಈಸ್ ನೆಸೆಸಿಟಿ ಅಂಡ್ ವಾಟ್ ಈಸ್ ನಾಟ್ ಅಡ್ವೈಸಬಲ್? ಸಿ, ಇಫ್ ಯುವರ್ ಹೆಡ್ಲೈಟ್ ಇಸ್ ಸಫಿಷಿಯಂಟ್ ಎನಫ್ ಫಾರ್ ಯು ಟು ಸಿ, ಎನಫ್, ಸಾಕು. ಆಗಲ್ಲ ಅಂದರೆ ಬ್ರಿಂಗ್ 2 ಫಾಗ್ ಲ್ಯಾಂಪ್ಸ್ ಹಾಕೊಳ್ಳಿ. ಎನ್ಶೋರ್ ದಟ್ ಇಟ್ ಈಸ್ ಬಿಲೋ ಯುವರ್ ಹೆಡ್ಲೈಟ್. ಫೋರ್ಕ್ ಮೇಲೆ ಹಾಕೊಳ್ಳಿ, ಮಡ್ಗಾಡ್ ಹತ್ರ ಹಾಕೊಳ್ಳಿ, ಇಲ್ಲ ನಿಮ್ದು ಕ್ರ್ಯಾಶ್ ಗಾಡಿ ಇಲ್ಲ ಅದ್ರ ಮೇಲೆ ಹಾಕೊಳ್ಳಿ. ದಟ್ ಈಸ್ ಫೈನ್, ದಟ್ ಈಸ್ ಎನಫ್. ಬಟ್ ಏನಂದ್ರೆ ಇನ್ನೊಂದು ಏನಂದ್ರೆ, ಈಗ ಒಬ್ಬೊಬ್ರು ಹಿಂಗೆ ಮೇಲಕ್ಕೆ ಮಾಡಿರ್ತಾರೆ, ಇಟ್ ಹ್ಯಾಸ್ ಟು ಬಿ ಡೌನ್. ನಿಮ್ಗೆ ಏನಂದ್ರೆ ಕೆಳಗಡೆ ಕಾಣಿಸ್ಬೇಕು ಅಷ್ಟೇ. ನಿಮ್ಮ ಹೆಡ್ಲೈಟ್ ಇಂದ ಕಮ್ಮಿ ಏನಿರುತ್ತೆ ವಿಸಿಬಿಲಿಟಿ ಅದು ಕಾಣಿಸ್ಬೇಕು. ವೈಡ್ ಸ್ಪ್ರೆಡ್ ಇದ್ರೆ ಇಟ್ಸ್ ಫೈನ್. ಬಟ್ ಯೂಶಲಿ ಈಗ ಒಬ್ಬೊಬ್ರು ಅದೆಲ್ಲ ಶೋಕಿಗೆ ಹಾಕೊಂತಾರೆ. ಶೋಕಿಗೆ ಹಾಕೊಂಡು ಸಿಟಿ ಲಿಮಿಟ್ಸ್ ಅಲ್ಲಿ ಹಾಕೊಂಡು ಬರ್ತಾರೆ. ಮುಂದ್ಗಡೆ ಏನು ಬರೋನಿಗೆ ಏನೂ ಕಾಣಿಸಲ್ಲ. ಸಿಟಿಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್. ಅದೊಂದು. ಮತ್ತೆ ಇದೆ 4-5-10 ಲೈಟ್ ಹಾಕೊಂಡ್ಬರೋದು. ಒಳ್ಳೆ ಯಾವ್ದೋ ಟ್ರಕ್ ಬಂದಂಗೆ ಬರುತ್ತೆ. ಆಯ್ತಾ, ಒಂದೊಂದ್ಸತಿ ಅಂತೂ ಒಂದೊಂದು ಗಾಡಿಗೆ ಒಂದೇ ಲೈಟು,
ಅದು ನೋಡಿದ್ರೆ ಟ್ರಕ್ಕೇ ಆಗಿರುತ್ತೆ ಆ್ಯಕ್ಚುಲಿ. ಸೊ ಯು ನೆವರ್ ನೋ ಇಟ್. ಸೊ ಅದಕ್ಕೆ ಫಾಗ್ ಲ್ಯಾಂಪ್ಸ್ ಅಟ್ಲೀಸ್ಟ್ ನನ್ನ ಎಕ್ಸ್ಪೀರಿಯನ್ಸಲ್ಲೇ ಮಂಗಳೂರಿಂದ ಬರ್ಬೇಕಾದ್ರೆ ಫಾಗ್ ಲ್ಯಾಂಪ್ ಆ್ಯಕ್ಚುಲಿ ಸೇವ್ ಮೀ. ನಾನು ಆ್ಯಕ್ಚುಲಿ ಒಂದು ವಿಡಿಯೋ ಇದೆ ಇನ್ಸ್ಟಾಗ್ರಾಮಲ್ಲಿ. ಅದು ಏನಿಲ್ಲ, ಹಿಂಗೆ ಬರ್ತಾ ಇದ್ದೀನಿ, ಅವನ ಎಲ್ಲ ಬ್ಲೈಂಡ್ ಕರ್ವ್. ಆ್ಯಂಡ್ ವರ್ಸ್ಟ್ ಏನಂದರೆ ಈ ಟ್ರಕ್ಗಳು ಬ್ಲೈಂಡ್ ಕರ್ವಲ್ಲೇ ಓವರ್ಟೇಕ್ ಮಾಡ್ತಿರ್ತಾರೆ. ನಾನು ಹಿಂಗೆ ಬಂದಿದ್ದೀನಿ, ಎದುರುಗಡೆ ಟ್ರಕ್ ಬೆಳಗ್ಗೆ ಜಾವ 4:15 ಅಷ್ಟೊತ್ತಿಗೆ, 4:15 ಗಂಟೆಗೆ. ನನಗೆ ಆ ಫಾಗ್ ಲ್ಯಾಂಪ್ಸ್ ಇದ್ದಿದ್ರಿಂದ ಆ ಗಾಡಿ ಬಂತು, ಅವನು ಬ್ರೇಕ್ ಹಾಕದ, ನಾನು ಬ್ರೇಕ್ ಹಾಕ್ಬಿಟ್ಟು ಲೆಫ್ಟಿಗೆ ಎಳೆದ್ಬಿಟ್ಟೆ ಗಾಡಿನ. ಇಲ್ಲಾಂದ್ರೆ ನಾನು ಹೊಡೆದೇ ಬಿಡ್ತಿದ್ದೆ, ಹೆಡ್ ಆನ್ ಹೊಡೆದೈತೆ. ಸೊ ಅದೇ ಹೇಳಿದ್ದು, ನೀವು ಎಷ್ಟೇ ಒಂದು ವಿಜಿಲೆನ್ಸಿ ಇದ್ರೂ ಯು ಹ್ಯಾವ್ ಟು ಬಿ ಎಕ್ಸ್ಟ್ರಾ ವಿಜಿಲೆಂಟ್. ಯು ನೆವರ್ ನೋ ಹೂ ದಿ ಅದರ್ ಪರ್ಸನ್ ಇಸ್. ಅವ್ನಿಗೇನು ಬುದ್ಧಿ ಇದೆ ಅಂತ ನಿಮಗೆ ಗೊತ್ತಿಲ್ಲ. ಸೊ ದಟ್ ಈಸ್ ವೈ ವಿ ಸೇ ದಟ್ ಫಾಗ್ ಲ್ಯಾಂಪ್ಸ್ ಬೇಕೇ ಬೇಕು. ಅನ್ಫಾರ್ಚುನೇಟ್ಲಿ RTO ರೂಲ್ಸ್ ಸಮ್ಟೈಮ್ಸ್ ಡೋಂಟ್ ಅಲೌ ಇಟ್, ಬಟ್ ಅಟ್ಲೀಸ್ಟ್ ಅವ್ರು ಕನ್ಸಿಡರ್ ಮಾಡಬೇಕು ಇದನ್ನು. ಸೇಯಿಂಗ್ ದಟ್ ಅಟ್ಲೀಸ್ಟ್ ಆಯ್ತು ಹಾಕೊಳ್ಳಿ, ಸಿಟಿ ಲಿಮಿಟ್ಸ್ ಅಲ್ಲಿ ಆಫ್ ಮಾಡಿ ಮಾಡ್ಕೊಳ್ಳಿ, ಹೈವೇಲಿ ಹೋದಾಗ ಮಾತ್ರ ಹಾಕೊಳ್ಳಿ. ಅಂಡ್ ಕೀಪ್ ದಮ್ ಬಿಲೋ ದ ಹೆಡ್ಲೈಟ್ಸ್ ಅಷ್ಟೇ, ಎರಡೇ ಬಿಡಿ. ಯಾರು 10 ಗಾಡಿ 10 ಲೈಟ್ಸ್ ಹಾಕೊಂಡ್ಬಂದ್ರೆ ಬೇಕಾಗಿಲ್ಲ. 10 ಲೈಟ್ಸ್ ಏನಕ್ಕೆ ಬೇಕು ನನಗೆ ಅಲ್ವಾ? ರೋಡ್ ವಿಸಿಬಲ್ ಇದ್ರೆ ಸಾಕಷ್ಟೇ. ಈಗ ನನ್ನ ಗಾಡಿಯಲ್ಲೇ 4 ಲೈಟ್ಸ್ ಇತ್ತು, 2 ತೆಗೆದು ಬಿಟ್ಟಿದ್ದೀನಿ, 2 ಇಟ್ಟಿದ್ದೀನಿ. ಹೆಡ್ಲೈಟ್ ಒಂದಿದೆ. ಹೆಡ್ಲೈಟು ಇಲ್ಲ, ನೀವು ಹೆಡ್ಲೈಟ್ನೇ ಚೆನ್ನಾಗಿ ಮಾಡಿಸಿದ. ಹೌದು, ಟೆಲ್ ದಿ OEMs ವಿಸಿಬಿಲಿಟಿ ಇರೋದು. ಅವರೆಲ್ಲ ಸುಮ್ಮನೆ ನಾಮಕೆ ವ್ಯವಸ್ಥೆ ಕೊಡ್ತಾರೆ. ಇವಾಗ ಹಿಮಾಲಯಗೆನೆ ಕಾಣಿಸಲ್ಲ ಸರ್. ಹಿಮಾಲಯ 452ಗೆ ಯಾವ ಗಾಡಿಲೂ ಇವಾಗ ಸರ್, ನೀವು ಯೂನಿವರ್ಸಿಟಿಯಿಂದ ನಾಗರಹೊಳೆ ಈ ಕಡೆ ನಾಗರಹೊಳೆ ಇದೆಯಲ್ಲ, 7 o'clock ಮೇಲೆ ಅಲ್ಲಿ ನೀವು ಫಾಗ್ ಲ್ಯಾಂಪ್ ನಿಮ್ಗೆ ಓಡ್ಸಕ್ಕೆ ಆಗಲ್ಲ. ಅದು ಫುಲ್ ಬ್ಲೈಂಡ್ ಇದೆ ಅಲ್ಲಿ. ಮಧ್ಯದಲ್ಲಿ ನಿಮ್ಗೆ 6 ಹಂಪು ಬರುತ್ತೆ, 3 ದೊಡ್ಡ ಹಂಪು, 2 ಚಿಕ್ಕ ಹಂಪು, ಇನ್ನೊಂದಲ್ಲಿ ಹಂಪ ಯಾವಾಗ ಬರುತ್ತೋ ಯಾವಾಗ ಆಗುತ್ತೋ ಅದಕ್ಕೆ ಮಾತ್ರ ಗೊತ್ತು. ಮತ್ತೆ ನಾರ ರೋಡ್ ಆ ಕಡೆಯಿಂದನೂ ಬರ್ತಿರ್ತಾರೆ, ಈ ಕಡೆಯಿಂದನೂ ಬರ್ತಿರ್ತಾರೆ. ಇದು ನನಗೆ ಇನ್ನೊಂದು ಇನ್ಸಿಡೆಂಟ್. ಮೈಸೂರಿಂದ ತುಮಕೂರಿಗೆ ಬರ್ತಾ ಇದ್ವಿ. ಕುಣಿಗಲ್ ರೋಡ್ ಇದೆಯಲ್ಲ, ಎಲ್ಲಿ ಅಂದ್ರೆ ಮದ್ದೂರಿಂದ ಒಂದು ರೋಡ್ ಲೆಫ್ಟ್ ಬರುತ್ತೆ. ಮೈಸೂರಿಂದ ಬಂದ್ರೆ ಅದು ಸೀದಾ ಕುಣಿಗಲ್ಲಿಗೆ ಬರುತ್ತೆ, ಹುಲಿದುರ್ಗದ ಮೇಲೆ. ಅಲ್ಲಿ ಫುಲ್ ಪಿಚ್ ಬ್ಲ್ಯಾಕ್, ದೇರ್ ಆರ್ ನೋ ಲೈಟ್ಸ್ ಎಟ್ ಆಲ್. ಆಲ್ಮೋಸ್ಟ್ ಕುಣಿಗಲ್ ಹತ್ರ ಬರ್ಬೇಕಾದ್ರೆ ಬ್ಲ್ಯಾಕ್ ಡ್ರೆಸ್ ಹಾಕೊಂಡು ಎಣ್ಣೆ ಹೊಡ್ಕೊಂಡು ರೋಡಲ್ಲಿ ಡ್ಯಾನ್ಸ್ ಮಾಡ್ಕೊಂಡು, ನನಗೆ ಇಷ್ಟ ಹತ್ರದಲ್ಲಿ ಬಂದ್ಮೇಲೆ ಕಂಡಿರೋದು. ಹೊಡೆದೇ ಬ್ರೇಕು, ಅವನಿಗೆ ಇಷ್ಟ ಹತ್ರದಲ್ಲಿ ಹೋಗಿ ನಿಂತಿದೆ ಕಾರು. ಆಮೇಲೆ ಕೇಳಕ್ಕೂ ಆಗಲ್ಲ ಅವನು. ಆಮೇಲೆ ಗೊತ್ತಾಯ್ತು, ನಾನು ಇದನ್ನ ವಿಂಡೋ ಇಳಿಸಿದ್ಮೇಲೆ ಗೊತ್ತಾಯ್ತು ಅಣ್ಣನ ಹತ್ರ ಬಾಟ್ಲು ಫುಲ್ ಚಿತ್ತಲ್ಲಿದ್ದಾರೆ ಅಣ್ಣ. ಈ ತರ ಇದ್ರೆ ನಾವೇನ್ ಮಾತಾಡೋಣ, ಅದ್ರಲ್ಲಿ ನನ್ನ ವೈಫ್ ಬೇರೆ ಇದಾರೆ ಜೊತೆಯಲ್ಲಿ. ಸರ್ ಆಕ್ಚುಲಿ ಇಟ್ಸ್ ಅ ವೆರಿ ಗುಡ್ ಪಾಯಿಂಟ್. ಅದು ಅವಾಗ ಮಾತಾಡಲ್ಲ, ನಾನು ಹೇಳೋದು ನೀವು ಸೋಲೋ ರೈಡ್ ಮಾಡಿದಾಗಾದ್ರೆ ಆಗಿರ್ಲಿ, ಯಾವಾಗ್ಲಾದ್ರೂ ಆಗಿರ್ಲಿ, ಈ ತರ ಇನ್ಸಿಡೆಂಟ್ಸ್ ನಿಮ್ಗೆ ಆಗುತ್ತೆ. ಆಗ ಪಬ್ಲಿಕ್ ರಿಯಾಕ್ಷನ್ ಏನಿರುತ್ತೆ ಅಂದ್ರೆ ಆಲ್ವೇಸ್ ದೇ ವಿಲ್ ಬ್ಲೇಮ್ ಯು ಓನ್ಲಿ. ಹೌದು, ನಾನು ಹೇಳೋದು ಇಟ್ಸ್ ಓಕೆ, ಸೇ ಸಾರಿ, ಸೇ ಸಾರಿ, ಜಸ್ಟ್ ಮೂವ್ ಆನ್. ನೀವಲ್ಲಿ ಮಾತಾಡಕ್ ಇಳಿತು ಅಂದ್ರೆ ಅವರ ಲೋಕಲ್ ಇರ್ತಾರೆ, ಫೋನ್ ಮಾಡೋ ಒಂದು 50 ಜನನ ಕರೆಸ್ತಾನೆ. ಸುಮ್ಮನೆ ಅನ್ನೆಸರಿ ಕಿರಿಕಿರಿ ಗಲಾಟೆ. give him the false prestige that you are the boss. ಅದೊಂದು ಈಗೋಗ್ ತಗೋಬಾರ್ದು ಸರ್, ಅದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅದು ಬೇಡ. ಆಯ್ತಲ್ಲ, ನೀನೇ ದೊಡ್ಡವನು ಅಂದ್ಬಿಟ್ಟು ಹೋಗ್ತಾ ಇರ್ಬೇಕಷ್ಟೆ. ಆಯ್ತು, ಅವ್ನಿಗೇನೀಗ 2 ನಿಮಿಷ ಖುಷಿ ಆಗ್ತಾನ, ಖುಷಿ ಆದ್ನ ಆಯ್ತು. ಈಗ ಅವನು ಸೇಫು, ನಾವು ಸೇಫ್ ಅಷ್ಟೇ. ಯಾವ್ದಾರ ಆಗಿ ಸೋಲೋ ರೈಡ್ಸ್, ಗ್ರೂಪ್ ರೈಡ್ಸ್, ಫ್ಯಾಮಿಲಿ ರೈಡ್ಸ್, ಏನೇ ಮಾಡಲಿ. ಈಗ ತುಂಬಾ ಆಗ್ತಿದೆ. ಈಗ ನಾವು ನೋಡೋದು ಬರೀ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಏನೇ ಓಪನ್ ಮಾಡೋ ಬರೀ ರೋಡ್ ರೇಜ್ ತೋರಿಸ್ತಾ ಇದ್ದಾರೆ. ಸೊ ಅಟ್ ದಿ ಎಂಡ್ ಆಫ್ ದ ಡೇ ಜಸ್ಟ್ ಗಿವ್ ಹಿಮ್ ಯು ಆರ್ ದ ಕಿಂಗ್ ಅಂದ್ಬಿಟ್ಟು ಸುಮ್ಮನೆ ಹೋಗ್ತಾ ಇರಬೇಕು. ಆಯ್ತು, ಒಂದು 2 ನಿಮಿಷ ಖುಷಿ ಪಡ್ತಾನೆ, ಆಯ್ತು ಅವ್ನಿಗೆ ಬುದ್ಧಿ ಕಲಿಸ್ತೆ ಅಂದ್ಕೊಂತಾನೆ, ಆಯ್ತು. ಯಾರಿಗೂ ಬುದ್ಧಿ ಕಲ್ಸಕ್ಕಾಗಲ್ಲ. ಸೊ ಐ ಥಿಂಕ್ ಅಟ್ ದಿ ಎಂಡ್ ಆಫ್ ದ ಡೇ ನೀವು ನಿಮ್ಮನ್ನ ನೋಡ್ಕೊಳ್ಳಿ, ಫರ್ಗೆಟ್ ಅಬೌಟ್ ವಾಟ್ ಆರ್ ಸ್ಟೋರಿ. ಹೌದು. ಅಂಡ್ ಒನ್ ಮೋರ್ ಥಿಂಗ್, ಈವನ್ ಇಫ್ ವಿ ಆರ್ ಸ್ಟ್ರಾಂಗ್ ಅಂತ ಅನ್ಕೊಳ್ಳೋಣ, ಇವಾಗ ಅವರು ಅವನ ಸೆನ್ಸಲ್ಲೇ ಇಲ್ಲ, ನಾನೇ ಸ್ಟ್ರಾಂಗ್, ಅವ್ನು ಯಾರನ್ನೂ ಕರೆಸ್ಲೂ ಇಲ್ಲ, ಜಗಳ ಆಯ್ತು, ಅವನು ನಾನ್ ಸೆನ್ಸಿಕಲ್ ಆಗಿ ಮಾತಾಡ್ದ, ನಾನೇ ಹೊಡೆದೆ ಅನ್ಕೊಂಡು ಅವನಿಗೆ ಏನೋ ಆಯ್ತು ಅನ್ಕೊಂಡ್ರು ಇಟ್ ಅಗೇನ್ ಅಫೆಕ್ಟ್ಸ್ ಅಸ್. ಈಗ ನೀವು ನೋಡಿ, ಅಕಸ್ಮಾತ್ ಅದೆಲ್ಲ ಗಲಾಟೆ ಆಗಿದೆ, ಅದೆಲ್ಲ ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ರಿಜಿಸ್ಟರ್ ಆಗುತ್ತೆ. ನೀವು ಇಲ್ಲಿಂದ ಅಲ್ಲಿ ಓಡಾಡ್ಬೇಕಾ? ಯಾಕೆ ಬೇಕ್ನೆಸ್? ಒಂದು ಸಾರಿ ಹೇಳಿ ನೀವು ಮೂವ್ ಆನ್ ಆಯ್ತು ಅಂದ್ರೆ ಬಂದೋಯ್ತಾ. ಅಂಡ್ ಒನ್ ಮೋರ್ ಥಿಂಗ್ ನಿಮಗೆ ಕೇಳಬೇಕು ಅನ್ಕೊಂಡೆ ಸರ್. ಈ ತರ ಸೋಲೋ ರೈಡ್ ಹೋಗ್ಬೇಕಾದ್ರೆ ಸೇಫ್ಟಿ ಪ್ರಿಕಾಷನ್ಸ್ ಅಂತ ನಾವೇನಾದ್ರೂ ಇಟ್ಕೋಬೇಕಾ ಟೂಲ್ಸ್? ಇಲ್ಲ ಸರ್, ನಾಟ್ ನೀಡೆಡ್. ಅಕಸ್ಮಾತ್ ನಿಮ್ಗೆ ಹಂಗೆ ಬೇಕೇ ಬೇಕು. ಈಗ ಹೇಳಕ್ಕಾಗ, ಈಗ ಎಸ್ಪೆಷಲಿ ಸೌತ್ ಅಲ್ಲಿ ಐ ಡೋಂಟ್ ನೋ, ನಾನು ನೋಡಿರೋ ಪ್ರಕಾರ ಇದು ಜಾಸ್ತಿ ಅಂತ ಏನಿಲ್ಲ. ನಾರ್ತ್ಗೆ ಹೋದಾಗ ವಿ ಆಲ್ವೇಸ್ ನಾರ್ತ್ಗೆ ಹೋಗ್ಬೇಕಾದ್ರೆ, ಈಗ ನಾನು ಇಲ್ಲಿಂದ ಲದಾಖ್ ಮಾಡಿದ್ವಿ, ನಾವು 4 ಜನ ಇಲ್ಲಿಂದ ಲದಾಖ್ ಹೋಗಿದ್ವಿ. ನಾನೇನು ಮಾಡಿದ್ದೆ, ಪೆಪ್ಪರ್ ಸ್ಪ್ರೇ
2 ಬಾಟಲ್ ಪೆಪ್ಪರ್ ಸ್ಪ್ರೇ ಇಟ್ಕೊಂಡಿದ್ದು. ಬೇರೆ ಏನು ಬೇಡ ನಿಮಗೆ, ಪೆಪ್ಪರ್ ಸ್ಪ್ರೇ ಇಟ್ಕೊಳ್ಳಿ ಆ್ಯಂಡ್ ಇಟ್ ಶುಡ್ ಬಿ ಆಕ್ಸೆಸಿಬಲ್. ನಾಟ್ ದಟ್ ಯು ಹ್ಯಾವ್ ಟು ಯೂಸ್ ಇಟ್, ಬಟ್ at the end of the day, if your life is threatened, you have all the rights to do anything you want. ಬಟ್ ಡೋಂಟ್ ಗೆಟ್ ಇನ್ ಟು ದಟ್ ಸಿಚುವೇಶನ್ ಅಂತ ನಾವು ಹೇಳೋದಷ್ಟೇ. ಇನ್ನೊಂದೇನು ಮಾಡ್ತೀವಿ ನಾವು ಆ್ಯಕ್ಚುಲಿ, ಇನ್ ಟರ್ಮ್ಸ್ ಆಫ್ ಜಸ್ಟ್ ಕಮಿಂಗ್ ಬ್ಯಾಕ್ ಆನ್ ದ ರೈಡ್ಸ್ ಅಗೇನ್, ಪ್ರಿಫರೇಬಲಿ ಇಫ್ ಯು ಡೂಯಿಂಗ್ ಸೋಲೋ ರೈಡ್ಸ್, ಎಂಡ್ ಯುವರ್ ರೈಡ್ ಬಿಫೋರ್ ಸನ್ಸೆಟ್. ಪ್ರಿಫರಬ್ಲಿ ಎಸ್. ಎಂಡ್ ಯುವರ್ ರೈಡ್ ನೈಟ್ ರೈಡ್ಸ್ ನೈಟ್ ರೈಡ್ಸ್ ದಯವಿಟ್ಟು ನಾಟ್ ಅಟ್ ಆಲ್ ಅಡ್ವೈಸಬಲ್. ನಾಟ್ ನೀವು ಸೋಲೋನಾರ ಮಾಡಿ ಇಲ್ಲ ಗ್ರೂಪ್ ರೈಡ್ಸೇ ಮಾಡಿ, ನೈಟ್ ರೈಡ್ಸ್ ವಿ ವಿಲ್ ನಾಟ್ ಅಡ್ವೈಸ್. ಬಟ್ ನೈಟ್ ರೈಡ್ ನೀವು ಮಾಡಿದ್ರು ನೆವರ್ ಡೂ ಇಟ್ ಸೋಲೋ. ಇನ್ನೊಬ್ಬ ಇರಲಿ ಜೊತೆಗೆ, 2-3 ಜನ ಇದ್ರೆ ಡೂ ಇಟ್ ಅಟ್ ಅ ಸೇಫ್ ಸ್ಪೀಡ್. ದಟ್ ಇಸ್ ವಾಟ್ ಐ ವುಡ್ ಸೇ. ವಿಸಿಬಿಲಿಟಿ ಇರೋದಿಲ್ಲ. ಒಂದು ವಿಸಿಬಿಲಿಟಿ, ಹೆವಿ ವೆಹಿಕಲ್ ಮೂವ್ಮೆಂಟ್ ಜಾಸ್ತಿ. ಎಲ್ಲ ಹೆವಿ ವೆಹಿಕಲ್ಸ್ ಅವರು ಎಣ್ಣೆ ಪಾನ್ ಪರಾಗು ಅದು ಇದು ಹಾಕೊಂಡೇ ಹೊಡಿತಾರೆ, ಅವಾಗಲೇ ಅವ್ರದ್ದು ಎಚ್ಚರ ಆಗಿರೋದು. ಬಟ್ ಯು ನೆವರ್ ನೋ, ಯು ಡೋಂಟ್ ನೋ ವಾಟ್ ಇಸ್. ನಾನು ಹೇಳ್ತೀನಿ, ಎಸ್ಪೆಷಲಿ ನಾವು ನಾರ್ತ್ ಸೈಡ್ಗೆ ಹೋಗ್ಬೇಕಾದ್ರೆ ದನಗಳು ರೋಡಲ್ಲಿ ಕೂತಿತ್ತು ಇನ್ ದ ಮಿಡಲ್ ಆಫ್ ದ ನೈಟ್. ಕಾಣೋದು ಇಲ್ಲ, ರೋಡ್ ಕಪ್ಪು, ದನನೂ ಕಪ್ಪು. ಎಲ್ಲಿ ನೋಡ್ತೀರಾ, ಏನ್ ಮಾಡ್ತೀರಾ? ನಾವು ಎಲ್ಲ ಒಂದೇ ಒಂದು ರೈಡಲ್ಲಿ 8 ಗಂಟೆ ತನಕ ರೈಡ್ ಮಾಡಿದ್ವಿ, ಜೈಪುರದಿಂದ ಮುಂದಕ್ಕೆ ಹೋಗ್ಬೇಕಾದ್ರೆ. ಕೂತಿದೆ, ಏನ್ ಮಾಡ್ತೀರಾ ನೀವು? 1 ನಿಮಿಷ ಹಿಂಗೆ ಹೋಗಿ ಹೊಡೆದ್ರೆ ಮುಗೀತು ಕತೆ. ಟು ಬಿ ವೆರಿ ಆನೆಸ್ಟ್, ಇದರಲ್ಲಿ ನಮಗೆ ವಾಟ್ ವಿ ಹ್ಯಾವ್ ಅಬ್ಸರ್ವ್, ಹೆವಿ ವೆಹಿಕಲ್ ಮೂವ್ಮೆಂಟ್, ಟ್ರಕ್ಗಳು ಹೊಡ್ಕೊಂಡು ಹೋಗಿದ್ದಾವೆ. ಅಟ್ಲೀಸ್ಟ್ 4-5 ಜನ ನಾವು ಸತ್ತಿದ್ದು ನೋಡಿದ್ವಿ. ಅದೇನು ಒಂದು ಕೂರಲ್ಲ, ಕೂತ್ರೆ 4 ಒಟ್ಟಿಗೆ ಸೀನ್ ದನಗಳು ಸತ್ತೋಗಿರೋದು ನೋಡಿದ್ವಿ. ಟ್ರಕ್ ಹೊಡೆದ್ರೆ ದನಕ್ಕೆ, ಅದಕ್ಕೂ ಪಾಪ ಅದ್ರದ್ದು ಜೀವ. ಬೈಕು ಕಾರು ಬೈಕದು ಆಕ್ಚುಲಿ ವೆರಿ ಆನೆಸ್ಟ್, ಈಗ ಲಾಸ್ಟ್ ಇಯರ್ ಐ ಥಿಂಕ್ ಮೋಟೋವರ್ಸ್ಗೆ ಹೋಗ್ಬೇಕಾದ್ರೆ ಪಾಪ ಒಬ್ಬ ಯಾರೋ ರೈಡರ್ ದನ ಅಡ್ಡ ಬಂತು, ದನ ಕೊಡ್ತೀವಿ. ಅವನಿಗೇನಾಯ್ತು ಪಾಪ? ಅವನು he was very severe, I don't know if he survived, but he was very very severe. ದನಕ್ಕೂ ಏಟು, ಇವ್ರಿಗೂ ಏಟು. ಏನ್ ಮಾಡೋಕ್ಕಾಗಲ್ಲ. Obviously we are not stronger than the beast. ಹೌದು. ಅದೊಂದಿದೆ, no matter what it is, we are never stronger than the beast. So I think ಅದಕ್ಕೆ Avoid that night rides. avoid night rides and just make sure that before sunset you end your ride. ಬೆಳಗ್ಗೆ ಬೇಗಾದ್ರೆ ಹೊರಡಿ, 5 ಗಂಟೆಗೆ ಹೊರಡಿ. ಬೆಳಗ್ಗೆ 5 ಗಂಟೆಗೆ ಹೊರಟ್ರು ನೀವು 5:30 ಅಷ್ಟೊತ್ತಿಗೆ ಸ್ವಲ್ಪ ಬೆಳಗ್ಗೆ ಬಂದೇ ಇರೋದು. 10 hours of ride is good enough and you can easily cover minimum 600-700 kilometers. ಆಮೇಲೆ 10 hours ಮೇಲೆ ಯು ಕಾಂಟ್ ಈವನ್ ರೈಡ್ ಸೊ ಲಾಂಗ್ ಒಂದು ದಿನದಲ್ಲಿ. ಇಫ್ ಯು ಆರ್ ಸ್ಟಾರ್ಟಿಂಗ್ at 5 or 6 o'clock in the morning, ಸನ್ರೈಸ್ ಆಗ್ತಾ ಇದೆ, ಯು ಸ್ಟಾರ್ಟ್ at that time. ಮ್ಯಾಕ್ಸಿಮಮ್ ನೆಕ್ಸ್ಟ್ 6 o'clock ಈವ್ನಿಂಗ್ ಫಿನಿಶ್. ಸನ್ರೈಸ್ ಟು ಸನ್ಸೆಟ್. ಲಾಂಗ್ ರೈಡ್ಸ್ ಆಗಿರಲಿ, ಶಾರ್ಟ್ ರೈಡ್ಸ್ ಆಗಿರಲಿ, ಇಫ್ ಯು ಆರ್ ಗೋಯಿಂಗ್ ಆಸ್ ಅ ಗ್ರೂಪ್ ಆರ್ ಸಿಂಗಲ್, ಅದೊಂದು ಫಾಲೋ ಮಾಡಿದ್ರೆ ಒನ್ ಇಸ್ ಯು ಕ್ಯಾನ್ ಮೇಂಟೈನ್ ಯುವರ್ ಓನ್ ಪೇಸ್. 12 hours ಅಲ್ಲಿ ಹೌ ಮಚ್ ವಿಲ್ ರೈಡ್? ಬ್ರೇಕ್ ತಗೊಳ್ಳೇಬೇಕು. ಸೊ ಡಿಸ್ಟೆನ್ಸ್ ಕವರ್ ಮಾಡೋದು ಇಸ್ ಒನ್ ಥಿಂಗ್, ಬಟ್ ಸೇಫ್ಲಿ ಕವರ್ ಮಾಡೋದು ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ರೀಚ್ ಆಗಬೇಕು, ಬೇಗ ರೀಚ್ ಆದ್ರಲ್ಲಿ ಏನಿಲ್ಲ, ರೀಚ್ ಆಗಬೇಕು. ಆಮೇಲೆ ಯು ಶುಡ್ ಎಂಜಾಯ್ ದ ಎಕ್ಸ್ಪೀರಿಯನ್ಸ್. ಅದರಿಂದ ಜಾಸ್ತಿ ನಿಮಗೆ ಬಟರ್ಫ್ಲೈಸು ಮತ್ತೆ ಡ್ರ್ಯಾಗನ್ ಫ್ಲೈಸ್ ಬರೋದು ಇನ್ ದಿ ಈವ್ನಿಂಗ್, ಅದು ಜಾಸ್ತಿ ಇರುತ್ತೆ. ಅವಾಗ ವೈಸರ್ ಮೇಲೆ ಹೆಡ್ಲೈಟ್ಸ್ ಬಂದು ಹಿಟ್ ಆಗ್ತಾರೆ. ಕರೆಕ್ಟ್, ಇಟ್ ಅಟ್ರಾಕ್ಟ್ಸ್ ಲೈಟರ್. ಈಗ ವಿಸಿಬಿಲಿಟಿ ಇಲ್ಲ ಅಂದ್ರೆ ಯು ವಿಲ್ ನಾಟ್ ಬಿ ಏಬಲ್ ಟು ರೈಡ್. ಸೊ ಅದು ಟೈಮ್ ಟು ಟೈಮ್ ವೈಸರ್ನ ಕ್ಲಿಯರ್ ಮಾಡ್ಕೊಳ್ಳೋದು ಇಸ್ ಇಂಪಾರ್ಟೆಂಟ್. ಅವ್ರು ಹೇಳ್ದಾಗೆ ಹಿ ಕೀಪ್ಸ್ 1 ವೈಸರ್ ಫಾರ್ ಹೈವೇಸ್ ಓನ್ಲಿ. ಸಿಟಿಯಲ್ಲಿ ಹಿ ಯೂಸಸ್ ದ ಗಾಗಲ್ಸ್. ಇವಾಗ ಆ ಥರ ಯು ಟೇಕ್ ಮಲ್ಟಿಪಲ್ ವೈಸರ್ಸ್. ಒಂದು ಹೆಲ್ಮೆಟ್ಗೆ ಯು ಕ್ಯಾನ್ ಬೈ ಅನ್ ಎಕ್ಸ್ಟ್ರಾ ವೈಸರ್, ಕೀಪ್ ಇಟ್. ವೈಸರ್ ಕ್ಲಿಯರ್ ಆಗಿರ್ಬೇಕು. ಏನಾದ್ರು ಕ್ರ್ಯಾಕ್ ಇದ್ರೆ ಇಲ್ಲ ಸ್ಮಜ್ ಇದ್ರೆ ಕ್ಲೀನ್ ಮಾಡ್ಕೊಳ್ಳಿ. ದೇರ್ ಆರ್ ಸೋ ಮೆನಿ ಆಪ್ಷನ್ಸ್. ಇವಾಗ ನಿಮಗೆ ವಾಟರ್ ಪ್ರೂಫ್ ಇದು ಬರಲ್ಲ, ಅದ್ರ ಮೇಲೆ ದೇ ಶೋ ಯು ಸಮ್ ಹ್ಯಾಕ್ಸ್ ಆರ್ ಸಮಥಿಂಗ್ ದಟ್ ಯು ಕ್ಯಾನ್ ಅಪ್ಲೈ ಸಮ್ ಲೋಷನ್ ಆರ್ ಸಮಥಿಂಗ್ ಟು ಕೀಪ್ ಇಟ್ ಕ್ಲೀನ್. ಸ್ಮಜ್ ಆಗಲ್ಲ, ಇಲ್ಲಾಂದ್ರೆ ಅದು ಒಂದು ಇಟ್ ನಾಟ್ ಫಾಗ್ ಅಪ್. ಅಡ್ವೈಸಬಲ್ ಅದು ಫ್ಲೂಯಿಡ್ ಯೂಸ್ ಮಾಡ್ಬೋದು. ನೀವು ವ್ಯಾಕ್ಸ್ ನಾರ್ಮಲ್ ನಾವು ಕಾರ್ ವ್ಯಾಕ್ಸ್ ಯೂಸ್ ಮಾಡ್ತೀವಲ್ಲ, ಕ್ಯಾಂಡಲ್ ವ್ಯಾಕ್ಸ್, ಪೊಟ್ಯಾಟೊ ಸ್ಟಾರ್ಚ್, ಅದಾದ್ರೂ ಆಯ್ತು. ಇಲ್ಲ ನಿಮಗೆ ಕಾರ್ ವ್ಯಾಕ್ಸ್ ಮಾಡ್ತೀವಿ ನಾವು, ಎನಿ ಥಿಂಗ್ ದಟ್ ಯೂಸ್ ಫಾರ್ ಯೋರ್ ಬೈಕ್ ವ್ಯಾಕ್ಸ್ ಸುಮ್ಮನೆ ಹಾಕ್ಬಿಡಿ. ಇಲ್ಲಾಂದ್ರೆ ನಿಮ್ಗೆ ಇವಾಗ ಹೆಲ್ಮೆಟ್ ಕ್ಲೀನರ್ಸ್ ಅಂತ ಬರುತ್ತೆ, ಅದನ್ನು ಹಾಕ್ಬಿಡಿ, ಅದನ್ನ ಒಂದ್ಸತಿ ಕ್ಲೀನ್ ಮಾಡಿ. ಅಗೇನ್ ಇಟ್ ಇಸ್ ನಾಟ್ ಫುಲ್ ಪ್ರೂಫ್, ರೈಟ್, ಬಟ್ ಇಟ್ ವಿಲ್ ಹೆಲ್ಪ್ ಯು ಇನ್ ರೇಂಜ್ ಎಸ್ಪೆಷಲಿ. ನಿಮಗೆ ನೀರು ನಿಲ್ಲಲ್ಲ, ಆಯ್ತಾ, ಮತ್ತೆ ಫಾಗ್ ಕಟ್ಟೋದು ಕಮ್ಮಿ. ಸೊ ಅದೊಂದಿದೆ. ಈಗ ಆಬ್ವಿಯಸ್ಲಿ ನಿಮಗೆ ಇದೇನೋ ಡಿಫಾಗರ್ ಅಂದ್ಬಿಟ್ಟು ಇಲ್ಲ ಇದಾಗ್ತಾರೆ,
ಒಂದು ಸ್ಕ್ರೀನ್ ತರ ಸ್ಕ್ರೀನ್ ತರ ಬರುತ್ತೆ, ಓಕೆ. ಪಿನ್ ಲಾಕ್ ಪಿನ್ ಲಾಕ್ ಹಾಕ್ತಾರೆ. ದಟ್ ಪಿನ್ ಲಾಕ್ ಇಸ್ ಇಂಪಾರ್ಟೆಂಟ್. ಈಗ ಸುಮಾರು ಜನ ಏನ್ ಮಾಡ್ತಾರೆ, ಪಿನ್ ಲಾಕ್ ಹಾಕ್ಸ್ಕೊಳ್ಳೋಣ, ಸುಮ್ಮನೆ ವಯಸ್ಸರ್ ಹಾಕೊಂಡ್ ಬರ್ತಾರೆ. ಏನಾಗುತ್ತೆ, ಅದು ಫಾಗಿಂಗ್ ಆಗುತ್ತೆ. ಫಾಗ್ ಆದಾಗ ಮತ್ತೆ ನೀವು ಹೆಲ್ಮೆಟ್ ತೆಗಿ, ವೈಸರ್ ತೆಗಿ, ಹಾಕೋ, ಇಲ್ಲ ಸ್ವಲ್ಪ ಗಾಳಿ ಹೋಗ್ಬೇಕು. ಅದ್ರ ಬದಲು ಪಿನ್ ಲಾಕ್ ಹಾಕ್ಸ್ಕೊಂಡ್ಬಿಡಿ. ಪಿನ್ ಲಾಕ್ ಹಾಕ್ಸಿದ್ರೆ ಇಟ್ ವಿಲ್ ನಾಟ್ ಫಾಗ್ ಅಪ್. ಸೊ ಆ ಥರ ಇರೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ರೈಡು ಕೇರಳ ಕಡೆ ಹೋದಾಗ ಫುಲ್ಲು ಮಳೆ, 4 ಜನ ಹೋಗಿದ್ದು ನಾವು. ನಾನೊಬ್ಬನ ಹತ್ರ ಮಾತ್ರ ಅದು ಪಿನ್ ಲಾಕ್ ಇತ್ತಷ್ಟೇ, ನಾನೇ ಲೀಡ್ ಹೊಡಿತಿದ್ದೆ. ನನ್ನ ಹಿಂದೆ 3 ಜನ, ಫುಲ್ ಫಾಗು. ಅವ್ರು ಹೆಂಗೆ ಬಂದಿದೆ, ಯಾವ ಥರ ಮಳೆ ಅಂದರೆ ಇಟ್ಸ್ ಲೈಕ್ ಇನ್ ಆರೆಂಜ್ ಅಲರ್ಟ್, ರೆಡ್ ಅಲರ್ಟ್ ಮಳೆ. ನಮ್ಗೆ ಒಟ್ಟಿನಲ್ಲಿ ಹೋಗ್ಬೇಕು. ನಾವು 20 ಕಿಲೋಮೀಟರು 2 ಅವರ್ ತೊಗೊಂಡಿದ್ದೀವಿ ಹೋಗೋಕ್ಕೆ. ಅಷ್ಟು ನಿಧಾನಕ್ಕೆ ಹೋಗಿದ್ದೀವಿ. ಅವ್ರಿಗೇನು ಕಾಣಿಸ್ತಿಲ್ಲ. ದಿ ಓನ್ಲಿ ಥಿಂಗ್ ದಟ್ ದೇ ಆರ್ ಸೀಯಿಂಗ್ ಇಸ್ ನೆಕ್ಸ್ಟ್ ಬೈಕ್ದು, ಮುಂದೆ ಇರೋ ಬೈಕ್ದು ಟೇಲ್ ಲ್ಯಾಂಪ್. ಓ ಮೈ ಗಾಡ್. ಅದು ನೋಡ್ಕೊಂಡು ಹೋಗಿದ್ದೀವಿ ನಾನು, ನನ್ನ ಕಸಿನು ಮತ್ತು ಅವನಿಬ್ರು ಫ್ರೆಂಡ್ಸ್. ಒನ್ ಎಕ್ಸ್ಪೀರಿಯನ್ಸ್. ಆಮೇಲೆ ಅವ್ರಿಗೂ ಬರ್ತಾಯಿತ್ತು ಪಿನ್ ಲಾಕ್ ಹಾಕಿಸ್ಕೊಳ್ಳೇಬೇಕು. ಇಟ್ ಈಸ್ ಅ ಲಿಟಲ್ ಎಕ್ಸ್ಪೆನ್ಸಿವ್, ಬಟ್ ಆಯ್ತು. ಒಂದು ಪಿನ್ ಲಾಕ್ ಯೂಸ್ ಮಾಡಿದ್ರೆ ಇದು ತೊಗೊಂಡ್ರೆ ನೀವು ಅಟ್ಲೀಸ್ಟ್ 1 ವರ್ಷ ಬರುತ್ತೆ. ಅದು ಈವನ್ ಡೇ ಟೈಮ್ಗೂ ಇಟ್ ಇಸ್ ವೆರಿ ನೈಸ್. ನಾಟ್ ಓನ್ಲಿ ನೈಟ್ ಅಂತ ಅಲ್ಲ, ಡೇ ಅಲ್ಲಿ ಮಳೆ ಬಂತು. ಈಗ ನಾವು ಕನ್ನಡಕ ಹಾಕೊಂತೀವಿ, ಹೌದು. ಕನ್ನಡಕ ಹಾಕೊಂಡು ನಮ್ಮ ಕನ್ನಡಕ ಫಾಗ್ ಆಗೋಗುತ್ತೆ. ಸೊ ನಾವೇನು ಮಾಡ್ತೀವಿ, ಕನ್ನಡಕನ ಒಂಚೂರು ಮುಂದೆ ಹೇಳ್ಕೊತೀವಿ. ಮುಂದೆ ಹೇಳಿದಾಗ ಸ್ವಲ್ಪ ಗ್ಯಾಪ್ ಇರುತ್ತೆ. ಗ್ಯಾಪ್ ಇದ್ದಾಗ ಅದು ಏರ್ ಫ್ಲೋ ಆಗುತ್ತೆ, ಸೊ ಫಾಗಿಂಗ್ ಆಗಲ್ಲ. ಈಗ ನಾನು ಫುಲ್ ಒಳಗಡೆ ಹಾಕ್ಬಿಟ್ಟು ಒಂದ್ಸತಿ ಹಾಕ್ಬಿಟ್ಟು ಉಸಿರಾಡಿದ್ರೆ ಫುಲ್ ಫಾಗ್ ಆಗುತ್ತೆ. ಈವನ್ ರೈಡಿಂಗ್ ಗ್ಲಾಸಸ್ ಅಷ್ಟೇ, ಇಟ್ ವಿಲ್ ಬಿ ಟೋಟಲಿ ಕವರ್ಡ್. ಅಲ್ಲಿ ಮಾಸ್ಕ್ ಹಾಕೊಂಡು ಜಸ್ಟ್ ಲಿಟಲ್ ಫ್ರಂಟ್ ಸ್ವಲ್ಪ ದೂರ ಇಟ್ಕೊಳ್ಳಿ. ಇಟ್ ನೋಸ್ ಆಫ್ ದ ಬ್ರಿಡ್ಜ್ ಒಂಚೂರು ದೂರ ಇಟ್ಕೊಂಡ್ರೆ ಇಟ್ ವಿಲ್ ನಾಟ್ ಫಾಲ್. ಇನ್ನೇನಾದ್ರೂ ಇದೆಯಾ ಕವರ್ ಮಾಡೋದು? ಇನ್ನೇನಿಲ್ಲ. ಐ ಥಿಂಕ್ ಎಟ್ ದಿ ಎಂಡ್ ಆಫ್ ದ ಡೇ, ರೀಚಿಂಗ್ ಡೆಸ್ಟಿನೇಷನ್ ಇಸ್ ಇಂಪಾರ್ಟೆಂಟ್. ಐ ಥಿಂಕ್ ಹೌ ಫಾಸ್ಟ್ ಯು ರೀಚ್ ಅವ್ನು ಹೇಳ್ದಂಗೆ. ಪ್ಲಸ್ ಇನ್ನೊಂದೇನೆಂದರೆ, ಆಬ್ವಿಯಸ್ಲಿ ಹೋಲ್ಡ್ ಯುವರ್ ಓನ್ ಪ್ರಿಕಾಷನ್ಸ್, ಹ್ಯಾವ್ ಯುವರ್ ಓನ್ ಪ್ರಿಕಾಷನ್ಸ್. ಆದಷ್ಟು ಕಡೆ ಅಕ್ಕಪಕ್ಕ ನೋಡಿ ಏನಾಗ್ತಿದೆ ಅದೆಲ್ಲ ನೋಡಬೇಕು. ಈಗಿನ ಕಾಲದಲ್ಲಿ ಅದೊಂದು ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ನೆವರ್ ಗೆಟ್ ಇನ್ ಟು ರೋಡ್ ರೇಜ್ ಅಷ್ಟೇ. ಆಯ್ತು, ಯಾರು ಬಂದರೆ ಆಯ್ತಪ್ಪ ನೀನೇ ದೊಡ್ಡವರು ಹೋಗು ಅಂತ. ಸೊ ಆದಷ್ಟು ಟ್ರೈ ಆ್ಯಂಡ್ ಅವಾಯ್ಡ್ ಕಾನ್ವರ್ಸೇಷನ್ಸ್ ಅಷ್ಟೇ. ಜಸ್ಟ್ ವಾಕ್ ಅವೇ ಫ್ರಮ್ ದಟ್. ಯಾಕಂದರೆ ಏನಾಗುತ್ತೆ, ಈಗ ಒಂದೊಂದ್ಸತಿ ನೀವು ಆಯ್ತಪ್ಪ ನೀನೇ ದೊಡ್ಡವನು ಅಂದರೆ ಯಾಕೆ ಒಬ್ಬ ಹಾಗೆ ಹೀಗೆ ಅಂತ ಮಾತಾಡ್ತಾರೆ. ಸೊ ನೀವು ಹೇಳಿದ್ರು ತಪ್ಪು, ಅಕ್ನಾಲೇಜ್ ಮಾಡಿದ್ರು ತಪ್ಪು, ಅಕ್ನಾಲೇಜ್ ಮಾಡದೇ ಇದ್ರೆ ತಪ್ಪು. ಜಸ್ಟ್ ಸಿ ದ ಸಿಚುವೇಶನ್. ನಮ್ಮ ಬುದ್ಧಿ ನಮ್ಮ ಕಂಟ್ರೋಲಲ್ಲಿ ಇರಬೇಕು ಅಷ್ಟೇ. ನಮ್ಮ ಬುದ್ಧಿಲಿ ನಮ್ಮ ಕಂಟ್ರೋಲಲ್ಲಿ ಇರಬೇಕು. ಅಟ್ ದಿ ಎಂಡ್ ಆಫ್ ದ ಡೇ ಓನ್ಲಿ ಥಿಂಗ್ ಯು ಹ್ಯಾವ್ ಟು ಥಿಂಕ್ ಅಬೌಟ್ ಇಸ್ ಯು ಹ್ಯಾವ್ ಅ ಫ್ಯಾಮಿಲಿ ವೇಟಿಂಗ್. ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಓಕೆ ಇದ್ದಾರೆ, ಆ್ಯಂಡ್ ಯು ಹ್ಯಾವ್ ಟು ಗೋ ಬ್ಯಾಕ್ ಟು ದೆಮ್ ಅಷ್ಟೇ. ಎಸ್. ಏನಾದ್ರೂ ಸಿಂಪಲ್, ಡೋಂಟ್ ಪುಷ್ ಯುವರ್ ಸೆಲ್ಫ್ ಅನ್ನೆಸೆಸರಿಲಿ. ಇವಾಗ ಎಷ್ಟೋ ಸಲ ಆಗುತ್ತೆ, ಈಗ ನಾವು ಹೇಳ್ದಂಗೆ ಸನ್ಸೆಟ್ಗೆ ನಾವು ರೈಡ್ ಎಂಡ್ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ. ಮೇ ಬಿ ಅಲ್ಲೇನೋ ಜಾಮ್ ಇತ್ತು, ಸಮಥಿಂಗ್ ವಿ ಕುಡಂಟ್ ಎಂಡ್ ಇಟ್. ಸೊ ಯು ಆರ್ ರೀಚಿಂಗ್ ಯುವರ್ ಸ್ಟೇ ಇನ್ ನೆಕ್ಸ್ಟ್ 30 minutes. ಸೊ ಈ 30 minutes ಅಲ್ಲಿ ಏನಂದ್ರೆ ನಾನು 30 minutes ಅಲ್ಲೇ ಹೋಗ್ಬೇಕಂತಿಲ್ಲ. ನಿಮ್ಗೆ ಆಲ್ರೆಡಿ ಟೈರ್ಡ್ ಆಗ್ತಿದೆ, ಡಿಹೈಡ್ರೇಷನ್ ಆಗಿದೆ, ಟೇಕ್ ಎ ಬ್ರೇಕ್, ದಟ್ ಈಸ್ ಓಕೆ. ನೀವು 10 minutes ಆಗತ್ತಾ, 15 minutes ಆಗತ್ತಾ, ಟೇಕ್ ಎ ಬ್ರೇಕ್. ಗಾಡಿಯಿಂದ ಫಸ್ಟ್ ನೀವು ಬ್ರೇಕ್ ತಗೊಂಡಾಗ ನಾನು ಅಡ್ವೈಸ್ ಮಾಡೋದು, ಗಾಡಿಯಿಂದ ಕೆಳಗಿಳಿರಿ. ಹೌದು, ಅಲ್ಲೇ ಗಾಡಿ ಸುತ್ತನೇ ವಾಕ್ ಮಾಡಿ, ತೊಂದರೆ ಇಲ್ಲ. ತುಂಬಾ ಸ್ಟ್ರೆಚ್ ಮಾಡಿ, ಇದು ಮಾಡಿ. ನಾನು ಬ್ರೇಕ್ ತಗೋತೀನಿ ಅಂತ ಅಂದ್ಬಿಟ್ಟು ನಾನು ಗಾಡಿ ಮೇಲೆ ಕೂತಿದ್ರೆ ದೇರ್ ಇಸ್ ನೋ ಪಾಯಿಂಟ್. ಗಾಡಿಯಿಂದ ಕೆಳಗಿಳಿರಿ, ಹೆಲ್ಮೆಟ್ ತೆಗಿರಿ, ಬ್ರೀತ್ ಮಾಡಿ ಚೆನ್ನಾಗಿ. ಅಲ್ಲೇ ಸುತ್ತನೆ ಮಾಡಿ, ಗಾಡಿ ಸುತ್ತನೆ ವಾಕ್ ಮಾಡಿ. ಅಲ್ಲ, ಯಾವ್ದಾದ್ರು ಒಂದು ಶಾಪ್ ಹತ್ರ ನಿಲ್ಸ್ಬಿಟ್ಟು ಏನಾದ್ರು ಒಂದು ರಿಫ್ರೆಶ್ಮೆಂಟ್ ತಗೊಳ್ರಿ. ಕಾಫಿನೋ ಟೀನೋ ತಗೊಳ್ಳಿ, ವಾಟರ್ನೇ ಆಗ್ಲಿ, ಜ್ಯೂಸ್ ಆಗ್ಲಿ ಅಲ್ವಾ ಬೆಸ್ಟ್. ಸ್ಟ್ರೆಚ್ ಮಾಡಿ ಸ್ವಲ್ಪ ನಿಮ್ಗೆ ಹೆಂಗ್ ವರ್ಕೌಟ್ ಆಗತ್ತೆ ಅದು ನೀವು ನೋಡಿ ಅದನ್ನ. ಬಟ್ ಫಸ್ಟ್ ಬ್ರೇಕ್ ತಗೋತಿದ್ರೆ ಗೆಟ್ ಡೌನ್ ಆಫ್ ದ ಬೈಕ್. ಆಮೇಲೆ ನಿಮ್ಗೆ ಅದೇನು ರಿಫ್ರೆಶ್ಮೆಂಟ್ ಮಾಡ್ಬೇಕು ಅನ್ಸುತ್ತೆ ಮಾಡಿ. ಅಥವಾ ಕೆಲವೊಂದ್ಸಲ ನಿಮ್ಗೆ ಏನೂ ಸಿಗಲ್ಲ, ಅಲ್ಲೆಲ್ಲ ಒಂದು ಕಲ್ಗಿಲ್ ಇರುತ್ತೆ, ಕೂತ್ಕೊಳ್ಳಿ ಅಥವಾ ವಾಕ್ ಮಾಡಿ, ಸ್ಟ್ರೆಚ್ ಮಾಡಿ. ಈಗ ನೀವು ಆಕ್ಚುಲಿ ಸುಮಾರು ಸಲ ನಾನು ನೋಡ್ತಿರ್ತೀನಿ, ನಾನು ನಿದ್ದೆ ಬಂತು ಅಂತ ಅಂದ್ಬಿಟ್ಟು ಗಾಡಿನ ಬೈಕ್ನ ನಿಲ್ಲಿಸ್ಬಿಟ್ಟು ಪಕ್ಕ ಮಾಡ್ಕೊಂಡು ನಿದ್ದೆ ಮಾಡಿರ್ತಾರೆ. ನಥಿಂಗ್ ರಾಂಗ್. ಕರೆಕ್ಟಾಗಿ ಸೇಫ್ ಪ್ಲೇಸ್ ನೋಡ್ಕೊಂಡು ಟೇಕ್ ಸಮ್ ರೆಸ್ಟ್ ಅಂಡ್ ಡೂ ದಟ್. ಈಗ ನೀವು 7:30ಗೆ ರೀಚ್ ಆದ್ರ ದಟ್ಸ್ ಓಕೆ. ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್, ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಮ್ಗೆ ರೋಡ್ ಮೇಲೆ ನಾವು ಒಂದ್ಸಲ ಹೊರಟ ಮೇಲೆ ಟ್ರಾಫಿಕ್ ಕಂಡೀಷನ್ಸ್ ಅಥವಾ ಯಾವಾಗಲೂ ಅದು ಹೀಗೆ ಇರುತ್ತೆ ಅಂತ ಹೇಳಲ್ಲ. ಅಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ ಟೈಮಲ್ಲಿ. ಸೊ ಗೋ ಇನ್ ದಟ್ ಫ್ಲೋ, ಕೀಪ್ ಯುವರ್ ಸೆಲ್ಫ್ ಹೈಡ್ರೇಟೆಡ್. ಅಂಡ್ ಸೋಲೋ ರೈಡ್ಸ್ ಹೋಗ್ತಿರ್ಬೇಕಂದ್ರೆ ಮೇ ಬಿ ಹಿ ವಿಲ್ ಬಿ ದ ರೈಟ್ ಪರ್ಸನ್. ಟ್ರೈ ಟು ಸ್ಟಾಪ್ ನಿಯರ್ ದ ಟೋಲ್ಸ್. ಅಥವಾ ಯು ಹ್ಯಾವ್ ಪ್ರಾಪರ್ CCTV, ನಿಮಗೆ ಸೇಫ್ಟಿ ಇರುತ್ತೆ. ಈ ಕೆಲವೊಂದ್ ಕಡೆ ಹೈವೇಲಿ ಎಲ್ಲೋ ಒಂದ್ ಕಡೆ ಚಿಕ್ಕದಂಗ್ ಪೀಸ್ಟಲ್ ಆಗಿರ್ತಾನೆ, ಹಿ ಮೇ ಬಿ ಎ ವೆರಿ ಗುಡ್ ಪರ್ಸನ್. ಹೌದು, ಐ ಡೋಂಟ್ ಡಿನೈ. ಅದರ್ ಪೀಪಲ್
ಗೊತ್ತಿಲ್ಲ ಅದು ಅವ್ನ ಕಂಟ್ರೋಲ್ ನಲ್ಲೂ ಇರಲ್ಲ ಅಲ್ವಾ. ಹೌದು. ಸೊ ನಿಮ್ಗೆ ಎಸ್ಪೆಷಲಿ ಟೋಲ್ಸ್ ಯಾಕೆ ರೆಕಮೆಂಡ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಮಲ್ಟಿಪಲ್ CCTV ಕ್ಯಾಮ್ರಾ ಇರುತ್ತೆ. ಹೌದು. ಒಂದಲ್ಲ ಒಂದು ವರ್ಕ್ ಆಗ್ತಿರುತ್ತೆ, ಆಗ್ತಿರುತ್ತೆ. ಜನ ಇರ್ತಾರೆ, ಲೈಕ್ ಸೇಫ್ ಪ್ಲೇಸ್, ಲೈಟ್ ಇರುತ್ತೆ. ಆಯ್ತಾ? ಆಮೇಲೆ So, ಇವನ್ ಪೊಲೀಸ್ ಆಲ್ಸೋ ವಿಲ್ ಬಿ ದೇರ್ ಸಮಟೈಮ್ಸ್. ಟೋಲ್ಸ್ ಅಂದ್ರೆ ಅಟ್ ಲೀಸ್ಟ್ ದೇ ವಿಲ್ ಬಿ ದೇರ್. ಟ್ರಾಫಿಕ್ ಪೊಲೀಸ್ ವೆಹಿಕಲ್ ಯಾರು ಒಬ್ರು ಇದ್ದೇ ಇರ್ತಾರೆ, ನಿಮ್ಮ ಸೇಫ್ಟಿಗೆ ಅಲ್ಲಿ ಪ್ರಾಬ್ಲಮ್ ಆಗಲ್ಲ. ಎಸ್. ಸೊ ಆತರ ನೋಡ್ಕೊಂಡು ಸ್ಟಾಪ್ ಮಾಡ್ಕೊಳ್ಳಿ. ಸೊ ಡೋಂಟ್ ಪುಷ್ ಅನ್ನೆಸೆಸರಿಲಿ, ಪುಟ್ ಯುವರ್ ಲೈಫ್ ಇನ್ ರಿಸ್ಕ್ ಅಂಡ್ ಡೋಂಟ್ ಪುಟ್ ಯುವರ್ ಫ್ಯಾಮಿಲಿ ಆಲ್ಸೋ ಇನ್ ರಿಸ್ಕ್. ನಾವೇನಂದ್ರೆ ಈಗ ಅಕಸ್ಮಾತ್ ನಾವೆಲ್ಲ ಒಂದ್ ಕಡೆ ಹೋಗ್ತೀವಿ, ಇಫ್ ಸಮಥಿಂಗ್ ಹ್ಯಾಪನ್ಸ್, ವಿ ಪಾಸ್ ಅವೇ ಆಲ್ಸೋ. ಜಸ್ಟ್ ಇಮ್ಯಾಜಿನ್ ಇಲ್ಲಿ ಮನೇಲಿ ಇರ್ತಾರಲ್ಲ, ಅವ್ರು ಅದನ್ನ ಹೇಗೆ ಟ್ರೀಟ್ ಮಾಡ್ತಿರ್ತಾರೆ. ಗೆಟಿಂಗ್ ದ ಡೆಡ್ ಬಾಡಿ ಬ್ಯಾಕ್ ಈಸ್ ಆಲ್ಸೋ ಎ ಚಾಲೆಂಜ್. ವೆರಿ ಅಂಡ್ ಅಕಸ್ಮಾತ್ ನೀವು ಅರ್ಧಂಬರ್ಧ ಏನಾರ ಉಳಿದು ಬಿಟ್ರೆ ಅಲ್ಲಿ ಟ್ರೀಟ್ಮೆಂಟ್ ಸಿಗತ್ತೋ ಸಿಗಲ್ವೋ, ಅದಕ್ಕೆ ಒಂದಷ್ಟು ಓಡಾಡ್ಬೇಕು. ಅದ್ ಬೇರೆ ತರ ಚಾಲೆಂಜ್. ಅದು ಬೇರೆ ಅಲ್ಲ. ಅದಾದ್ಮೇಲೆ ಇನ್ನೊಂದು ಚಾಲೆಂಜ್ ಏನಂದ್ರೆ, ನೀವು ಕಾಲು ಹೋಯ್ತು, ಕಟ್ಟಾಯ್ತು, ಕೈ ಕಟ್ಟಾಯ್ತು, ಅಲ್ಲಿ ಜೀವನ ಮತ್ತೆ ನಿಮ್ ವೈಫ್ ಹೌದು. ಬರ್ಡನ್ ಆನ್ ದಮ್ ಫ್ಯಾಮಿಲಿ. ಅದು ಒಂದು ಅರ್ನಿಂಗ್ ಸ್ಟಾಪ್ ಆಗೋಗುತ್ತೆ, ಎಲ್ಲ So if a 5 minutes or 15 minutes break can avoid all those things for lifetime, so this is worth spending that 15 minutes. ಅಷ್ಟೇ, ಏನಲ್ಲ. ಸರ್, ಇವಾಗ ಅವ್ರು ಹೇಳ್ದಂಗೆ ವೆನ್ ಆರ್ ಗೋಯಿಂಗ್ ಟು ಒಂದ್ ಕಡೆ ನಿಲ್ಸ್ಬೇಕಾದ್ರೆ ಎನ್ವೈರನ್ಮೆಂಟ್ ಇಸ್ ತುಂಬಾ ಇಂಪಾರ್ಟೆಂಟ್. ಇವಾಗ ನಮ್ದೊಂದು ರೂಲ್ ಇದೆ ಫ್ಯಾಮಿಲಿಯಲ್ಲಿ, ಎಲ್ಲ ಒಂದ್ ಕಡೆ ನಿಲ್ಸ್ಬೇಕಾದ್ರೆ ವಿಲ್ ಸಿ ಇಫ್ ದೇರ್ ಇಸ್ ಅ ಫ್ಯಾಮಿಲಿ ಗಾಡಿ ಇದೆ. If there is a ಗಾಡಿ there, at least 3 cars, couple of bikes, that's okay. But ಅಲ್ಲಿ ಫ್ಯಾಮಿಲಿ ಒಂದು ಎರಡು ಇರಬೇಕು. ಸೊ ದಟ್ ಮೀನ್ಸ್ ದಟ್ ಪ್ಲೇಸ್ ಇಸ್ ಸೇಫ್. ಸೊ ಅದೊಂದು ದಟ್ಸ್ ಅ ರೂಲ್. ಎಲ್ಲಿ ಹೋಗಿದ್ರೂ ಇಟ್ ಕ್ಯಾನ್ ಬಿ ಸಮ್ ವೆರಿ ಗುಡ್ ಹೋಟೆಲ್, ಬಟ್ ಇಫ್ ದೇರ್ ಇಸ್ ನೋ ಕಾರ್ ಪಾರ್ಕ್ ಇಲ್ಲ, ಗಾಡಿನೂ ಇಲ್ಲ, ಏನಿಲ್ಲ, ನಿಲ್ಲಿಸಲೇಬಾರ್ದು. ಗೋ ಟು ದ ನೆಕ್ಸ್ಟ್ ಒನ್. ಇವಾಗ ಅಕ್ಕಪಕ್ಕನೇ ಇರುತ್ತೆ, ಪಾರ್ಕ್ ಇನ್ ದ ನೆಕ್ಸ್ಟ್ ಒನ್, ಪರವಾಗಿಲ್ಲ, ಗೋ ಟು ದಟ್ ಒನ್. ಆಕ್ಚುಲಿ ಇನ್ಸ್ಟಿಂಕ್ಟಿವ್ಲಿ ನಾವು ಅದನ್ನ ಫಾಲೋ ಮಾಡ್ತೀವಿ. Correct. ಎವ್ರಿವನ್ ವಿಲ್ ಡೂ. ಈ ಹೋಟ್ಲಲ್ಲಿ ಯಾರು ಜನ ಇದ್ದಂಗೆ ಇಷ್ಟ ಇಲ್ಲ, ನೆಕ್ಸ್ಟ್ ಚೆನ್ನಾಗಿಲ್ಲ, ನೆಕ್ಸ್ಟ್ ಹೋಗಲ್ಲ ಅಂತ ಅದೊಂದು ಇದೆ. ಬಟ್ ಅದನ್ನ ಮೈಂಡ್ಫುಲ್ ಆಗಿ ಮಾಡ್ಬೇಕು, ನೋಟ್ ಮಾಡ್ಕೋಬೇಕು. ಇವಾಗ ನೀವು ಅವ್ರು ಮಂಗ್ಳೂರ್ ಹೋಗ್ತಾ ಇರ್ತಾರೆ, ಅವ್ರ ರೂಟಲ್ಲಿ ಗೊತ್ತಿರುತ್ತೆ, ಓಕೆ ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ, ಇದು ಇಲ್ಲಿ ನಿಲ್ಸ್ಬೋದು, ಇಲ್ಲಿ ಜಾಸ್ತಿ ಜನ ನಿಲ್ಸಲ್ಲ. ಸೊ ನಿಮ್ದು ಆತರ ಏನಾದ್ರು ರೆಗ್ಯುಲರ್ ರೂಟ್ ಇದ್ರೆ ಅದೊಂದು ನೋಟ್ ಮಾಡ್ಕೊಳ್ಳಿ, ಆಡ್ ಆಸ್ ಅ ಪಿನ್ ನಿಮ್ ಫೋನಲ್ಲಿ. ಸೊ ದಟ್ ಈಸ್ ಒನ್ ಇಂಪಾರ್ಟೆಂಟ್ ಥಿಂಗ್. ಸೆಕೆಂಡ್, ನೀವು ಆಚೆ ಹೋಗಿದಾಗ ನೆವರ್ ಟೆಲ್ ದಟ್ ಯುವರ್ ರೈಡಿಂಗ್ ಸೋಲೋ. ನೀವು ಜನ ಬರ್ತಾ ಇದಾರೆ ಹಿಂದೆ, ನಮ್ ಜೊತೆ ಇದಾರೆ, ಅವ್ರು ಹಿಂದೆ ಬರ್ತಾ ಇದಾರೆ, ಮುಂದೆ ಹೋಗಿದ್ದಾರೆ, ಗ್ರೂಪ್ ಇದೆ ಅಂತ ಹೇಳಿ. ಯಾವಾಗ ಬಂದು ಗೊತ್ತಿಲ್ಲ. ಅದ್ ಹೇಳಿದಾಗ ಅವ್ರ ಮನ್ಸು ಚೇಂಜ್. ಸೋಲೋ ಸೊ ನೀವು ಸ್ಟಾಪ್ ಮಾಡಿದಾಗ ಗೇರ್ ತೆಗಿತೀರಾ, ಹೆಲ್ಮೆಟ್ ಹಾಕ್ತೀರಾ, ನಿಮ್ ಐಸೈಟ್ ಅಲ್ಲಿ ಇರ್ಬೇಕು. ಗ್ಲೌಸ್ ಚಿಕ್ಕದು, ಯಾರು ಬೇಕಾದ್ರೆ ಹಂಗೆ ಹೋಗ್ಬೋದು. ಫೋನ್ ಪಾಕೆಟ್ ಅಲ್ಲಿ ಇರ್ಬೇಕು. ಸೋಲೋ ಇದ್ದಾಗ ದೋಸ್ ಥಿಂಗ್ಸ್ ಅದು ನೋಡ್ಕೋಬೇಕು. ಯು ಶುಡ್ ಬಿ ಅದು ನೀವು ಟೇಬಲ್ ಮೇಲೆ ಇಡ್ತೀರಾ, ಚೇರ್ ಮೇಲೆ ಇಡ್ತೀರಾ, ಎಲ್ಲ ಒಂದೇ ಕಡೆ. ಹೆಲ್ಮೆಟ್ ಮಿಸ್ಪ್ಲೇಸ್ ಆಗೋದು. ಗ್ಲೌಸ್ ನ ಹೆಲ್ಮೆಟ್ ಒಳಗಡೆ ಹಾಕಿ, ಹೆಲ್ಮೆಟ್ ಮೇಲೆ ಜಾಕೆಟ್. ಸೊ ದಟ್ ವೇ ಎವ್ರಿಥಿಂಗ್ ಇಸ್ ಕವರ್ಡ್ ವಿತ್ ಜಾಕೆಟ್. ಜಾಕೆಟ್ ದೊಡ್ಡದು, they'll have to remove the jacket, they'll have to remove the helmet, ಆಮೇಲೆ ಗ್ಲೌಸ್ ತತ್ತಾಗಿ. These might be a very small things, but very helpful. ಹೌದು, ಅದು ಮೆಂಟಲ್ ತುಂಬಾ ಡಿಸ್ಟರ್ಬ್ ಮಾಡುತ್ತೆ. ವೆರಿ ಡಿಸ್ಟರ್ಬ್ ಆಗುತ್ತೆ. ಹೌದು, ಮೆಂಟಲ್ ಹೆಂಗ್ ಮಿಸ್ ಆಗೋಯ್ತು, ಅದು ದೆನ್ ಯು ಡೋಂಟ್ ಕಾನ್ಸಂಟ್ರೇಟ್ ಆನ್ ಯುವರ್ ರೈಡ್. ಅವಾಗ ಮತ್ತೇನೋ ಆಗೋ ಚಾನ್ಸಸ್ ಇರುತ್ತೆ. ಸರ್, ಆಮೇಲೆ ನಂದು ಏನಂದ್ರೆ, ಐ ಲುಕ್ ಫಾರ್ ಗರುಡ್ ಅಂತ ಹೇಳ್ತೇವಲ್ಲ, ವೈಟ್ ನೆಕ್ ಈಗಲ್. ನಾನ್ ನೋಡ್ತಾ ಇರ್ತೀನಿ ಎಲ್ಲಾ ರೈಡಲ್ಲಿ, ನನ್ಗೊಂದು ಕಾಣಿಸುತ್ತೆ. ಸೊ ಐ ಫೀಲ್ ಹ್ಯಾಪಿ ದಟ್ ಓಕೆ ಗಾಡ್ ಇಸ್ ದೇರ್ ಅಂತ. ಐ ಫೀಲ್ ಪ್ರೊಟೆಕ್ಟೆಡ್. ಅವಾಗ ನಿಮ್ಗೊಂದು ರೀಅಶ್ಯೂರೆನ್ಸ್ ಸಿಗುತ್ತೆ, ನಿಮ್ಗೊಂದು ನಿಮ್ದಿ ಇರುತ್ತೆ, ಓಕೆ ಎಲ್ಲ ಅಷ್ಟು ಚೆನ್ನಾಗಿದೆ. ಆ ಮೈಂಡ್ ಸೆಟ್ ಅಲ್ಲಿ ಹೋಗ್ತಾ ಇದ್ರೆ ಎಲ್ಲ ಕರೆಕ್ಟ್ ಆಗಿ ಆಗುತ್ತೆ. ಒಂದು ವೆರಿ ಕ್ಲಿಯರ್, ಬೆಳಗ್ಗೆ ರೈಡ್ಗೆ ಹೋಗ್ತೀಯಾ ಇಲ್ಲ ಬೆಳಗ್ಗೆ ಎಲ್ಲೇ ಆಚೆ ಹೋದ್ರು, ಯು ವಿಲ್ ನಾಟ್ ಗೆಟ್ ಔಟ್ ವಿತೌಟ್ ಟೇಕಿಂಗ್ ಬಾತ್. ಸ್ನಾನ ಮಾಡ್ಕೊ, ದೇವ್ರ ಮುಂದೆ ಹೋಗು, ನಾನು ₹1 ಕಾಯಿನ್ ಇಡು, ಇಲ್ಲ ಒಂದು ಕಾಯಿನ್ ಇಡು, ನಮಸ್ಕಾರ ಮಾಡು, ಹೊರಡು. ಅದೇ ಮಾಡೋದು ನಾವು ಗ್ರೂಪ್ ರೈಡ್ಸ್ ಅಲ್ಲಿ. ನಾವು ತೆಂಗಿನಕಾಯಿ ಹೊಡಿತೀವಿ, ದೃಷ್ಟಿ ತೆಗ್ದಂಗೆ, ದೃಷ್ಟಿ ಪರಿಹಾರ ಅಂತ. ನಾವು ಬಂಡೀಪುರದ ಹೇಳಿದ್ನಲ್ಲ ನಿಮ್ಗೆ ಇನ್ಸಿಡೆಂಟ್, ಅವತ್ತು ತೆಂಗಿನಕಾಯಿ ಹೊಡಿಲಿಲ್ಲ ನಾವು ಇದುವರೆಗೂ. ಯಾವತ್ತು ತೆಂಗಿನಕಾಯಿ ಹೊಡೆದಿಲ್ಲ. ಯು ಆಲ್ವೇಸ್ ಹ್ಯಾಡ್ ಅನ್ ಇನ್ಸಿಡೆಂಟ್. ದಟ್ ವಾಸ್ ದ ಫಸ್ಟ್ ಒನ್. ಆಫ್ಟರ್ ದಟ್ ವಿ ಬಿನ್ ವೆರಿ ಪ್ರಿಕಾಷನ್. ಮಾಡ್ತೀವಿ. ಯಾವಾಗ ಮಾಡ್ತೀರಾ? ಆಲ್ ಗ್ರೂಪ್ ಬ್ರೀಫಿಂಗ್ ಆಗತ್ತೆ. ಬ್ರೀಫಿಂಗ್ ಆಗಿ ಎಲ್ಲರೂ ಹೊರಡ್ಬೇಕಾದ್ರೆ
ಅವಾಗ ತೆಂಗಿನಕಾಯಿ ಹೊಡೆದ್ಬಿಟ್ಟು ಹೊಡೋದು. ಹೌದಾ? ಎಷ್ಟು ಗಾಡಿ ಇದ್ರೂ ಎಲ್ಲ ಗಾಡಿಗೂ ಒಂದ್ಸತಿ 50 ಬೈಕ್ ಇರ್ಬೋದು, 100 ಬೈಕ್ ಇರ್ಬೋದು, 150 ಬೈಕ್ ಇರ್ಬೋದು. ಎಲ್ಲ ಬೇಕು ಪ್ರಾಂಪ್ಟ್ ಆಗಿ ಪ್ರತಿಯೊಂದು ಬೈಕ್ಗೂ ಕರ್ಪೂರ ತೆಂಗಿನಕಾಯಿ ಟಚ್ ಮಾಡಿಸಿ ಈಡ್ಕಾಯಿ ಹೊಡೆದ್ಬಿಟ್ಟೆ ನಾವು ಹೋಗ್ತದೆ. ಹೌದಾ? Again, it is just ಬಿಲೀಫ್. ಎಸ್. and that is what takes you long. ಸೊ ನಿಮ್ಗೆ ಏನ್ ನಿಮ್ದು ಒಂದು ಒಬ್ಬೊಬ್ರದ್ದು ಒಂಥರ ಇರ್ಬೋದು. ನಿಮ್ಗೆ ವಾಟ್ ಎವರ್ ಯು ಥಿಂಕ್ ಇಸ್ ಯುವರ್ ಸ್ಟ್ರೆಂತ್, ಬಿ ಆನ್ ಇಟ್. ಇವರು ಹೇಳ್ದಂಗೆ, ದೀಪಕ್ ಹೇಳ್ದಂಗೆ, ದಯವಿಟ್ಟು ಗಾಡಿನ ವೆನ್ ಯು ನಾಟ್ ಇನ್ ಅ ಗುಡ್ ಸ್ಟೇಟ್ ಆಫ್ ಮೈಂಡ್ ಓಡಿಸ್ಬೇಕು. ನಿಮ್ಮ ಮನ್ಸು ಸರಿ ಇಲ್ವಾ, ಮೂಡ್ ಸರಿ ಇಲ್ವಾ, ನಿಮ್ಮ ಫ್ರೆಂಡಿಗೆ ಫೋನ್ ಮಾಡಿ, ಮಗ ಬಾರೋ ಒಂಚೂರು ಕರ್ಕೊಂಡು ಹೋಗೋ, ಬಾರೋ ಇಲ್ಲ ಆಚೆ ಹೋಗೋಣ ಬಾರೋ. ಬೇಡವಾ, ನೀವು ಸಿಟಿಲೇ ಇದ್ದೀರಾ, ಆಟೋ ಇಟ್ಕೊಳ್ಳಿ, ಬಸ್ ಇಟ್ಕೊಳ್ಳಿ, ಮೆಟ್ರೋ ಇಟ್ಕೊಳ್ಳಿ, ಗೋ ಟು ಅ ಪ್ಲೇಸ್, ಕಾಲ್ ಯುವರ್ ಫ್ರೆಂಡ್. ನೆವರ್ ರೈಡ್. ಯಾಕಂದ್ರೆ ಏನಾಗುತ್ತೆ, ನೀವು ಓಡಿಸ್ತೀರಾ, ಸಿಟ್ಟಲ್ಲಿರ್ತೀರಾ, ಯಾವನೋ ಅಡ್ಡ ಬಂದ ಮಾತಾಗುತ್ತೆ, ಅದಾಗತ್ತೆ, ಇದಾಗುತ್ತೆ. ಅಗೇನ್ at the end of the day, only thing is, the only person troubled is you. Nobody else will know it. So ಆದಷ್ಟು ವೆನ್ ಯು ನಾಟ್, ಈಗ ನಾನು ಸುಮಾರು ಸತಿ ನೋಡಿ, 3 ಸರಿ ಇಲ್ಲ ಒಂದು ರೈಡ್ಗೆ ಹೋಗಿ ಬರ್ತೀನಿ ಅಂತ ಹೋಗ್ತಾರೆ, ವಾಪಸ್ ಬರಲ್ಲ. ದ ವೆಹಿಕಲ್ ನಮ್ ಜೊತೆ ಅದು ಇಂಟ್ರಾಕ್ಟ್ ಮಾಡುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಡೆಫಿನೆಟ್ಲಿ ಅಲ್ವಾ ಸರ್? ಡೆಫಿನೆಟ್ಲಿ ಸರ್. ಯು ಶುಡ್ ಬಿ ವೆರಿ ರೆಸ್ಪೆಕ್ಟ್ಫುಲ್. ರೆಸ್ಪೆಕ್ಟ್ಫುಲ್ ನೋಡ್ಕೊತೀರಾ ಅಲ್ವಾ? ಅದು ಅವಾಗ ನಮ್ಮನ್ನ ಹಂಗ್ ನೋಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ಈಗ ನಾವು ಪೂಜೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಓಕೆ. ಬಟ್ ಈಗ ಏನಾಗುತ್ತೆ ಅಂದ್ರೆ, ಪ್ರಾಕ್ಟಿಕಲಿ ನಾವು ಮಾತಾಡ್ತಿದ್ದಾಗ ರೈಡ್ಗೆ ಹೋಗ್ತೀವಿ ಅಂದಾಗ ಮನೇಲಿ ಕಿಯಾ ಅಂತಿರ್ತಾರೆ. ಹೆಂಡತಿ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಏನಿರ್ಬೋದು. ಈ ಪಾಡ್ಕಾಸ್ಟ್ ಮೂಲಕ ನಾನು ಎಲ್ಲರನ್ನ ಕೇಳ್ಕೊಳ್ಳೋದು ಏನಂದ್ರೆ, ಬೈಕ್ ರೈಡ್ಗೆ ಹೋಗ್ತಿತ್ತಂದ್ರೆ ದಯವಿಟ್ಟು ಅವರನ್ನ ನಗ್ನಗ್ತಾ ಕಳಿಸ್ಕೊಡಿ. ಅವ್ರ ಮೇಲೆ ಏನೇ ಸಿಟ್ಟಿರ್ಬೋದು, ಕೋಪ ಇರ್ಬೋದು, ನಿಮ್ಗೆ ಬಂದ ಮೇಲೆ ಜಗಳ ಆಡಿ. ಹೋಗ್ಬೇಕಾದ್ರೆ ಅದು ಸೋಲೋ ರೈಡ್ ಆಗಿರ್ಬೋದು, ಗ್ರೂಪ್ ರೈಡ್ ಆಗಿರ್ಬೋದು, ಬ್ರೇಕ್ಫಾಸ್ಟ್ ರೈಡ್ಗೆ ಹೋಗಿರ್ಬೋದು, ನೀವು ಅದನ್ನೇ ಬೇಡ. ಫಾರ್ ಎಕ್ಸಾಂಪಲ್, ಇವತ್ತು ನಾವು ಬೆಳಗ್ಗೆ ಆಫೀಸ್ ಹೋಗ್ತಿರ್ಬೋದು, ಗಾಡಿನಲ್ಲಿ ಹೋಗ್ತಿದ್ದಾನೆ ಅಂದ್ರೆ ಅವ್ರಿಗೆ ನೀಟಾಗಿ ಕ್ಲೀನ್ ಆಗಿ ಕಳಿಸ್ಕೊಡಿ. ಯಾಕಂದ್ರೆ ಲೈಫ್ ಈಸ್ ವೆರಿ ಅನ್ಸರ್ಟೈನ್ ಅಂಡ್ ನಾವ್ ಇದನ್ನ ಬಹಳಷ್ಟು ನೋಡ್ಬಿಟ್ಟಿದ್ದೀವಿ. ಮೈಂಡ್ ಸೆಟ್ ಅಲ್ಲಿ ಕಳಿಸ್ಕೊಡಿ. ಯಾಕಂದ್ರೆ ಅಕಸ್ಮಾತ್ ಈಗ ಬೈಕ್ ಅಲ್ಲಿ ನಿಮ್ಗೆ ರಿಸ್ಕ್ ಖಂಡಿತ ಇದೆ ಸರ್. ಹೌದು. ಆಯ್ತಾ? ಸೊ ಈಗ ನೀವ್ ಏನೋ ಒಂಥರ ಜಗಳ ಆಡಿ ಕಳ್ಸಿರ್ತೀರಾ, ಜಸ್ಟ್ ಇಮ್ಯಾಜಿನ್ ಹಿ ಡಸಂಟ್ ಕಮ್ ಬ್ಯಾಕ್. ಅವ್ರು ವಾಪಸ್ ಬರ್ಲಿಲ್ಲ ಅಂದಾಗ ಈ ಗಿಲ್ಟ್ ನಿಮ್ಗೆ ಲೈಫ್ ಲಾಂಗ್ ಇರುತ್ತೆ. ಒಂದು ಅವನ ಲೈಫ್ಗೂ ಅಫೆಕ್ಟ್. ಇದರಿಂದ ಅವ್ನಿಗೆ ಆನ್ ದ ವೇ ಏನಾಯ್ತು ಅಂತ. ಸೊ ಏನೇ ಒಂದು ಡಿಫ್ರೆನ್ಸಸ್ ಇರ್ಬೋದು, ಏನೇ ಇರ್ಬೋದು, ಬಟ್ ವೆನ್ ಹಿ ಇಸ್ ಗೋಯಿಂಗ್ ಔಟ್ ಆರ್ ವೆನ್ ಶಿ ಇಸ್ ಗೋಯಿಂಗ್ ಔಟ್, ನಾಟ್ ಗಂಡಿತ್ರ ಹೋಗ್ತಿರ್ಬೇಕು ಅಂತ. ಹೌದು, ಹೆಂಗಸ್ರ ಹೋಗ್ತಿರ್ಬೋದು, ಆರಾಮಾಗಿ ಕಳಿಸ್ಕೊಡಿ, ನಗ್ನಗ್ತಾ ಕಳಿಸಿ, ಒಳ್ಳೇದಾಗ್ಲಿ ಅಂತ. ಬಂದ್ಮೇಲೆ ಹೋಗೋದೇ ಫಿಕ್ಸ್ ಅಂತ ಅಂದ್ರೆ ಒಳ್ಳೇದಾಗಿಲ್ಲ ಕಳಿಸ್ಲೇಬೇಡ್ರಿ. ಅದಕ್ಕೆ ನೀವು ಮನೆಯಲ್ಲಿ ಹೊಡ್ಬೇಕಾದ್ರು ನೀವು ಯೂಶಲಿ ಏನಂತೀರಾ, ಬರ್ತೀನಿ ಹೋಗ್ತೀನಿ ಅಂದ್ರೆ ಮನೇಲಿ ಬಿಡಲ್ಲ. ಹೌದು. ಸೊ ನಾವು ಯಾವಾಗಲೂ ಅದನ್ನೇ ಹೇಳೋದು, ದಿ ಔಟ್ಕಮ್ ಶುಡ್ ಬಿ ದಟ್ ಯು ಶುಡ್ ಆಲ್ವೇಸ್ ಕಮ್ ಬ್ಯಾಕ್ ಹೋಮ್ ಸೇಫೆಸ್ಟ್. ಅಂಡ್ ಈವನ್ ನಾಟ್ ಓನ್ಲಿ ಫ್ಯಾಮಿಲಿ ಮೆಂಬರ್ಸ್ ಅಂತ ಅಲ್ಲ, ರೈಡರ್ಸು ಕೂಡ ಹೋಗ್ಬೇಕಾದ್ರೆ ಗೋ ವಿತ್ ಅ ಪೀಸ್ ಮೈಂಡ್. ನೀವು ಮನೆಯವ್ರ ಜೊತೆ ಜಗಳ ಆಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ನಾವು ಅದಕ್ಕೆ ಎಲ್ಲರಿಗೂ ಹೇಳೋದು, ವಾಪಸ್ ತಲುಪಿದ್ಮೇಲೆ ದಯವಿಟ್ಟು ಒಂದು ಮೆಸೇಜ್ ಎಲ್ಲರೂ ಆಗ್ತಾರೆ. ಆಬ್ವಿಯಸ್ಲಿ ವಿ ಸೇ ದಟ್ ಈಗ ನಮ್ಮಲ್ಲಿ ಸುಮಾರು ಜನ ಬರ್ತಾರೆ ಒಟ್ಟಿಗೆ, ವಾಪಸ್ ಬರ್ಬೇಕಾದ್ರೆ ಇಬ್ಬರಿಬ್ಬರೇ ಬರ್ತಾರೆ. ಅವಾಗಲೂ ನಾವು ಹೇಳೋದಿಷ್ಟೇ, ಇಬ್ರು ಹೋಗ್ತಿದ್ರೆ ಇಬ್ರು ಹೋಗಿ, ಒಬ್ಬರು ಮಾತ್ರ ಯಾವತ್ತು ಹೋಗ್ಬೇಡಿ. ಐ ಥಿಂಕ್ ಇಟ್ ಈಸ್ ಎವಿಡೆಂಟ್ ಎಟ್ ದಿ ಎಂಡ್ ಆಫ್ ದ ಡೇ ದಟ್ ಸೋಲೋ ರೈಡ್ ಆಗಲಿ, ಗ್ರೂಪ್ ರೈಡ್ ಆಗಲಿ, ಯುವರ್ ಸೇಫ್ಟಿ ಇಸ್ ಇನ್ ಯುವರ್ ಓನ್ ಹ್ಯಾಂಡ್. ಎಲ್ಲರಿಗೂ ಒಳ್ಳೇದಾಗ್ಲಿ, ಸೇಫಾಗಿ ರೈಡ್ ಮಾಡಿ, ಎಂಜಾಯ್ ಮಾಡಿ, ಅಷ್ಟೇ. ಎಂಜಾಯ್ ಮಾಡಿ ಮೇನ್. ದೊಡ್ಡವ್ರು ಹೇಳಿದ್ರೆ ಇದ್ರೆ ನೆಮ್ಮದಿಯಾಗಿರ್ಬೇಕು. ಥ್ಯಾಂಕ್ ಯು ವೆರಿ ಮಚ್. Thank you for doing this. Thank you, sir. Thank you, sir. Thank you so much.